ಹರೇ ಕೃಷ್ಣ. ಒಮ್ಮೆ ಒಬ್ಬ ವ್ಯಕ್ತಿ ತುಂಬಾ ಅವನು ಜೀವನದಲ್ಲಿ ಬಳಲ್ತಾ ಇದ್ದ. ಎಷ್ಟೊಂದು ಕಷ್ಟ ಕೋಟಲೆಗಳು ಅವನ ಜೀವನದಲ್ಲಿ, ಎಷ್ಟೊಂದು ದುಃಖದ ಸನ್ನಿವೇಶಗಳು ಬರ್ತಾ ಇತ್ತು. ಅವನಿಗೆ ತುಂಬಾ ವರಿ ಜಾಸ್ತಿ ಅವನ ಜೀವನದಲ್ಲಿ. ಬೆಳಿಗ್ಗೆ ಪೂರಿ ತಿಂತ ತಿಂತ ವರಿ, ಆಮೇಲೆ ಕೆಲಸ ಮಾಡ್ತಾ ಹರಿ ಜೊತೆ ವರಿ. ಈ ರೀತಿ ಅವನು ಆ ಹರಿಯ ನಾಮವನ್ನ ಮರೆತು ಬಿಟ್ಟು, ಹರಿಯನ್ನ ಭಕ್ತಿಯನ್ನ ಮರೆತು ಬಿಟ್ಟು ಅವನು ಬರೀ ವರಿನಲ್ಲೇ ಅವನು ಮುಳುಗೋಗ್ಬಿಟ್ಟಿದ್ದ. ಅದಕ್ಕೋಸ್ಕರ ಅವನು ಒಮ್ಮೆ ಒಬ್ಬ ಜ್ಯೋತಿಷ್ಯನ ಹತ್ರ ಹೋದ. ಜ್ಯೋತಿಷ್ಯನ ಹತ್ರ ಹೋಗ್ಬಿಟ್ಟು ಹೇಳ್ದ, ನನ್ನಲ್ಲಿ ಸಾಕಷ್ಟು ಧನ ಸಂಪತ್ತಿದೆ, ಆದ್ರೂ ನನ್ನಲ್ಲಿ ಯಾಕೆ ಇಷ್ಟೊಂದು ದುಃಖ? ಅವನು ಹೇಳ್ತಾ ಇದ್ದ, ನಿನ್ನ ಈ ದುಃಖ ಬರ್ತಾ ಇರೋದು ನಿನ್ನ ಹೆಚ್ಚು ವರಿ ಮಾಡ್ತಾ ಇರೋ ಕಾರಣನೇ. ಶೋಕ, ಎಷ್ಟೋ ಬಾರಿ ಜನ ಯಾವಾಗ್ಲೂ ಶೋಕ ಪಡ್ತಾ ಇರ್ತಾರೆ, ಯಾಕೆ ಈ ರೀತಿ ಆಗೋಯ್ತು, ಎಷ್ಟೊಂದು ನೆಗೆಟಿವಿಟಿ ಇರುತ್ತೆ. ಅದಕ್ಕೋಸ್ಕರ ಆ ಅಸ್ಟ್ರಾಲಜರ್ ಇವನು ಹೇಳಿದ, ಜ್ಯೋತಿಷಿ ಹೇಳ್ದ, ನೀವು ಯಾರತ್ತಾದ್ರೂ ಒಬ್ಬರ ಆಚಾರ್ಯರು, ಯಾರು ಅಧಿಕೃತವಾಗಿರುವಂತಹ ಭಗವದ್ಗೀತೆ ಜ್ಞಾನವನ್ನು ಉಳ್ಳವರು, ಯಾರು ಅವರ ಗುರುಗಳಿಂದ ಕೇಳಿ ತಿಳ್ಕೊಂಡಿದ್ದಾರೆ, ಅವರ ಹತ್ರ ನೀವು ಹೋಗಿ ಭಗವದ್ಗೀತೆಯನ್ನ ಸಂಪೂರ್ಣವಾಗಿ ನೀವು ಕಲಿಬೇಕು. ಆಗ ನಿಮಗೆ ಈ ವರಿ, ಶೋಕ ಅನ್ನುವಂಥದ್ದು ನಿಮ್ಮ ಜೀವನದಿಂದ ಹೋಗುತ್ತೆ. ಅವನಿಗೆ ತುಂಬಾ ಖುಷಿ ಆಯ್ತು. ಜ್ಯೋತಿಷರು ಅಟ್ಲೀಸ್ಟ್ ಒಂದು ಸೊಲ್ಯೂಷನ್ ಕೊಟ್ಟಿದ್ದಾರೆ ಅಂತ ಹೇಳಿ ಒಬ್ರು ಗುರುಗಳ ಹತ್ರ ಹೋಗ್ತಾರೆ, ಆಚಾರ್ಯರ ಹತ್ರ ಹೋಗ್ತಾರೆ. ಹೋಗ್ಬಿಟ್ಟು ಕೇಳ್ತಾರೆ, ನನಗೆ ಭಗವದ್ಗೀತೆ ತಿಳಿಸ್ಕೊಡಿ ಅಂತ. ಕಲಿಯುಗದಲ್ಲಿ ಭಗವದ್ಗೀತೆ ಬಗ್ಗೆ ಕೇಳ್ಕೊಂಡು ಬರೋರು ತುಂಬಾ ಕಡಿಮೆ. ನಾವು ಕೆಲವರ ಹತ್ರ ಹೋಗ್ತೀವಿ, ಭಗವದ್ಗೀತೆ ಓದಿ, ಭಗವದ್ಗೀತೆ ಪುಸ್ತಕ ತಗೊಳ್ಳಿ, ನಿಮ್ಮ ಜೀವನ ಬದಲಾಗುತ್ತೆ ಅಂತ ನಾವು ಇಸ್ಕಾನ್ ವತಿಯಿಂದ ಎಷ್ಟೋ ಭಕ್ತರಿಗೆ ಹೇಳ್ತಾ ಇರ್ತೀವಿ. ಆದ್ರೆ ಇವರೇ ಒಂದು ಕೇಳ್ತಾ ಇದಾರೆ, ಇವ್ರು ತುಂಬಾ ಖುಷಿ ಆಗೋಯ್ತು. ಆಗ ಅವ್ರ ಗುರುಗಳು ಹೇಳ್ತಾ ಇದ್ರು, ಆಯ್ತು ನಾ ಹೇಳ್ಕೊಡ್ತೀನಿ, ಸಂಪೂರ್ಣ ಭಗವದ್ಗೀತೆ ಎಲ್ಲ ಅಧ್ಯಾಯಗಳು ಹೇಳ್ಕೊಡ್ಬೇಕು ಅಂದ್ರೆ 3 ತಿಂಗಳು ಆಗುತ್ತೆ ಅಂತ ಹೇಳಿದ್ರು. ಅವ್ರು ಹೇಳಿದ್ರು, 3 ತಿಂಗಳು? ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್, ಎಷ್ಟೊಂದು ಫ್ಯಾಕ್ಟ್ರಿಗಳು, ಎಷ್ಟೊಂದು ಬ್ರಾಂಚಸ್ ಇದೆ, ನಾನೆಲ್ಲ, ಆಮೇಲೆ ಎಷ್ಟೊಂದು ಬ್ಯಾಂಕ್ ಅಕೌಂಟ್ಸ್ ಇದೆ, ಅದನ್ನೆಲ್ಲ ನೋಡ್ತಾ ನಾನು ಹೆಂಗೆ ಇಷ್ಟು ಸಮಯ ನಾನು ಕೊಡೋದಕ್ಕೆ ಆಗೋದಿಲ್ಲ, 3 ತಿಂಗಳು ತುಂಬಾ ಜಾಸ್ತಿ, ಆಗೋದಿಲ್ಲ ಅಂತ ಹೇಳಿದ್ರು. ನಂಗೆ ಸ್ವಲ್ಪ ಸಿಂಪಲ್ ಶಾರ್ಟ್ ಕಟ್ ಏನಾದ್ರು ಹೇಳ್ಕೊಟ್ಬಿಡಿ ಅಂತ. ಅವ್ರು ಹೇಳಿದ್ರು, ಆಯ್ತು 18 ಅಧ್ಯಾಯಗಳು ಹೇಳ್ಕೊಡೋದಕ್ಕೆ ಇಷ್ಟೊತ್ತಾಗುತ್ತೆ, ಆದ್ರೆ ನಿಮ್ಗೆ ಅಷ್ಟು ಸಮಯ ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಏನ್ ಮಾಡ್ತೀನಿ, ಕೊನೆಯ ಅಧ್ಯಾಯ 18ನೇ ಅಧ್ಯಾಯ, ಅದು ಕನ್ಕ್ಲೂಷನ್, ಎಲ್ಲಾ ಸಂಪೂರ್ಣ ಭಗವದ್ಗೀತೆ ಕನ್ಕ್ಲೂಷನ್ 18ನೇ ಅಧ್ಯಾಯದಲ್ಲಿದೆ. ಅದ್ರಲ್ಲಿ ಎಲ್ಲಾ ಭಗವದ್ಗೀತೆ ಸಾರ ಇದೆ, ಅದನ್ನ ಹೇಳ್ಕೊಡ್ತೀನಿ. ಅದನ್ನ ಹೇಳ್ಕೊಡೋದಕ್ಕೆ ಅಟ್ಲೀಸ್ಟ್ 1 ತಿಂಗಳು ಬೇಕು. ಅವ್ರು ಹೇಳಿದ್ರು, ಇಲ್ಲ ಅದು ತುಂಬಾ ಜಾಸ್ತಿ, ಅಷ್ಟು ಸಮಯ ಇಲ್ಲ ನನಗೆ, ಇನ್ನು ಶಾರ್ಟ್ ಕಟ್ ಏನಾದ್ರು ಸ್ವಲ್ಪ ಸಿಂಪಲ್ ಆಗಿ ಏನಾದ್ರು ಹೇಳ್ಕೊಟ್ಬಿಡಿ ನನಗೆ ಅಂತ. ಅವ್ರು ಹೇಳಿದ್ರು, ಆಯ್ತು 1 ಶ್ಲೋಕ, ಭಗವದ್ಗೀತೆ 18ನೇ ಅಧ್ಯಾಯ ಎಲ್ಲಾ ಸಾರ, ಆ 18ನೇ ಅಧ್ಯಾಯದಲ್ಲಿ ಸಾರ, ಅದು 1 ಶ್ಲೋಕ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಈ ಶ್ಲೋಕ ನಾನು ಹೇಳ್ಕೊಡ್ತೀನಿ, ಇದನ್ನ ಹೇಳ್ಕೊಡೋದಕ್ಕೆ ಅಟ್ಲೀಸ್ಟ್ 1 ವಾರ ಬೇಕು. ಅವ್ರು ಹೇಳಿದ್ರು, ಇಲ್ಲ 1 ವಾರ, ನಾನು ಎಷ್ಟೊಂದು ಕೆಲಸಗಳಿದೆ, ಅದನ್ನೆಲ್ಲ ಹೇಗೆ ನಾನು ಮ್ಯಾನೇಜ್ ಮಾಡೋದಕ್ಕಾಗುತ್ತೆ, ಇಷ್ಟು ಸಮಯ ಆಗೋದಿಲ್ಲ ನನಗೆ, ಇನ್ನು ಶಾರ್ಟ್ ಕಟ್ ಹೇಳಿ ಅಂತ. ಅವ್ರು ಹೇಳಿದ್ರು, ಆಯ್ತು, ಕೊನೆ ಇದರಲ್ಲಿ ತುಂಬಾ ಮುಖ್ಯವಾಗಿರುವಂತ ಶಬ್ದ ಇದೆ, ಮಾ ಶುಚಃ ಅಂದ್ರೆ ಡು ನಾಟ್ ವರಿ. ಅವ್ರು ಹೇಳಿದ್ರು, ಇದು ಆ ಶ್ಲೋಕದ ಅರ್ಥ, ಡು ನಾಟ್ ವರಿ. ನೀವು ಹೇಳಿದ್ರಿ, ನೀವೀಗ ಇಷ್ಟೊಂದು ವರಿ ಇದೆ, ಅವರಿನೆಲ್ಲ ಬಿಟ್ಬಿಡಿ. ಆಗ ಆ ವ್ಯಕ್ತಿ ಹೇಳಿದ, ಆ ವರಿ ಇಟ್ಕೊಂಡೆ ನಾ ಬಂದಿದ್ದೀನಿ, ನಾನು ಈಗ ನೀವು ಬರೀ ಡು ನಾಟ್ ವರಿ ಅಂತ ಹೇಳ್ಬಿಟ್ರೆ ಹೆಂಗೆ ವರಿ ಹೋಗ್ಬಿಡುತ್ತೆ, ಈಗ ಹೇಗೆ ವರಿ ತೆಗೆದು ಹಾಕ್ಬೇಕು ಅದನ್ನ ಹೇಳಿ. ಆಗ ಅವ್ರು ಹೇಳಿದ್ರು, ಅದನ್ನ ತೆಗೆದು ಹಾಕೋದಿಕ್ಕೇನೆ ಇಷ್ಟೋ ತನಕ ಭಗವದ್ಗೀತೆ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದು, ಆದ್ರೆ ನೀವು ಹೇಳ್ತಾ ಇದ್ದೀರಿ ನಂಗೆ ಸಮಯ ಇಲ್ಲ, ಶಾರ್ಟ್ ಕಟ್ ಹೇಳಿ ಅಂತ. ಅದಕ್ಕೋಸ್ಕರ ಆ ವರಿ ತೆಗೆದಾಕೋದಕ್ಕೋಸ್ಕರನೇ ಭಗವದ್ಗೀತೆಯನ್ನ ಹೇಳಿದ್ದಾರೆ ಅರ್ಜುನನ್ಗೆ. ಯಾಕೆಂದ್ರೆ ಅರ್ಜುನನು ಶೋಕ ಪಡ್ತಾ ಇದ್ದ ರಣರಂಗದಲ್ಲಿ. ಆ ಶೋಕ ತೆಗೆದಾಕೋದಕ್ಕೆ, ನಮ್ಮ ಜೀವನದಿಂದ ದುಃಖವನ್ನ ತೆಗೆದಾಕೋದಕ್ಕೇನೆ ನಾವು ಭಗವದ್ಗೀತೆಯನ್ನ ಸಂಪೂರ್ಣವಾಗಿ ತಿಳ್ಕೊಳ್ಬೇಕು. ನಾವು ಸಂಪೂರ್ಣವಾಗಿ ಭಗವದ್ಗೀತೆ ತಿಳ್ಕೊಂಡು ಇಲ್ಲ ಅಂತ ಹೇಳಿದ್ರೆ ನಮಗೆ ಶಾರ್ಟ್ ಕಟ್ ಬೇಕು. ಆಮೇಲೆ ನನಗೆ ತುಂಬಾ ಬಿಸಿ ಇದ್ದೀನಿ, ನಾನು ಬಿಸಿ ಲೈಕ್ ಬಿ, ಯಾವಾಗ್ಲೂ ಬಿಸಿ. ನಾವು ನೋಡ್ತಾ ಇರ್ಬೋದಲ್ಲ, ಇದು ದುಂಬಿ ಇಲ್ಲ ಜೇನುಹುಣ ಯಾವಾಗ್ಲೂ ಬಿಸಿ ಅಂತ ಮಾಡ್ತಾ ಇರುತ್ತೆ. ಅದೇ ರೀತಿ ಈಗಿನ ಕಾಲದಲ್ಲಿನೂ
ಎಲ್ಲರೂ ಬಿಸಿ. ಆಮೇಲೆ ಬಿಸಿ ಅಂತ ಹೇಳ್ಬಿಟ್ಟು ಬಿಸಿ ತವಾನಲ್ಲಿ ಕೂತ್ಕೊಂಡು ಯಾವಾಗಲೂ ದುಃಖ ಆಗ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಆ ಬಿಸಿ ತಾಪದಿಂದ ಆಚೆ ಹೋಗ್ಬೇಕು ಅಂತ ಹೇಳಿದ್ರೆ ನಾವು ಭಗವದ್ಗೀತೆಯನ್ನ ಸಂಪೂರ್ಣವಾಗಿ ಓದ್ಬೇಕು. ಇದಕ್ಕೆ ಸ್ವಲ್ಪ ಅದು ಸಮಯ ನಾವು ತೆಗಿಬೇಕು. ಸಮಯ ತೆಗ್ದಿಲ್ಲ ಅಂತ ಹೇಳಿದ್ರೆ ನಮಗೆ ಭಗವದ್ಗೀತೆ ಜ್ಞಾನ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ತಾವೆಲ್ಲರೂ ಸಮಯ ತೆಗೆದುಕೊಂಡು ಬಂದಿದ್ದೀರಿ. ಅದಕ್ಕೋಸ್ಕರ ತಮ್ಮೆಲ್ಲರಿಗೂ ತುಂಬಾ ಧನ್ಯವಾದ. ನಾವು ಈ ಭಗವದ್ಗೀತೆಯ ಮೊದಲನೇ ಅಧ್ಯಾಯದಿಂದ ನಾವು ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇರ್ಬೋದು, ಇದು ಭಗವದ್ಗೀತೆಯ ಅಧ್ಯಾಯ 1 ನಾವು ಚರ್ಚೆ ಮಾಡ್ತೀವಿ. ಅರ್ಜುನ ವಿಷಾದ ಯೋಗ. ಆಮೇಲೆ ಇದನ್ನ ಕುರುಕ್ಷೇತ್ರ ರಣರಂಗದಲ್ಲಿ ಸೇನಾವಲೋಕನ, ಅದು ಸಂಪೂರ್ಣ ಇದನ್ನ ಚರ್ಚೆ ಮಾಡ್ತೀವಿ. ಇದನ್ನ ಚರ್ಚೆ ಮಾಡೋಕ್ಕಿಂತ ಮುಂಚೆ ಈ ಒಂದು ಶ್ಲೋಕವನ್ನು ಅರ್ಥ ಮಾಡ್ಕೊಳ್ಳೋಣ. ಭಗವದ್ಗೀತೆಯನ್ನ ಹೇಳಿದ್ದಾರೆ, ಯಾರು ಹೇಳಿದ್ದು, ಯಾಕೆ ಹೇಳಿದ್ದು? ನಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಶ್ರೀಕೃಷ್ಣ ಹೇಳಿರೋದು ಅರ್ಜುನನಿಗೆ ರಣರಂಗ ಕ್ಷೇತ್ರದಲ್ಲಿ ಯಾವನು ದುಃಖದಲ್ಲಿ ತಪ್ತದಲ್ಲಿ ಅವನು ಬಳಲ್ತಾ ಇದ್ದ, ಆಗ ಮೋಟಿವೇಶನ್ ಟಾಕ್ ಅರ್ಜುನನಿಗೆ ಭಗವಂತ ಶ್ರೀಕೃಷ್ಣ ಬರೀ ಒಂದು ಮುಹೂರ್ತದಲ್ಲಿ, ಅಂದ್ರೆ ಬರೀ 48 ನಿಮಿಷಗಳಲ್ಲಿ ಸಂಪೂರ್ಣ ಭಗವದ್ಗೀತೆಯನ್ನು ಹೇಳ್ಬಿಟ್ರು. ಅಂದ್ರೆ 18 ಅಧ್ಯಾಯಗಳು ಕೃಷ್ಣ ಅರ್ಜುನನಿಗೆ ಹೇಳೋದಕ್ಕೆ ಬರೀ 48 ನಿಮಿಷದಲ್ಲಿ ಮುಗಿಸ್ಬಿಟ್ರು. ಈಗ ಆ ಒಂದು ಮುಹೂರ್ತದಲ್ಲಿ ನಡೆದಿರುವಂತ ಭಗವದ್ಗೀತೆ 48 ವರ್ಷಗಳಾದ್ರೂ ನಾವು ಅದನ್ನ ಅರ್ಥ ಮಾಡ್ಕೊಂಡಿರೋದಿಲ್ಲ. ಅದಕ್ಕೋಸ್ಕರ ಭಗವದ್ಗೀತೆಯನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅರ್ಜುನನಿಗೆ ಆಯ್ತು. ಯಾಕಂದ್ರೆ ಅರ್ಜುನನು ಅಷ್ಟು ಬುದ್ಧಿವಂತನಾಗಿದ್ದ, ಭಗವಂತ ಸಾಕ್ಷಾತ್ ಇದ್ದಾರೆ. ಅದಕ್ಕೋಸ್ಕರ ನಾವು ಸಮಯ ಆಗ್ಬಹುದು, ಆದ್ರೆ ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನವನ್ನ ಪಡಬೇಕು. ಭಗವದ್ಗೀತೆ ಯಾಕೆ ಹೇಳಿದ್ದು ಅಂತ ಹೇಳಿದ್ರೆ ನೋಡಿ, ಈ ಶ್ಲೋಕದಲ್ಲಿದೆ, ಸ ಏವಾಯಂ ಮಯಾತೇದ್ಯ ಯೋಗ ಪ್ರೋಕ್ತ ಪುರಾತನಃ ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಹೇತದುತ್ತಮಂ. ಇದು ತುಂಬಾ ಗೂಢವಾಗಿರುವಂತಹ ರಹಸ್ಯ. ಇದನ್ನ ತಿಳ್ಕೊಳ್ಬೇಕು ಅಂದ್ರೆ ನಾವು ಭಕ್ತರಾಗಿರ್ಬೇಕು ಮತ್ತು ಭಗವಂತನಿಗೆ ಸ್ವಲ್ಪ ಆದ್ರೂ ಭಕ್ತಿಯ ಭಾವನೆ ಇರಬೇಕು, ಒಲವು ಇರಬೇಕು. ಅಂದ್ರೆ ಸ್ವಲ್ಪ ಆದ್ರೂ ಆಸ್ತಿಕತೆ ಅನ್ನೋಂಥದ್ದು ಇರಬೇಕು. ನಾವು ಭಗವಂತನ ನಂಬೋದಿಲ್ಲ, ಭಗವಂತ ಇದಾನೋ ಇಲ್ವೋ, ಆಮೇಲೆ ಯಾಕೆ ಭಗವಂತನಿಗೆ ಭಕ್ತಿ ಮಾಡಬೇಕು, ಈ ರೀತಿ ಎಲ್ಲ ಭಾವನೆಗಳಿದ್ರೆ ಅರ್ಥ ಆಗೋದು ಸ್ವಲ್ಪ ಕ್ಲಿಷ್ಟವಾಗುತ್ತೆ. ಅದಕ್ಕೋಸ್ಕರ ಭಗವಂತ ಹೇಳಿದ್ದಾರೆ, ಇದು ತುಂಬಾ ಪುರಾತನವಾಗಿರುವಂತ ಜ್ಞಾನ, ಇದು ರಹಸ್ಯವಾಗಿರುವಂತ ಜ್ಞಾನ, ಅದನ್ನ ನಾನು ನಿನಗೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಪ್ರಭುಪಾದರು ಈ ರೀತಿ ಬರೀತಾ ಇದ್ದಾರೆ, ಭಗವಂತನ ಈ ಭಗವದ್ಗೀತೆಯನ್ನ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಭಗವಂತ ಕೃಷ್ಣ ಭಗವಂತ ಅಂತದ್ದು ನಾವು ಒಪ್ಕೊಳ್ಬೇಕು. ನಾವು ಯಾವಾಗ ಕೃಷ್ಣ ಭಗವಂತ ಅಂತ ಒಪ್ಕೊಳ್ಳೋದಿಲ್ಲ, ಅವ್ರ ದೇವರು ಅಂತ ಒಪ್ಕೊಳ್ಳೋದಿಲ್ಲ, ಅವನು ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ನಾವೇನಾದ್ರೂ ಆ ಭಾವನೆಯಿಂದ ಭಗವದ್ಗೀತೆಯನ್ನು ಓದಿದ್ರೆ ನಮಗೆ ಅದರಿಂದ ಹೆಚ್ಚು ಲಾಭ ಆಗೋದಿಲ್ಲ, ಮತ್ತೆ ಅದರಿಂದ ನಮಗೆ ಹೆಚ್ಚು ಕಲಿಕೆ ಆಗೋದಿಲ್ಲ. ನಾವೇನಾದ್ರು ಜೀವನದಲ್ಲಿ ಕಲಿಬೇಕು ಅಂತ ಹೇಳಿದ್ರೆ ನಾವು ಭಗವಂತ ಹೇಳ್ತಾ ಇರೋ ವಾಕ್ಯವನ್ನ ನಾವು ಸ್ವೀಕಾರ ಮಾಡ್ಬೇಕು. ಅವ್ರು ಭಗವಂತನೇ ಅಂತ ಒಪ್ಕೊಂಡಿಲ್ಲ ಅಂದರೆ ಅವರಿಂದ ಕೇಳಿ ಏನ್ ಪ್ರಯೋಜನ ಆಗುತ್ತೆ? ಅದಕ್ಕೋಸ್ಕರ ಅಟ್ಲೀಸ್ಟ್ ಥಿಯರಿಟಿಕಲ್ ಜ್ಞಾನ ಆದ್ರೂ ಇರ್ಬೇಕು. ಅವರು ಭಗವಂತ ಅಂತ ಒಪ್ಕೊಂಡಿರ್ಬೇಕು. ಯಾರಿಗೆ ಅವರು ಭಗವಂತ ಅಂತ ಹೇಳಿ ಇನ್ನು ಒಪ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ, ನಾವು ಸ್ವಲ್ಪ ಸಂಕ್ಷಿಪ್ತವಾಗಿ ಇಲ್ಲಿ ಹೇಳ್ತೀನಿ, ಇನ್ನು ಆಳವಾಗಿ ಇದರ ಚರ್ಚೆ ಆಗುತ್ತೆ. ಒಂದು ವಿಡಿಯೋ ಇದೆ, ಕೃಷ್ಣ ಹೇಗೆ ದೇವೋತ್ತಮ ಪರಮ ಪುರುಷ ಅಂತ, ನಮ್ಮ ಭಕ್ತಿವರ್ಷಿಣಿ ಚಾನೆಲ್ ನಲ್ಲಿ ಇದೆ ಈ ವಿಡಿಯೋ. ತಾವು ಈ ವಿಡಿಯೋನ ಬೇಕಾದ್ರೆ ನೋಡ್ಬೋದು. ಆಧ್ಯಾತ್ಮಿಕ ಪಯಣ ಈ ಕೋರ್ಸ್ ನಲ್ಲಿದೆ. ಕೃಷ್ಣ ಹೇಗೆ ದೇವೋತ್ತಮ ಪರಮ ಪುರುಷ, ಅವರು ಹೇಗೆ ಭಗವಂತ ಅಂತ ನಾವು ಆಲ್ರೆಡಿ ಇದರ ಚರ್ಚೆ ಮಾಡಿದ್ವಿ. ಇಲ್ಲಿ ಆಳವಾಗಿ ಚರ್ಚೆ ಮಾಡೋದಿಲ್ಲ, ಕೆಲವು ವಿಷಯಗಳನ್ನ ಮಾತ್ರ ಇಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ ಕೃಷ್ಣ ಭಗವಂತ ನಾವು ಒಪ್ಕೊಂಡ್ರೆ ಭಗವದ್ಗೀತೆಯಿಂದ ನಾವು ಸ್ವಲ್ಪ ಏನಾದ್ರು ಕಲ್ತ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಮೊದಲನೇದು, ಭಗವಂತನ ಜನನ ಮತ್ತು ಅವರ ಕರ್ಮಗಳೆಲ್ಲವೂ ದಿವ್ಯವಾಗಿದೆ. ಜನ್ಮ ಕರ್ಮ ಚಮೇ ದಿವ್ಯಂ, ಇದು ಭಗವದ್ಗೀತೆ 4ನೇ ಅಧ್ಯಾಯದ 9ನೇ ಶ್ಲೋಕ. ಜನ್ಮ ಕರ್ಮ ಚಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋ ಅರ್ಜುನ. ಭಗವಂತ ಹೇಳಿದ್ದಾರೆ, ಯಾರು ನನ್ನ ಜನ್ಮ ಮತ್ತು ಕರ್ಮಗಳನ್ನ ದಿವ್ಯ ಅಂತ ಹೇಳಿ ತಿಳ್ಕೊಳ್ತಾರೆ ಅವರು ಸಾಕ್ಷಾತ್ ನನ್ನ ಧಾಮಕ್ಕೆ ಬರ್ತಾರೆ, ಅವರಿಗೆ ಮತ್ತೊಂದು ಪುನರ್ಜನ್ಮ ಅನ್ನುವಂಥದ್ದು ಇಲ್ಲ. ಅದಕ್ಕೋಸ್ಕರ ಭಗವಂತ ನೋಡಿ 5,000 ವರ್ಷಗಳ ಹಿಂದೆ ಬಂದಿದ್ರು. 5,000 ವರ್ಷಗಳ ಹಿಂದೆ ಬಂದು ಅವರೆಷ್ಟೊಂದು ಲೀಲೆಗಳನ್ನ ಮಾಡಿದ್ರು. ಆಮೇಲೆ ಎಷ್ಟು ಅಸುರರನ್ನೆಲ್ಲ ಕೊಂದ್ರು, ಧರ್ಮದ ಸ್ಥಾಪನೆಯನ್ನ ಮಾಡಿದ್ರು. ಆಮೇಲೆ ಅವರ ಬಾಯಿನಲ್ಲಿ ಅವರು ಬ್ರಹ್ಮಾಂಡವನ್ನು ತೋರಿಸಿದ್ರು. ಅವರು ಸಾಮಾನ್ಯವಾದ ವ್ಯಕ್ತಿ ಅಲ್ಲ, ಅವರು ತುಂಬಾ ವಿಶೇಷವಾಗಿರುವಂತಹ ವ್ಯಕ್ತಿನೂ ಅಲ್ಲ, ಅವರು ಸಾಕ್ಷಾತ್ ಭಗವಂತ ಅಂತ ಹೇಳಿ ತೋರಿಸ್ಕೊಟ್ರು. ಅದಷ್ಟೇ ಅಲ್ಲ, ಅವರು ಕುರುಕ್ಷೇತ್ರ ಯುದ್ಧದಲ್ಲಿ ಏನ್ ಮಾಡಿದ್ರು,
ಅವರು ವಿಶ್ವರೂಪದ ದರ್ಶನವನ್ನು ಮಾಡಿದ್ರು. ಆಮೇಲೆ ಭಗವದ್ಗೀತೆಯನ್ನು ಹೇಳ್ಕೊಟ್ರು. ಆಮೇಲೆ ಸಂಪೂರ್ಣ ಈ ಭಗವದ್ಗೀತೆ ಜ್ಞಾನ 5,000 ವರ್ಷಗಳ ಹಿಂದೆ ಹೇಳಿದ್ದು, ಎಷ್ಟೊಂದು ಕೋಟ್ಯಾಂತರ ವರ್ಷಗಳ ಹಿಂದೆ ಸೂರ್ಯದೇವರಿಗೂ ಹೇಳಿದ್ರು. ಅದಾದ್ಮೇಲೆ ಈ ಭಗವದ್ಗೀತೆ ಜ್ಞಾನ ಈಗಲೂ ಇದೆ, ಇನ್ನು ಲಕ್ಷಾಂತರ ವರ್ಷಗಳಾದ್ಮೇಲೂ ಇರುತ್ತೆ. ಅಂದ್ರೆ ಇದು ಸನಾತನವಾಗಿರುವಂತಹ ಜ್ಞಾನ, ಇದು ಭಗವಂತನ ಜ್ಞಾನ. ಅದಕ್ಕೋಸ್ಕರ ಅದಷ್ಟೇ ಅಲ್ಲ, ಭಗವಂತನ ಐಶ್ವರ್ಯಗಳು ತುಂಬಾ ಅಗಾಧವಾಗಿದೆ. 6 ಐಶ್ವರ್ಯಗಳಿದೆ: ಸಂಪತ್ತು, ಶಕ್ತಿ, ಕೀರ್ತಿ, ಸೌಂದರ್ಯ, ಜ್ಞಾನ ಮತ್ತು ವೈರಾಗ್ಯ. ಯಾರು ಯಾರು 6 ಐಶ್ವರ್ಯಗಳನ್ನ ಹೊಂದಿರ್ತಾರೆ ಅವರನ್ನ ನಾವು ಭಗವಂತ ಅಂತ ಹೇಳ್ತೀವಿ. ಆಮೇಲೆ ಈ ಜಗತ್ತಿನಲ್ಲಿ ಎಷ್ಟೋ ಜನ ಲಖ್ಪತಿ ಇದ್ದಾರೆ, ಎಷ್ಟೋ ಜನ ಕರೋಡ್ಪತಿ ಇದ್ದಾರೆ, ಆಮೇಲೆ ಎಷ್ಟೋ ಜನ ಅರಬ್-ಪತಿ ಇದ್ದಾರೆ, ಖರಬ್-ಪತಿ ಇದ್ದಾರೆ. ಆದ್ರೆ ಯಾರಾದ್ರೂ ಹೇಳ್ಬೋದು ನಾನು ಲಕ್ಷ್ಮೀಪತಿ ಅಂತ? ಅಂದ್ರೆ ಎಲ್ಲಾ ಲಕ್ಷ್ಮಿಯನ್ನ ಭಗವಂತ ಹೊಂದಿದ್ದಾರೆ. ಅದಕ್ಕೋಸ್ಕರ ಭಗವಂತ. ಆಮೇಲೆ ಎಲ್ಲಾ ಬ್ರಹ್ಮಾಂಡಗಳು ಭಗವಂತನಿಂದ ಬರ್ತಾ ಇದೆ, ಎಲ್ಲಾ ಸೃಷ್ಟಿ ಭಗವಂತನಿಂದ ಆಗ್ತಾ ಇದೆ. ಅದಕ್ಕೋಸ್ಕರ ಭಗವಂತ ಹೇಳ್ತಾರೆ, ಭೋಕ್ತಾರಾಮ್ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಇದು 5ನೇ ಅಧ್ಯಾಯ 29ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾರೆ, ಎಲ್ಲಾ ಲೋಕಗಳು ಎಲ್ಲಿಂದ ಬರ್ತಾ ಇದೆ? ನನ್ನಿಂದ ಬರ್ತಾ ಇದೆ. ಆಮೇಲೆ ಎಲ್ಲಾ ಜೀವಿಗಳ ಹೃದಯದಲ್ಲಿ ನಾನು ಇದ್ದೀನಿ. ಇದು ಯಾರು ಸಾಮಾನ್ಯ ವ್ಯಕ್ತಿ ಹೇಳೋದಕ್ಕಾಗೋದಿಲ್ಲ. ನೋಡಿ, ಭಗವಂತ ನಮ್ಮೆಲ್ಲರ ಹೃದಯದಲ್ಲಿದ್ದಾರೆ. ನಾವೆಲ್ಲ ಏನು ಇಚ್ಛೆ ಪಡೋಕ್ಕಿಂತ ಮುಂಚೆನೆ ನಮ್ಮ ಇಚ್ಛೆ ಭಗವಂತನ ಗೊತ್ತಾಗೋಗ್ಬಿಡತ್ತೆ. ಇದು ಯಾರಾದ್ರೂ ಹೇಳ್ಬೋದು ನಾನು ಈ ರೀತಿ ಮಾಡ್ತೀನಿ ಅಂತ ಹೇಳಿ? ಭಗವಂತ ಮಾತ್ರ ಇದನ್ನ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಭಗವಂತ ಹೇಳ್ತಾರೆ, ಎಲ್ಲಾ ಈ ಸಂಪೂರ್ಣ ಜಗತ್ತು ಬ್ರಹ್ಮಾಂಡ ಏನು ನಮಗೆ ಕಾಣಿಸ್ತಾ ಇದೆ, ಎಷ್ಟೊಂದು ಗ್ಯಾಲಾಕ್ಸೀಸ್ ಇದೆ, ಸೂರ್ಯ ಮಂಡಲ ಇದೆ, ಇವೆಲ್ಲ ಯಾರಿಂದ ಬರ್ತಾ ಅಂದ್ರೆ ಭಗವಂತನಿಂದಾನೇ ಬರ್ತಾ ಇದೆ. ಭಗವಂತ ಹೇಳ್ತಾರೆ, ಏಕಾಂಶೇನ ಸ್ಥಿತೋ ಜಗತ್. ಇದೆಲ್ಲೋ ಭಗವಂತ ನನ್ನ ಒಂದು ಅಂಶದಿಂದ ಬರ್ತಾ ಇದೆ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಆಮೇಲೆ ಆ ಭಗವಂತ ಶ್ರೀಕೃಷ್ಣನನ್ನ ಎಲ್ಲರೂ ಸರ್ವೋತ್ತಮ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಯಾರೆಲ್ಲ ಒಪ್ಕೊಂಡಿದ್ದಾರೆ? ಈಗಿನ ಕಾಲದಲ್ಲಿ ಇರುವಂತಹ ಕ್ರಿಕೆಟ್ ಸ್ಟಾರ್ಸ್ ಅಂತಲ್ಲ, ಸಿನಿಮಾ ಹೀರೋಸ್ ಅಂತಲ್ಲ, ಆಚಾರ್ಯರು. ಯಾಕೆಂದ್ರೆ ಸಿನಿಮಾ ಹೀರೋಸ್ ಅನ್ನ ನಾವು ಏನಾದ್ರು ದುಡ್ಡು ಕೊಟ್ಬಿಟ್ರೆ ಅವ್ರು ಯಾವ ಅಡ್ವರ್ಟೈಸ್ಮೆಂಟ್ ಬೇಕಾದ್ರೂ ಮಾಡ್ಬಿಡ್ತಾರೆ. ಆದ್ರೆ ಭಗವಂತ, ಆದ್ರೆ ಯಾರಾದ್ರೂ ಮಹಿಮಾನ್ವಿತ ಆದಂತಹ ಗುರುಗಳಿರ್ತಾರೆ, ಆಚಾರ್ಯರಿರ್ತಾರೆ, ಅವರು ಸುಳ್ಳು ಹೇಳೋದಿಲ್ಲ. ಅವ್ರೇನೇ ಹೇಳಿದ್ರು ಅವರ ಸಾಕ್ಷಾತ್ಕಾರದಿಂದ ಹೇಳ್ತಾರೆ. ಅವ್ರನ್ನ ಯಾವುದೇ ಧನದಿಂದ ಪ್ರಲೋಭನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಅವ್ರಿಗೆ ಹೇಳೋದೆಲ್ಲ ಸತ್ಯವಾಗಿರುತ್ತೆ. ಅದಕ್ಕೋಸ್ಕರ ಎಲ್ಲ ಆಚಾರ್ಯರು ಭಗವಂತ ಶ್ರೀಕೃಷ್ಣ ಅಂತ ಒಪ್ಕೊಂಡಿದ್ದಾರೆ. ವೇದವ್ಯಾಸರು ಹೇಳ್ತಾರೆ, ಏತೇಚಾಂಶ ಕಲಾಪಂ ಸಹ ಕೃಷ್ಣಸ್ತು ಭಗವಾನ್ ಸ್ವಯಂ. ಅದಷ್ಟೇ ಅಲ್ಲ, ಅರ್ಜುನನು ವಿಶ್ವರೂಪದ ದರ್ಶನ ಮಾಡಿ ಹೇಳ್ತಾರೆ, ಆಹುಸ್ತ್ವಾಂ ಋಷಯ ಸರ್ವೇ ದೇವರ್ಷೇ ನಾರದಸ್ತಥ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವ ಬ್ರವೀಷಿಮಿ. ಇದು 10ನೇ ಅಧ್ಯಾಯದಲ್ಲಿ ಅರ್ಜುನ ಹೇಳ್ತಾರೆ, ಎಷ್ಟೋ ಋಷಿಮುನಿಗಳು ಹೇಳಿದ್ದಾರೆ ನೀನು ಸರ್ವೋತ್ತಮ ದೇವೋತ್ತಮ ಭಗವಂತ ಅಂತ ಹೇಳಿ. ಅದಷ್ಟೇ ಅಲ್ಲ, ನೀವು ಈಗ ಹೇಳ್ತಾ ಇದ್ದೀರಿ. ಈ ರೀತಿ ಅರ್ಜುನನು ಹೇಳಿದ್ದಾನೆ. ಆಮೇಲೆ ಆಚಾರ್ಯರು, ಮಧ್ವಾಚಾರ್ಯರು, ಉಡುಪಿಯ ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ತಿರುಪತಿ ಶ್ರೀರಂಗಂ ಇಲ್ಲಿನ ಆಚಾರ್ಯರು, ಶ್ರೀ ಚೈತನ್ಯ ಮಹಾಪ್ರಭುಗಳು, ಇವರೆಲ್ಲರೂ ಭಗವಂತನಂತ ಕೃಷ್ಣನ ಒಪ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಅದಷ್ಟೇ ಅಲ್ಲ, ಶ್ರೀಕೃಷ್ಣನ ಪಾದ ಪದ್ಮಗಳು, ಇದರಲ್ಲಿ ಎಷ್ಟೊಂದು ಚಿಹ್ನೆಗಳು ಬರುತ್ತೆ. ನಮ್ಮ ಕಾಲಿನಲ್ಲೂ ಕೆಲವು ಸಲ ಚಿಹ್ನೆಗಳು ಬರುತ್ತೆ. ಯಾವ ಚಿಹ್ನೆಗಳು ಬರುತ್ತೆ? ಕ್ರ್ಯಾಕ್ಸ್ ಬರುತ್ತೆ, ಹೌದಲ್ಲ? ಆ ಕ್ರ್ಯಾಕ್ ಅನ್ನ ಬಂದ್ಬಿಟ್ರೆ ನಮ್ಗೆಲ್ಲರಿಗೂ ತಲೆನೋವು ಬಂದ್ಬಿಡುತ್ತೆ. ಅರೆ ಇದನ್ನ ಹೇಗೆ ತೆಗೆದುಹಾಕೋದು? ಡಾಕ್ಟರ್ ಹತ್ರ ಓಡ್ತೀವಿ, ಎಷ್ಟೊಂದು ಆಯಿಂಟ್ಮೆಂಟ್ಸ್ ಹಚ್ಕೊಳ್ತೀವಿ. ಆ ಸಿಂಬಲ್ಸ್ ಹೇಳ್ತಾ ಇಲ್ಲ ಇಲ್ಲಿ ನೋಡಿ, ಎಷ್ಟೊಂದು ಡಿವೈನ್, ಎಷ್ಟೊಂದು ದಿವ್ಯವಾಗಿರುವಂಥ ಚಿಹ್ನೆಗಳು ಬರ್ತಾ ಇದೆ. ಕಮಲ ಇದೆ, ಶಂಖ ಇದೆ, ಬಾಣ ಇದೆ, ಬಿಲ್ ಇದೆ, ಆಮೇಲೆ ಧ್ವಜ ಇದೆ, ಇಷ್ಟೊಂದು ಚಿಹ್ನೆಗಳು ಬರುತ್ತೆ. ಇದೆಲ್ಲವೂ ಭಗವಂತನ ಪಾದದಲ್ಲಿ ಮಾತ್ರ ಇರುತ್ತೆ. ಆಮೇಲೆ ಮಾರ್ಕಂಡೇಯ ಋಷಿನೂ ಅಷ್ಟೇ. ಈ ಚಿತ್ರದಲ್ಲಿ ನಾವು ನೋಡ್ತಾ ಇರ್ಬೋದು ಹೇಗೆ ಕೃಷ್ಣ, ಇದು ಪ್ರಳಯದ ಕಾಲದಲ್ಲಿ ಕೃಷ್ಣ ಅವನ ಹೆಬ್ಬೆಟ್ಟನ್ನ ಚಿಪ್ತಾ ಇದ್ದ. ಆಗ ಮಾರ್ಕಂಡೇಯ ಋಷಿ ಆ ಕೃಷ್ಣನ, ಭಗವಂತನ ಸಣ್ಣ ಬಾಲಕನ ರೂಪದಲ್ಲಿ ವಿಶೇಷವಾದ ದರ್ಶನ ಮಾಡಿ ಅವರ ಭಾವ ಪರವಶರಾಗ್ಬಿಡ್ತಾರೆ. ಆಮೇಲೆ ಅವರೆಷ್ಟು ತಲ್ಲೀನರಾಗ್ಬಿಡ್ತಾರೆ ಅಂತ ಹೇಳಿದ್ರೆ, ಈಗ ಅವ್ರಿಗೆ ಅನ್ಸುತ್ತೆ ಯಾರು ಈ ಪುಟ್ಟ ಬಾಲಕ, ಆ ರೀತಿ ಅವ್ರು ಯೋಚನೆ ಮಾಡ್ತಾ ಇದ್ದ ತಕ್ಷಣ ಮಾರ್ಕಂಡೇಯ ಋಷಿ ಅವರ ಹೊಟ್ಟೆ ಒಳಗಡೆ ಹೋಗ್ಬಿಡ್ತಾರೆ. ಆಮೇಲೆ ಅಲ್ಲಿ ಸಂಪೂರ್ಣ ಬ್ರಹ್ಮಾಂಡದ ಸೃಷ್ಟಿಯನ್ನು ನೋಡ್ತಾರೆ. ಆಮೇಲೆ ಮತ್ತೆ ವಾಪಸ್ ಬಂದ್ಬಿಡ್ತಾರೆ. ಈ ರೀತಿ ಭಗವಂತ ಅವರ ಸಂಪೂರ್ಣ ಐಶ್ವರ್ಯಗಳನ್ನ ಮಾರ್ಕಂಡೇಯ ಋಷಿಗೂ ತೋರಿಸಿದ್ರು. ಸೊ ಇದೆಲ್ಲವೂ ಇನ್ನೂ ಆಳವಾಗಿದೆ, ಇದನ್ನ ಸಂಪೂರ್ಣ ಇಲ್ಲಿ ಚರ್ಚೆ ಮಾಡೋದಕ್ಕಾಗೋದಿಲ್ಲ. ನಾವು ಮುಂದೆ ಹೋಗೋಣ.
ಭಗವಂತನಲ್ಲಿ ಎಷ್ಟೊಂದು ಐಶ್ವರ್ಯಗಳಿದೆ, ಗುಣಗಳಿದೆ. ಅದಕ್ಕೋಸ್ಕರ ನಾವು ಕೃಷ್ಣನನ್ನ ಭಗವಂತ ಅಂತ ಹೇಳಿ ಒಪ್ಕೊಳ್ತೀವಿ. ಅದಾದ್ಮೇಲೆ ಈಗ ನಾವು ಮೊದಲನೆಯ ಅಧ್ಯಾಯಕ್ಕೆ ಬರೋಣ. ಈ ಮೊದಲನೆಯ ಅಧ್ಯಾಯ ಏನು ಅಂತ ಹೇಳಿದ್ರೆ, ಕುರುಕ್ಷೇತ್ರ ರಣರಂಗದಲ್ಲಿ ಸೇನಾ ಅವಲೋಕನ. ಯಾರು ಸೇನಾ ಅವಲೋಕನ ಮಾಡ್ತಾ ಇದ್ದಾರೆ? ಯಾರು ಮಾಡ್ತಾ ಇದ್ದಾರೆ? ದುರ್ಯೋಧನ ಮಾಡ್ತಾ ಇದ್ದಾನೆ. ದುರ್ಯೋಧನ ವರ್ಣನೆ ಮಾಡ್ತಾ ಇದ್ದಾನೆ ಕುರುಕ್ಷೇತ್ರ ರಣರಂಗದಲ್ಲಿ ಏನೆಲ್ಲ ನಡೀತಾ ಇದೆ. ಮೊದಲು ಇದಕ್ಕಿಂತ ಮುಂಚೆ ಭಗವದ್ಗೀತೆ ಯಾರು ಯಾರಿಗೆ ಹೇಳ್ತಾ ಇದ್ದಾರೆ, ಈ ಸಂಪೂರ್ಣ ಭಗವದ್ಗೀತೆ ಯಾರ ನಡುವೆ ಸಂವಾದ ನಡೀತಾ ಇದೆ ನೋಡಿ. ಸಂಪೂರ್ಣ ಎಲ್ಲಾ ಶಾಸ್ತ್ರಗಳು, ವೈದಿಕ ಶಾಸ್ತ್ರಗಳು, ಪುರಾಣಗಳೆಲ್ಲವೂ ಬರೀ ಹಾಗೆ ಸುಮ್ಮನೆ ಕೆಲವು ವಿಷಯಗಳು ಕೊಟ್ಟಿರೋದಲ್ಲ. ಇದು ಕೆಲವರು ಪ್ರಶ್ನೆ ಕೇಳ್ತಾ ಇದ್ದಾರೆ, ಮತ್ತೆ ಕೆಲವರು ಉತ್ತರ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಶ್ನೆ ಕೇಳುವುದರ ತುಂಬಾ ಮಹತ್ವ ಇದೆ. ಅದಕ್ಕೋಸ್ಕರ ಎಲ್ಲಾ ಭಕ್ತರು ನಾವು ಭಗವದ್ಗೀತೆಯನ್ನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಆಳವಾಗಿ ನಾವು ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡಬೇಕು. ಆಗ ನಮಗೆ ಪ್ರಶ್ನೆಗಳು ಬರುತ್ತೆ. ನಾವು ನಮ್ಮ ಮನಸ್ಸನ್ನ ಹಾಕ್ತಿವಿ, ನಮ್ಮ ಬುದ್ಧಿಯನ್ನ ಹಾಕ್ತಿವಿ, ಆಗೇನಾಗತ್ತೆ? ಪ್ರಶ್ನೆಗಳು ಬರುತ್ತೆ. ಈ ಪ್ರಶ್ನೆಗಳ ಸಂವಾದದಿಂದನೇ ಎಷ್ಟೊಂದು ಶಾಸ್ತ್ರಗಳು, ಪುರಾಣಗಳೆಲ್ಲವೂ ಬಂದಿದೆ. ಈಗ ಭಗವದ್ಗೀತೆ ಯಾರ ನಡುವೆ ನಡೆದಿರುವಂತಹ ಸಂವಾದ ಯಾರಾದ್ರೂ ಹೇಳ್ಬೋದು? ಧೃತರಾಷ್ಟ್ರ ಮತ್ತು ಸಂಜಯ, ಇವರಿಬ್ಬರ ನಡುವೆ ನಡೀತಾ ಇರುವಂತಹ ಈ ಸಂವಾದ. ಸಂಜಯ ಹೇಳ್ತಾ ಇದ್ದಾರೆ, ಧೃತರಾಷ್ಟ್ರ ಕೇಳ್ತಾ ಇದ್ದಾರೆ. ಯಾಕೆಂದ್ರೆ ಈಗ ಕುರುಕ್ಷೇತ್ರ ರಣರಂಗದ ಸಮಯದಲ್ಲಿ ಧೃತರಾಷ್ಟ್ರ ಆಸ್ಥಾನದಲ್ಲಿದ್ರು. ಯಾಕೆಂದ್ರೆ ಅವರು ಕುರುಡರಾಗ್ಬಿಟ್ಟಿದ್ರು. ಅವ್ರಿಗೆ ಕುರುಕ್ಷೇತ್ರ ರಣರಂಗದಲ್ಲಿ ಏನ್ ನಡೀತಾ ಇದೆ ಅದನ್ನೇನು ಗೊತ್ತೇ ಇಲ್ಲ. ನನ್ನ ಮಕ್ಕಳು ಹೋಗಿದ್ದಾರೆ, 100 ಮಕ್ಕಳು ಹೋಗಿದ್ದಾರೆ, ಆಮೇಲೆ ಪಾಂಡವರು ಹೋಗಿದ್ದಾರೆ. ಪಾಂಡವರು ನನ್ನ ಮಕ್ಕಳು ಏನ್ ಮಾಡ್ತಾ ಇದಾರೆ? ಯುದ್ಧ ಮಾಡ್ತಾ ಇದಾರೆ. ಯಾಕೆ ಯುದ್ಧ ಮಾಡ್ತಾ ಇದ್ದಾರೆ? ಎಲ್ಲರೂ ಒಂದೇ ಕುಟುಂಬದವ್ರು. ಯಾಕೆ ಯುದ್ಧ ಮಾಡ್ತಾ ಇದ್ದಾರೆ? ಯಾಕೆಂತ ಹೇಳಿದ್ರೆ ಕುತಂತ್ರ ನಡೆದಿದೆ, ಅಲ್ಲಿ ಸ್ವಲ್ಪ ರಾಜನೀತಿ ನಡೆದಿದೆ, ಪಾಲಿಟಿಕ್ಸ್ ನಡೆದಿದೆ. ಏನು ಪಾಲಿಟಿಕ್ಸ್ ಅಂತ ಹೇಳಿದ್ರೆ, ಧೃತರಾಷ್ಟ್ರ ಅವರ ಮಕ್ಕಳು, ಧೃತರಾಷ್ಟ್ರನಿಗೆ ಅನಿಸ್ತಾ ಇದೆ ಎಲ್ಲಾ ರಾಜ್ಯ ನಮ್ಮ ಮಕ್ಕಳಿಗೆ ಬರ್ಬೇಕು ಅಂತ ಹೇಳಿ. ಆದ್ರೆ ರಾಜ್ಯ ಯಾರಿಗೆ ಸೇರಿರೋದು? ಪಾಂಡು ರಾಜನಿಗೆ ಸೇರಿತ್ತು. ಪಾಂಡುರಾಜ ತಮ್ಮ ಆಗಿದ್ದ, ಧೃತರಾಷ್ಟ್ರ ಅಣ್ಣ ಆಗಿದ್ದ. ಆದ್ರೂ ಧೃತರಾಷ್ಟ್ರ ಕುರುಡನಾಗಿರೋದಕ್ಕೋಸ್ಕರ ಅವನಿಗೆ ರಾಜ್ಯ ಸಿಕ್ಕಿರ್ಲಿಲ್ಲ. ಅದಕ್ಕೋಸ್ಕರ ಪಾಂಡವನ್ನ ರಾಜ ಮಾಡಿದ್ರು. ಆಮೇಲೆ ಪಾಂಡು ದುರಾದೃಷ್ಟವಶಾತ್ ಅವರು ಸತ್ತೋಗ್ಬಿಟ್ರು. ಆಗ ನೇಮಕೆಗೆ ಹೆಸರಿಗೋಸ್ಕರ ಧೃತರಾಷ್ಟ್ರನಿಗೆ ಆಸ್ಥಾನದಲ್ಲಿ ಕೂರಿಸಿದ್ರು, ಆಸನದಲ್ಲಿ. ಆಮೇಲೆ ಭೀಷ್ಮ ಮತ್ತೆ ಬೇರೆ ಎಲ್ಲರೂ ರಾಜ್ಯವನ್ನು ಅವರೆಲ್ಲರೂ ನಡೆಸ್ತಾ ಇದ್ರು. ಈಗ ಧೃತರಾಷ್ಟ್ರನಿಗೆ ಅನ್ನಿಸ್ತಾ ಇತ್ತು, ನಾ ಕುರುಡನ ಆಗಿರೋದಕ್ಕೋಸ್ಕರ ನನಗೆ ರಾಜ್ಯ ಸಿಕ್ಕಿಲ್ಲ, ಆದ್ರೆ ನನ್ನ ಮಕ್ಕಳಿಗೆ ರಾಜ್ಯ ಬೇಕು. ಆದ್ರೆ ನೈತಿಕವಾಗಿ ರಾಜ್ಯ ಯಾರಿಗೆ ಸೇರ್ಬೇಕಿತ್ತು? ಪಾಂಡು ರಾಜನ ಮಕ್ಕಳಿಗೆ ಸೇರ್ಬೇಕಿತ್ತು, ಪಾಂಡವರಿಗೆ ಸೇರ್ಬೇಕಿತ್ತು. ಆದ್ರೆ ಧೃತರಾಷ್ಟ್ರನಿಗೆ ಅನ್ನಿಸ್ತು ಅವನು ಸ್ವಲ್ಪ ಕುತಂತ್ರ ಬುದ್ಧಿ. ಅದಕ್ಕೋಸ್ಕರ ಹೇಳ್ತಾರೆ ಧೃತರಾಷ್ಟ್ರ. ರಾಷ್ಟ್ರ ಅಂತ ಹೇಳಿದ್ರೆ ಸಾಮ್ರಾಜ್ಯ, ರಾಜ್ಯ ಎಲ್ಲವೂ ನನ್ನ ಹತ್ರ ಇರಬೇಕು. ಅದಕ್ಕೋಸ್ಕರ ದೃಢವಾಗಿ ಧೃತ ರಾಷ್ಟ್ರ, ಅದಕ್ಕೋಸ್ಕರ ಅವನು ದೃಢವಾಗಿ ಕುತ್ಕೊಂಡಿದ್ದ. ಅವನು ಪಾಂಡವರಿಗೆ ಕೊಡೋದಕ್ಕೆ ಅವನು ತಯಾರಿರ್ಲಿಲ್ಲ. ಅದಕ್ಕೋಸ್ಕರ ದುರ್ಯೋಧನನಿಗೂ ಈ ಕುತಂತ್ರದ ಬುದ್ಧಿ ಇತ್ತು, ಧೃತರಾಷ್ಟ್ರನಿಗೂ ಇತ್ತು. ಆದ್ರೆ ಧೃತರಾಷ್ಟ್ರನಿಗೆ ಅನ್ನಿಸ್ತಾ ಇತ್ತು ನಾನು ಇದನ್ನ ನೇರವಾಗಿ ಹೇಳೋದಕ್ಕಾಗೋದಿಲ್ಲ. ಆದ್ರೆ ದುರ್ಯೋಧನ ಮಾಡ್ತಾ ಇದ್ದ. ಆದ್ರೆ ಈ ಧೃತರಾಷ್ಟ್ರ ಏನ್ ಮಾಡ್ತಾ ಇದ್ದ? ಅವರನ್ನ ಎಂಕರೇಜ್ ಮಾಡ್ತಾ ಇದ್ರು, ಅವರನ್ನ ನಿಲ್ಸಿಲ್ಲ. ದುರ್ಯೋಧನ ಏನ್ ಮಾಡ್ತಾ ಇದ್ದ? ಎಷ್ಟೊಂದು ಹೀನವಾಗಿರುವಂತಹ ಕುತಂತ್ರದಿಂದ ಪಾಂಡವರನ್ನ ಸಾಯಿಸೋದಕ್ಕೆ ಎಷ್ಟೊಂದು ಪ್ರಯತ್ನ ಪಟ್ಟಿದ್ದಾನೆ. ತಾವೆಲ್ಲರೂ ಮಹಾಭಾರತ ನೋಡಿರ್ಬೋದು, ನಾನು ಮಹಾಭಾರತದ ಚರ್ಚೆಯಲ್ಲಿ ಹೋಗೋದಿಲ್ಲ ಈಗ. ಒಟ್ಟಲ್ಲಿ ಎಷ್ಟೊಂದು ಪ್ರಯತ್ನವನ್ನ ಪಟ್ಟು ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟು ಕೊನೆಗೆ ಅವೆಲ್ಲವೂ ಆಗಿಲ್ಲ ಅಂತ ಹೇಳಿದ್ರೆ ರಾಜ್ಯವನ್ನು ಹೇಗಾದ್ರೂ ಮಾಡಿ, ಅವರಿಂದ ಇಂದ್ರಪ್ರಸ್ಥ ರಾಜ್ಯವನ್ನ ಹೇಗಾದ್ರೂ ಮಾಡಿ ನಾವು ದೋಚ್ಕೊಳ್ಬೇಕು ಅಂತ ಹೇಳಿ ಅವರನ್ನ ಮೋಸದಿಂದ ಜೂಜಾಟಕ್ಕೆ ಕರೆದು, ಅಲ್ಲಿ ಜೂಜಾಟದಲ್ಲಿ ಅವರನ್ನ ಸೋಲಿಸಿ, ಅವ್ರನ್ನ ಅವಮಾನ ಮಾಡಿ, ದ್ರೌಪದಿಯ ವಸ್ತ್ರಾಪಹರಣ ಮಾಡಿ, ಅವರಿಂದ ಎಲ್ಲ ರಾಜ್ಯವನ್ನ ಅವರು ಕಬಳಿಸ್ಬಿಟ್ರು. ಆಮೇಲೆ ಕೊನೆಗೆ ಅವರಿಗೆ ವನವಾಸಕ್ಕೆ ಕಳಿಸ್ಬಿಟ್ರು. ಇದೆಲ್ಲವನ್ನು ನೋಡಿ ಅವರು ವನವಾಸವನ್ನು ಅನುಭವಿಸಿದ್ರು. ಯಾವುದೇ ದೋಷ ಇಲ್ಲದೇನೋ ಅವರು ವನವಾಸವನ್ನು ಅನುಭವಿಸಿದ್ರು. ಈಗ ಎಲ್ಲ ವನವಾಸ ಮತ್ತು ಅಜ್ಞಾತವಾಸ ಮುಗಿದ ಮೇಲೆ ಅವ್ರು ಬರ್ತಾ ಇದ್ದಾರೆ ವಾಪಸ್ ಒಂದು ರಾಜ್ಯವನ್ನ ಕೇಳ್ತಾ ಇದಾರೆ. ಅವ್ರು ಹೇಳ್ತಾ ಇದಾರೆ ಇಲ್ಲ, ಆಗೋದಿಲ್ಲ. ದುರ್ಯೋಧನ ಹೇಳ್ತಾನೆ, ನಾನು ಒಂದು ಸೂಜಿ ಚುಚ್ಚೋ ಜಾಗ ಅಷ್ಟನ್ನು ಕೊಡೋದಿಲ್ಲ. ಪಾಂಡವರು ಕೇಳ್ತಾ ಇದ್ದಾರೆ ಬರೀ 5 ಗ್ರಾಮಗಳನ್ನ ಕೊಡಿ, ಹಳ್ಳಿಗಳನ್ನ ಕೊಡಿ, ನಾವು ರಾಜ್ಯ ಕೇಳ್ತಾ ಇಲ್ಲ, ಬರೀ 5. ಯಾಕೆಂದ್ರೆ ನಾವು ಕ್ಷತ್ರಿಯರು, ನಾವು ರಾಜ್ಯವನ್ನ ಆಳ್ಬೇಕು.
ಅದಕ್ಕೋಸ್ಕರ ಬರೀ 5 ಗ್ರಾಮಗಳನ್ನ ಕೊಡಿ. ಅವ್ರು ಹೇಳಿದ್ರು, ದುರ್ಯೋಧನ ಹೇಳ್ತಾರೆ, 1 ಸೂಜಿ ಚುಚ್ಚೋ ಜಾಗ ಅಷ್ಟನ್ನು ಕೊಡೋದಿಲ್ಲ ಅಂತ ಹೇಳಿ. ಈಗ ಇದನ್ನ ಕೇಳಿದಾಗ ಯುದ್ಧ ಅನ್ನುವಂಥದ್ದು ಅನಿವಾರ್ಯವಾಗೋಯ್ತು. ಅದಕ್ಕೋಸ್ಕರ ಯುದ್ಧ ಆಗ್ತಾ ಇರುವಾಗ ಕೃಷ್ಣನು ಬರ್ತಾನೆ ಶಾಂತಿ ದೂತನಾಗಿ, ಆದ್ರೂ ಶಾಂತಿಯ ಸಮ್ಮತ ದುರ್ಯೋಧನ ಒಪ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಕೊನೆಗೆ ಆ ಶಾಂತಿ ಪ್ರಸ್ತಾವನೆ ಬರೋದಿಲ್ಲ, ಯುದ್ಧ ಆಗ್ಲೇಬೇಕಾಗತ್ತೆ. ಆಮೇಲೆ ಕುರುಕ್ಷೇತ್ರದ ರಣರಂಗದಲ್ಲಿ ಎಲ್ಲರೂ ಸೇರ್ತಾರೆ. ಈಗ ಸೇರುವಾಗ ಏನಾಗತ್ತೆ, ಕೃಷ್ಣನನ್ನು ಅವರ ಜೊತೆ ಕರ್ಕೊಂಬರೋದಕ್ಕೋಸ್ಕರ ಬರ್ತಾರೆ. ದುರ್ಯೋಧನನು ಬರ್ತಾನೆ, ಅರ್ಜುನನು ಬರ್ತಾನೆ. ತಾವು ಚಿತ್ರದಲ್ಲಿ ನೋಡ್ತಾ ಇರ್ಬೋದು. ಅವ್ರು ಬಂದಾಗ ಏನಾಗತ್ತೆ, ದುರ್ಯೋಧನ ಬಂದು ಕೃಷ್ಣ ಮಲ್ಕೊಂಡಿರ್ತಾನೆ, ಬಂದು ಕೃಷ್ಣನ ತಲೆ ಹತ್ರ ಬಂದು ಕುತ್ಕೊಳ್ತಾನೆ. ಅರ್ಜುನನು ಬರ್ತಾನೆ, ಅರ್ಜುನ ಬಂದು ಕೃಷ್ಣನ ಪಾದದ ಹತ್ರ ಕುತ್ಕೊಂಡಿರ್ತಾನೆ. ಕೃಷ್ಣ ನಿದ್ದೆಯಿಂದ ಎದ್ದು ನೋಡ್ತಾ ಇರ್ತಾನೆ, ಮೊದಲು ಅರ್ಜುನನ ನೋಡ್ತಾನೆ. ಏನ್ ಬೇಕು ಅರ್ಜುನ ಅಂತ ಕೇಳಿದಾಗ ದುರ್ಯೋಧನ ಇರ್ತಾನೆ, ನಾನು ಮೊದಲು ಬಂದು ಅಂತ ಹೇಳ್ದ. ಆಗ ಕೃಷ್ಣ ಹೇಳ್ತಾನೆ, ಆಯ್ತು ಅರ್ಜುನನ ಮೊದಲು ನೋಡಿದ್ದೇನೆ ನಾನು ಅಂತ ಹೇಳಿ ದುರ್ಯೋಧನ ಹೇಳ್ತಾನೆ, ನಾವೀಗ ಇಬ್ರು ಅಲಯನ್ಸ್, ನಾವು ಯುದ್ಧವನ್ನ ಮಾಡ್ತಾ ಇದೀವಿ, ನಮಗೆ ಕೃಷ್ಣ ನಿನ್ನ ಸಹಯೋಗ ಈ ಯುದ್ಧದಲ್ಲಿ ನಮಗ್ ಬೇಕು ಅಂತ ಹೇಳಿ ಇಬ್ರು ಕೇಳ್ತಾರೆ. ಕೃಷ್ಣ ಹೇಳ್ತಾನೆ, ನಾನು ಸ್ವಯಂ ಒಂದು ಕಡೆ, ಆಮೇಲೆ ನನ್ನ ನಾರಾಯಣಿ ಸೇನಾ ಮತ್ತೊಂದು ಕಡೆ, ಆದ್ರೆ ನಾನು ಯಾವುದೇ ರೀತಿಯ ಆಯುಧ ಅಸ್ತ್ರವನ್ನ ನಾನು ಉಪಯೋಗ ಮಾಡೋದಿಲ್ಲ. ಇದನ್ನ ಕೇಳಿದ ತಕ್ಷಣ ಅರ್ಜುನ ಮತ್ತು ದುರ್ಯೋಧನನಿಗೆ ಈ 2 ಆಪ್ಷನ್ಸ್ ಇದೆ, ನೀವು ಆಯ್ಕೆ ಮಾಡ್ಕೊಳ್ಳಿ ಅಂತ. ಅರ್ಜುನನಿಗೆ ಕೇಳಿದಾಗ ಅರ್ಜುನ ಹೇಳ್ತಾನೆ, ಕೃಷ್ಣ ನೀನ್ ಎಲ್ಲಿದ್ಯೋ ನಾನು ಅಲ್ಲೇ ಇರ್ತೇನೆ, ನಾನು ನಿನ್ನನ್ನ ಬಿಟ್ಟು ಇರೋದಕ್ಕಾಗೋದಿಲ್ಲ, ನೀನು ಅಸ್ತ್ರ ತಗೊಂಡಿಲ್ಲ ಆದ್ರೂ ನೀನು ಯಾವಾಗ್ಲೂ ನನ್ನ ಜೊತೆ ಇರಬೇಕು ಅಂತ ಹೇಳಿ. ಆಮೇಲೆ ದುರ್ಯೋಧನ ಖುಷಿ ಆಗೋಯ್ತು, ಅರ್ಜುನ ನೀನು ಹುಚ್ಚ, ಯಾವುದೇ ಅಸ್ತ್ರ ತಗೊಳ್ಳೋದಿಲ್ಲ ಕೃಷ್ಣ, ಅವನನ್ನ ತಗೊಂಡು ಏನ್ ಮಾಡ್ತೀಯ ಅಂತ ಹೇಳಿ. ಆದ್ರೆ ದುರ್ಯೋಧನಿಗೆ ಖುಷಿಯಾಗಿ ಆ ಸೇನೆಯನ್ನ ತಗೊಂಡು ಹೋಗ್ತಾನೆ. ಈಗ ತಗೊಂಡು ಹೋದ್ಮೇಲೆ ಅರ್ಜುನನಿಗೆ ಕೃಷ್ಣ ಕೇಳ್ತಾನೆ, ಯಾಕೆ ನೀನು ನನ್ನನ್ನು ಆಯ್ಕೆ ಮಾಡಿದ್ದು ಅಂತ. ಆಗ ಅರ್ಜುನ ಹೇಳ್ತಾನೆ, ಕೃಷ್ಣ ನನಗೆ ನೀನು ನನ್ನ ಜೊತೆಲಿ ಇರಬೇಕು, ನೀನ್ ಎಲ್ಲಿರ್ತೀಯ ಅಲ್ಲಿ ವಿಜಯನೂ ಇದ್ದೇ ಇರುತ್ತೆ. ಜಯಸ್ತು ಪಾಂಡು ಪುತ್ರಾಣಾಂ ಯೇಷಾಂ ಪಕ್ಷೆ ಜನಾರ್ದನ ಅಂತ ಹೇಳ್ತಾರೆ. ಎಲ್ಲಿ ಕೃಷ್ಣ ಇರ್ತಾನೆ ಅಲ್ಲಿ ಯಾವಾಗ್ಲೂ ಭಗವಂತನ ಅನುಗ್ರಹ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾರಲ್ಲ, ಎಲ್ಲಿ ಭಗವಂತ ಇರ್ತಾನೆ ಅಲ್ಲಿ ಲಕ್ಷ್ಮೀನೂ ಇದ್ದೇ ಇರ್ತಾಳೆ, ವಿಜಯಲಕ್ಷ್ಮೀನೂ ಇರ್ತಾಳೆ. ಅದಕ್ಕೋಸ್ಕರ ಭಗವದ್ಗೀತೆ ಅಂತಿಮ ಶ್ಲೋಕ ಹೇಳ್ತಾರೆ, ಎಲ್ಲಿ ಕೃಷ್ಣ ಇದ್ದಾನೆ ಮತ್ತು ಎಲ್ಲಿ ಭಕ್ತರಾಗಿರುವಂತ ಅರ್ಜುನ ಇರ್ತಾರೆ ಅಲ್ಲಿ ವಿಜಯ ಅನ್ನುವಂಥದ್ದು ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಈ ರೀತಿ ಯುದ್ಧ ಪ್ರಾರಂಭ ಆಯಿತು. ಯುದ್ಧವನ್ನು ಪ್ರಾರಂಭ ಆದ್ಮೇಲೆ ಅರ್ಜುನ ಕುಸಿದು ಹೋಗ್ಬಿಟ್ಟಿದ್ದ. ಇದನ್ನೆಲ್ಲ ಚರ್ಚೆ ಮಾಡೋಣ ಈಗ ನಾವು. ಆ ಸನ್ನಿವೇಶದಲ್ಲಿ ಧೃತರಾಷ್ಟ್ರನಿಗೆ ಒಂದು ಪ್ರಶ್ನೆ ಬಂತು. ಅದನ್ನು ನಾವು ಇಲ್ಲಿಂದ ಭಗವದ್ಗೀತೆ ಪ್ರಾರಂಭ ಆಗುತ್ತೆ. ಆಮೇಲೆ ಸಂಕ್ಷಿಪ್ತವಾಗಿ ಭಗವದ್ಗೀತೆಯಲ್ಲಿ ಏನೆಲ್ಲ ಇದೆ ಅಂತ ಹೇಳಿದ್ರೆ 18 ಅಧ್ಯಾಯಗಳು. ಮೊದಲ 6 ಅಧ್ಯಾಯಗಳು ಕರ್ಮಯೋಗದ ಚರ್ಚೆ ಮಾಡುತ್ತೆ. ಆಮೇಲೆ ಕೊನೆಯ 6 ಅಧ್ಯಾಯಗಳು ಅದು ಜ್ಞಾನ ಯೋಗದ ಚರ್ಚೆ ಮಾಡುತ್ತೆ. ಆಮೇಲೆ ಅದು ಮಧ್ಯದಲ್ಲಿರುವಂತಹ 6 ಅಧ್ಯಾಯಗಳು ಅದು ಭಕ್ತಿ ಯೋಗದ ಚರ್ಚೆ ಮಾಡುತ್ತೆ. ಇದೆಲ್ಲವನ್ನು ಒಂದು ಹೋಲಿಕೆ ಮಾಡಿದ್ದಾರೆ, ಆಭರಣದ ಪೆಟ್ಟಿಗೆಗೆ ಹೋಲಿಕೆ ಮಾಡಿದ್ದಾರೆ. ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಅವರು ಈ ರೀತಿ ಹೋಲಿಕೆ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ, ಮೊದಲನೆಯ 6 ಅಧ್ಯಾಯಗಳು ಬಂದು ಬಾಟಮ್ ಆಫ್ ದ ಜ್ಯುವೆಲ್ಲರಿ ಬಾಕ್ಸ್ ಇದ್ದ ಹಾಗೆ. ಆಮೇಲೆ ಜ್ಞಾನ ಯೋಗ ಅದು ಮುಚ್ಚಳ ಇದ್ದ ಹಾಗೆ. ಆ ಮುಚ್ಚಳನಲ್ಲೂ ಜ್ಞಾನ ಇದೆಯಲ್ಲ, ಅದಕ್ಕೋಸ್ಕರ ಅದು ಮಿಂಚ್ತಾ ಇದೆ. ಆದರೆ ಮುಖ್ಯವಾಗಿರೋದು ಬರೀ ಮಿಂಚ್ತಾ ಇರುವಂತಹ ಮುಚ್ಚಳ ಅಲ್ಲ, ಒಳಗಡೆ ಇರುವಂತಹ ಆಭರಣ ಅದು ಭಕ್ತಿ ಯೋಗ. ಅದನ್ನ ಭಗವಂತ ಮಧ್ಯದಲ್ಲಿ ಇಟ್ಟಿದ್ದಾರೆ. 7ರಿಂದ 12 ಅಧ್ಯಾಯಗಳು. ಅದಕ್ಕೋಸ್ಕರ ಮಧ್ಯದಲ್ಲಿರುವಂತಹ ಭಕ್ತಿ ಯೋಗ ತುಂಬಾ ಮುಖ್ಯ. ಅದಕ್ಕಿಂತ ಮುಂಚೆ ಕರ್ಮಯೋಗನೂ ಮುಖ್ಯ, ಜ್ಞಾನಯೋಗನೂ ಮುಖ್ಯ. ಅದು ಆದ್ರೆ ಭಕ್ತಿ ಯೋಗ ಸ್ಯಾಂಡ್ವಿಚ್ ಇದ್ದ ಹಾಗೆ. ಸ್ಯಾಂಡ್ವಿಚ್ ನಲ್ಲಿ ನಾವು ಕೇಳ್ತೀವಿ ಕೆಲವು ಸಲ ಚೀಸ್ ಸ್ಯಾಂಡ್ವಿಚ್, ಏನೇನೋ ಸ್ಯಾಂಡ್ವಿಚಸ್ ಬರುತ್ತೆ. ಆದ್ರೆ ಯಾವ ಸ್ಯಾಂಡ್ವಿಚ್ ಹೇಗೆ ಹೇಳ್ತೀವಿ, ಮಧ್ಯದಲ್ಲಿ ಏನು ಲೇಯರ್ ಇರುತ್ತಲ್ಲ ಅದ್ರ ಮುಖಾಂತರವಾಗಿ ಬೇರೆ ಬೇರೆ ಸ್ಯಾಂಡ್ವಿಚ್ ಹೇಳ್ತಾರೆ. ಅದೇ ರೀತಿ ತುಂಬಾ ಮುಖ್ಯವಾಗಿರೋದು ಯಾವುದು ಅಂದರೆ ಭಕ್ತಿ ಯೋಗ, ಮಧ್ಯದಲ್ಲಿರುವಂತಹ 6 ಅಧ್ಯಾಯಗಳು. ಇದನ್ನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಶಂಕರಾಚಾರ್ಯರು ಗೀತಾ ಮಹಾತ್ಮ್ಯ ಅಂತ ಬರೆದಿದ್ದಾರೆ. ಅದು ಭಗವದ್ಗೀತೆಯ ತುಂಬಾ ಮುಖ್ಯವಾಗಿರುವಂತಹ ಮಹಾತ್ಮ್ಯ ಅಂತ ಹೇಳಿದ್ರೆ, ಭಗವದ್ಗೀತೆಯನ್ನ ನಾವು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಮನ ಮಾಡುವಂಥದ್ದು. ಆಮೇಲೆ ಗೀತಾ ಮಹಾತ್ಮ್ಯದಿಂದ ಏನು ನಾವು ಪಡ್ಕೊಳ್ಬೋದು ಅದನ್ನ ಅವರು ಶಂಕರಾಚಾರ್ಯರು ಹೇಳಿದ್ದಾರೆ. ಇದನ್ನ ಒಂದೊಂದು ಶ್ಲೋಕವನ್ನ ನಾವು ಸಂಕ್ಷಿಪ್ತವಾಗಿ ಹೇಳೋಣ.
ಗೀತಾಶಾಸ್ತ್ರಮಿದಂ ಪುಣ್ಯಂ ಯಃ ಪಠೇತ್ ಪ್ರಯತಃ ಪುಮಾನ್ ವಿಷ್ಣು ಪದಂ ಅವಾಪ್ನೋತಿ ಭಯಶೋಕಾದಿವರ್ಜಿತ. ನೋಡಿ ಹೇಳ್ತಾ ಇದ್ದಾರೆ, ಇದು ತುಂಬಾ ಪುಣ್ಯವಾಗಿರುವಂತಹ ಗ್ರಂಥ. ಯಾರು ಇದನ್ನ ಓದ್ತಾರೆ, ಕೇಳ್ತಾರೆ, ತಿಳ್ಕೊಳ್ತಾರೆ, ಅವ್ರಿಗೇನ್ ಸಿಗುತ್ತೆ? ವಿಷ್ಣು ಪದಂ ಅಂದರೆ ಭಗವಂತನ ಧಾಮ, ವೈಕುಂಠ, ಗೋಲೋಕ ಸಿಗುತ್ತೆ. ಆಮೇಲೆ ಅದಷ್ಟಲ್ಲ, ಈ ಜಗತ್ತಿನಲ್ಲಿ ಏನ್ ಸಿಗುತ್ತೆ? ಭಯ, ಶೋಕ, ಮೋಹ ಇವೆಲ್ಲವೂ ಹೋಗ್ಬಿಡುತ್ತೆ. ಆಮೇಲೆ ಹೇಳ್ತಾ ಇದ್ದಾರೆ, ಭಗವದ್ಗೀತೆಯನ್ನ ಮುದುಕರಾದ್ಮೇಲೆ ಓದ್ಬೇಕಾಗಿರೋದು. ಯಾವಾಗ ಏನೂ ಕೆಲಸ ಮಾಡೋದಿಲ್ಲ, ಆಮೇಲೆ ಶಕ್ತಿ ಇಲ್ಲ, ಮಲ್ಕೊಂಡೇ ಇರಬೇಕು, ಆಗ ಸ್ವಲ್ಪ ಭಗವದ್ಗೀತೆನ ಓದ್ಬಿಡೋಣ. ಓದ್ಲೇಬೇಕಲ್ಲ, ಆಯ್ತು ಓದ್ಬಿಡೋಣ. ಆದ್ರೆ ಈ ಸಮಯದಲ್ಲೆಲ್ಲ ಓದೋದು, ಯಾಕಂದ್ರೆ ಆ ಸಮಯದಲ್ಲಿ ಏನು ಅರ್ಥ ಆಗೋದಿಲ್ಲ. ಆಮೇಲೆ ಕೇಳ್ತಾ ಕೇಳ್ತಾ ಮಲ್ಕೊಂಡ್ಬಿಡ್ತೀವಿ ನಾವು, ಅರ್ಥನ ಆಗೋದಿಲ್ಲ, ಏನು ಜೀವನದಲ್ಲಿ ಏನು ಪಾಲನೆ ಮಾಡೋದಕ್ಕೇನಾಗುತ್ತೆ. ಅದಕ್ಕೋಸ್ಕರ ಈ ಸಮಯದಲ್ಲೆಲ್ಲ ಮಾಡ್ಬೇಕಾಗಿರೋದು. ಹೇಳ್ತಾರೆ, ನಮಗೆ ಶಕ್ತಿ ಇರುವಾಗ, ನಮಗೆ ಬುದ್ಧಿ ಇರುವಾಗ, ಸಮಯ ಇರುವಾಗ, ಈ ಸಮಯದಲ್ಲಿ, ಈಗ ಕೆಲವರು ಹೇಳ್ಬೋದು ಆಲ್ರೆಡಿ ನಾವು ಮುದುಕ ಆಗ್ಬಿಟ್ಟಿದ್ದೀನಿ, ಇಲ್ಲ ಮುದುಕಿ ಆಗ್ಬಿಟ್ಟಿದ್ದೀನಿ, ಏನ್ ಮಾಡೋದು? ಆಯ್ತು, ಈ ಸಮಯದಲ್ಲಾದ್ರೂ ಓದೋಣ ಅಲ್ಲ. ಯಾಕಂದ್ರೆ ಸಮಯ ಇಲ್ಲಿ ತನಕ ಆಗಿ ಸಿಕ್ಕಿಲ್ಲ, ಅಟ್ಲೀಸ್ಟ್ ಈಗ ಸಿಕ್ಕಿದೆ. ಅದಕ್ಕೋಸ್ಕರ ಭಗವದ್ಗೀತೆಯನ್ನ ಸಣ್ಣವರಿರುವಾಗ್ಲೇನೆ ಹೇಳ್ಕೊಡ್ಬೇಕು. ಆಮೇಲೆ ಹೇಳ್ತಾರೆ, ಗೀತಾ ಅಧ್ಯಯನಶೀಲಸ್ಯ ಪ್ರಾಣಾಯಾಮ ಪರಸ್ಯ ಚ ನೈವ ಸಂತಿ ಪಾಪಾನಿ ಪೂರ್ವಜನ್ಮ ಕೃತಾನಿ ಚ. ಹೇಗೆ ನಾವು ಓದ್ಬೇಕು ಅಂದ್ರೆ, ಹೇಗೆ ನಾವು ಉಸಿರು ತಗೊಳ್ತೀವಿ ಆ ರೀತಿ ಭಗವದ್ಗೀತೆ ಓದ್ಬೇಕು ಅಂತ ಹೇಳ್ತಾರೆ. ಅಧ್ಯಯನ ಪ್ರಾಣಾಯಾಮ ಪರಸ್ಯ ಚ. ನೋಡಿ, ಪ್ರಾಣ ಉಸಿರನ್ನ ತಗೊಳ್ದೇ ಇರೋದಕ್ಕಾಗತ್ತಾ? ಆ ರೀತಿ ನಾವು ಉಸಿರು ತಗೊಳ್ತಾ ಹೇಗೆ ನಾವು ನಮ್ಮ ಜೀವನ ರಕ್ಷಣೆ ಮಾಡ್ತೀವಲ್ಲ, ಅದೇ ರೀತಿ ಭಗವದ್ಗೀತೆಯನ್ನು ನಾವು ತಿಳ್ಕೊಳ್ಬೇಕು. ನೈವ ಸಂತಿ ಪಾಪಾನಿ ಪೂರ್ವಜನ್ಮ ಕೃತಾನಿ ಚ. ಏನಾಗುತ್ತೆ? ಇದನ್ನ ಓದೋದ್ರಿಂದ ಹಿಂದೆ ಮಾಡಿರೋಂಥ ಎಷ್ಟೊಂದು ಪಾಪಗಳೆಲ್ಲವೂ ನಷ್ಟ ಆಗೋಗ್ಬಿಡುತ್ತೆ. ಆಮೇಲೆ ಭಗವದ್ಗೀತೆ ಓದೋದ್ರಿಂದ ಏನಾಗುತ್ತೆ? ಮಲ ನಿರ್ಮೋಚನಂ ಪುಂಸಾಂ ಜಲಸ್ನಾನಂ ದಿನೇ ದಿನೇ ಸಕೃತ್ ಗೀತಾಮೃತಂ ಸ್ನಾನಂ ಸಂಸಾರ ಮಲ ನಾಶನಂ. ಇದನ್ನ ಮಾಡಿದ್ರೆ ಏನಾಗುತ್ತೆ? ನಮ್ಮ ಹೇಗೆ ನಾವು ಸ್ನಾನ ಮಾಡಿದ್ರೆ ಶರೀರದ ಕೊಳೆ ಹೋಗುತ್ತೆ, ನಮ್ಮ ಮನಸ್ಸಿನ ಕೊಳೆ ಹೋಗೋದಕ್ಕೇನು ಯಾವ ಡಿಟರ್ಜೆಂಟ್ ಉಪಯೋಗಿಸ್ಬೋದು? ಸರ್ಫ್, ಏರಿಯಲ್, ನಿರ್ಮಾ, ಯಾವುದು? ನೀವು ಹೇಳ್ಬೋದು ಇಲ್ಲ ಹೊಸ ಅಡ್ವಾನ್ಸ್ ಏನಾದ್ರು ಬಂದಿದೆ. ಇದೆಲ್ಲವೂ ಎಷ್ಟೇ ಉಪಯೋಗಿಸಿದ್ರು ಮನಸ್ಸಿನ ಕೊಳೆ ಹೋಗೋದಿಲ್ಲ. ಆದ್ರೆ ಇದನ್ನ ಉಪಯೋಗಿಸ್ಬೇಕು ಅಂತ ಹೇಳಿದ್ರೆ ಭಗವದ್ಗೀತೆ ಸಂಸಾರ ಮಲನಾಶನಂ, ಅದನ್ನು ಮನಸ್ಸಿನ ಕೊಳೆ ಹೋಗುತ್ತೆ. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೇ ಶಾಸ್ತ್ರ ವಿಸ್ತರೆ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾದ್ವಿ ನಿಸ್ಸೃತ. ಇದು ಬೇರೆ ಯಾವ ಶಾಸ್ತ್ರಗಳು ಯಾಕೆ ಬೇಕು? ಕಿಮನ್ಯ ಶಾಸ್ತ್ರ ವಿಸ್ತರೆ, ಯಾಕಂದ್ರೆ ಸ್ವಯಂ ಇದು ಭಗವಂತ ಹೇಳ್ತಾರೆ, ಅವರ ಮುಖ ಕಮಲದಿಂದ ಬರ್ತಾರೆ. ಗಂಗಾ ನದಿ ಭಗವಂತನ ಪಾದದಿಂದ ಬರ್ತದೆ, ಆದ್ರೆ ಭಗವದ್ಗೀತೆ ಭಗವಂತನ ಮುಖ ಕಮಲದಿಂದ ಬರ್ತದೆ. ಅದಕ್ಕೋಸ್ಕರ ಇದು ಗಂಗಾ ನದಿಯ ಸ್ನಾನಕ್ಕಿಂತನೂ ಮಿಗಿಲು. ಗಂಗಾ ನದಿಯ ಸ್ನಾನ ಮಾಡಿದ್ರೆ ಕೆಲವು ಸಲ ಪಾಪಗಳು ಹೋಗುತ್ತೆ, ಆದ್ರೆ ಪಾಪ ಮಾಡುವಂತ ಪ್ರವೃತ್ತಿ ಹೋಗೋದಿಲ್ಲ. ಆದ್ರೆ ಭಗವದ್ಗೀತೆಯನ್ನು ಓದಿದ್ರೆ ಪಾಪ ಮಾಡುವಂತ ಪ್ರವೃತ್ತಿನೇ ಹೋಗ್ಬಿಡುತ್ತೆ. ಭಾರತಾಮೃತ ಸರ್ವಸ್ವಂ ವಿಷ್ಣು ವಕ್ತ್ರಾದ್ವಿ ನಿಸೃತಂ ಗೀತಾ ಗಂಗೋದಕಂ ಪೀತ್ವಾ ಪುನರ್ಜನ್ಮನ ವಿದ್ಯತೆ. ಹೇಳ್ತಾ ಇದಾರೆ, ಇದು ಮಹಾಭಾರತದಲ್ಲಿರುವಂತ ಸಾರ, ಇದು ಭಗವದ್ಗೀತೆಯಲ್ಲಿದೆ. ಇದು ಭಗವಂತನ ಮುಖಕಮಲದಿಂದ ಬರ್ತಾ ಇದೆ. ಇದು ಗಂಗಾ ಇದ್ದ ಹಾಗೆ, ಗೀತಾ ಗಂಗಾ. ಇದನ್ನ ಯಾರು ತಗೊಳ್ತಾರೆ? ಪುನರ್ಜನ್ಮ ಅನ್ನುವಂಥದ್ದು ಅವ್ರಿಗಿಲ್ಲ. ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲ ನಂದನ ಪಾರ್ಥೋ ವತ್ಸ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಹೇಳ್ತಾ ಇದಾರೆ, ಇದು ಎಲ್ಲಾ ಉಪನಿಷತ್ತುಗಳ ಸಾರ, ಎಲ್ಲ ವೇದಗಳ ಸಾರ, ಎಲ್ಲ ಪುರಾಣಗಳ ಸಾರ. ಅದಕ್ಕೋಸ್ಕರ ನಾವು ಯಾವುದೇ ಪುರಾಣ ವೇದಗಳು ಗೊತ್ತಿಲ್ಲ ಅಂತ ಹೇಳಿದ್ರು ನಾವು ಬರೀ ಭಗವದ್ಗೀತೆ ಅಂತ ತಿಳ್ಕೊಂಡ್ರೆ ನಮ್ಮ ಜೀವನ ಸಾರ್ಥಕ ಆಗೋಗ್ಬಿಡುತ್ತೆ. ಆಮೇಲೆ ಇದು ಹೇಗೆ ಅಂತ ಹೇಳಿದ್ರೆ, ಕೃಷ್ಣ ಹಾಲು ಕರಿತಾ ಇದ್ದಾನೆ. ಯಾವ ಹಾಲು? ಈ ಸಂಪೂರ್ಣ ವೇದ ಉಪನಿಷತ್ತುಗಳು ಗೋವು ಇದ್ದ ಹಾಗೆ, ಅದರ ಹಾಲು ಬಂದು ಭಗವದ್ಗೀತಾ ಇದ್ದಾಗೆ. ಈ ಭಗವದ್ಗೀತಾ ಹಾಲು ಮೊದಲು ಯಾರು ಕುಡಿತಾರೆ? ಕರು. ಇಲ್ಲಿ ಯಾರು ಕರು? ಅರ್ಜುನ. ಅವನ್ನೆಲ್ಲ ಕುಡಿದಿರೋದಾದ್ಮೇಲೆ ನಮ್ಗೆಲ್ಲರಿಗೂ ಹಾಲು ಸಿಗ್ತಾ ಇದೆ. ಅದಕ್ಕೋಸ್ಕರ ನಾವೆಲ್ಲರೂ ತುಂಬಾ ಭಾಗ್ಯವಂತರು. ಈಗ ಕೆಲವರು ಹೇಳ್ಬೋದು, ಎಷ್ಟೊಂದು ಪುಸ್ತಕಗಳಿದೆ, ಯಾಕೆ ಬರೀ ಭಗವದ್ಗೀತಾ? ಅದಕ್ಕೆ ಶಂಕರಾಚಾರ್ಯ ಹೇಳ್ತಾ ಇದ್ದಾರೆ, ಇಲ್ಲ, ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ ಏಕೋ ದೇವೋ ದೇವಕಿ ಪುತ್ರ ಏವ ಏಕೋ ಮಂತ್ರ ತಸ್ಯ ನಾಮಾನಿ ಯಾನಿ ಕರ್ಮಾಪ್ಯೇಕಂ ತಸ್ಯ ದೇವಸ್ಯ ಸೇವಾ. ಹೇಳ್ತಾರೆ, ಒಂದೇ ಒಂದು ಶಾಸ್ತ್ರ ಸಾಕು. ಅದ್ಯಾವ್ದು? ಭಗವದ್ಗೀತೆ. ಒಬ್ಬರೇ ಒಬ್ರು ದೇವರು ಸಾಕು, ಅದು ದೇವಕಿ ಪುತ್ರ. ದೇವಕಿ ಪುತ್ರ ಯಾರು? ಕೃಷ್ಣ. ಏಕೋ ಮಂತ್ರ ತಸ್ಯ ನಾಮಾನಿ ಯಾನಿ ಅಂತ ಹೇಳಿದ್ರೆ ಒಂದೇ ಒಂದು ಮಂತ್ರ ಸಾಕು. ಯಾವ್ದದು? ಹರೇ ಕೃಷ್ಣ ಮಹಾಮಂತ್ರ. ಆಮೇಲೆ ಒಂದೇ ಒಂದು ಕೆಲಸ ಸಾಕು, ಅದು ಭಗವಂತನ ಸೇವೆ. ಈ ಗೀತಾ ಮಹಾತ್ಮ್ಯವನ್ನು ಮುಗಿದ ಮೇಲೆ ನಾವು ಭಗವದ್ಗೀತೆ ಏನ್ ತಿಳ್ಕೊಳ್ಬೋದು ನೋಡಿ. ಹೇಳಿದೆ, ಈ ಜಗತ್ತಿನಲ್ಲಿರುವಾಗ ಕೃಷ್ಣನಿಗಾಗಿ ಕೆಲಸ ಮಾಡುವುದು ಹೇಗೆ, ಕಲಿಯುವ ಕಲೆ,
ಅದು ಭಗವದ್ಗೀತೆ ಹೇಳ್ಕೊಡುತ್ತೆ. ಈಗ ನೋಡಿ, ಕೆಲಸ ಮಾಡುವಂತ ಕಲೆ ಮೊದಲನೇ 6 ಅಧ್ಯಾಯಗಳಿಂದ ಗೊತ್ತಾಗುತ್ತೆ. ಆಮೇಲೆ ಕೃಷ್ಣನಿಗೋಸ್ಕರ ಹೇಗೆ ಮಾಡುವಂಥದ್ದು ಅದು ಮಧ್ಯದಲ್ಲಿರುವಂತಹ 6 ಅಧ್ಯಾಯಗಳಿಂದ ಗೊತ್ತಾಗುತ್ತೆ. ಈ ಜಗತ್ತಿನಲ್ಲಿರುವಾಗ ಅಂದರೆ ಈ ಜಗತ್ತು ಹೇಗಿದೆ, ಆ ಜಗತ್ತಿನಲ್ಲಿ ನಾವು ಹೇಗೆ ಕೆಲಸ ಮಾಡಬೇಕು, ಅದೆಲ್ಲವೂ ಜಗತ್ತಿನ ಬಗ್ಗೆ ತಿಳ್ಕೊಳ್ಳುತ್ತೆ ಕೊನೆಯ 6 ಅಧ್ಯಾಯಗಳು. ಈಗ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಭಗವದ್ಗೀತೆಯ ಮೊದಲನೆಯ ಶ್ಲೋಕ. ತಾವೆಲ್ಲರೂ ಈಗ ಮೊದಲನೆಯ ಶ್ಲೋಕ ತಮ್ಮೆಲ್ಲರೂ ಭಗವದ್ಗೀತೆ ಇದ್ರೆ ದಯವಿಟ್ಟು ನೀವು ಓಪನ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ನಾನು ಶ್ಲೋಕ ಹೇಳ್ತೀನಿ, ತಾವು ಕಲಿಯೋದು ಪ್ರಾರಂಭ ಮಾಡಿ. ಆಮೇಲೆ ಅದರಲ್ಲಿ ಕೆಲವು ಮುಖ್ಯವಾಗಿರುವಂತಹ ಪಾಯಿಂಟ್ಸ್ ಅನ್ನು ನಾನು ಹೇಳ್ತೀನಿ, ತಾವೆಲ್ಲರೂ ಇದನ್ನೆಲ್ಲ ತಿಳ್ಕೊಳ್ಬಹುದು. ಭಗವದ್ಗೀತೆಯನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಬೋದು. ಇಲ್ಲಿ ನಾನು ಸಂಪೂರ್ಣ ಎಲ್ಲಾ ಶ್ಲೋಕಗಳ ಚರ್ಚೆ ಮಾಡೋದಕ್ಕಾಗೋದಿಲ್ಲ. ಮುಖ್ಯವಾಗಿರುವಂತಹ, ಯಾಕೆಂತ ಹೇಳಿದ್ರೆ ಆಲ್ರೆಡಿ 30 ನಿಮಿಷ 40 ನಿಮಿಷ ಆಗೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಸಂಪೂರ್ಣವಾಗಿ ನಾವು ಒಂದು ಸೆಷನ್ ಅಲ್ಲಿ ಒಂದು ಅಧ್ಯಾಯವನ್ನು ನಾವು ಮುಗಿಸ್ಬೇಕು. ಅದಕ್ಕೋಸ್ಕರ ಸ್ವಲ್ಪ ನಾವು ಎಕ್ಸ್ಪ್ರೆಸ್ ಸ್ಪೀಡಲ್ಲಿ ನಾವು ಹೋಗೋಣ. ಆಮೇಲೆ ಆದಷ್ಟು ನಾನು ನಿಮಗೆ ಭಗವದ್ಗೀತೆಯನ್ನ ಇದನ್ನ ಏನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನಾವು ಭಗವದ್ಗೀತೆಯ ಸಾರಾಂಶ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಈ ಚರ್ಚೆಯಲ್ಲಿ. ಆಮೇಲೆ ನೀವು ಭಗವದ್ಗೀತೆನ ಓದ್ತಾ ಇದ್ರೆ ಭಾವಾರ್ಥ, ನೀವು ಅನುವಾದ ಭಾವಾರ್ಥವನ್ನ ನೀವು ಓದ್ತಾ ಇದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಈ ಹೋಮ್ವರ್ಕ್ ಅನ್ನ ನೀವೆಲ್ಲರೂ ಮನೆಯಲ್ಲೇ ಮಾಡ್ಬೇಕು. ಈ ಅನುವಾದ ಮತ್ತು ಭಾವಾರ್ಥವನ್ನ ನೀವು ಮನೆಯಲ್ಲಿ ಓದ್ಕೊಳ್ಳಿ. ನಾನು ಭಗವದ್ಗೀತೆ ಸಾರಾಂಶವನ್ನ ಒಂದು ಅಧ್ಯಾಯದಲ್ಲಿ ಹೈಲೈಟ್ ಪಾಯಿಂಟ್ಸ್ ಅದನ್ನ ನಾನು ನಮ್ಮೆಲ್ಲರ ಮುಂದೆ ಚರ್ಚೆಯನ್ನ ಮಾಡ್ತೀನಿ. ಈಗ ಮೊದಲನೆಯ ಶ್ಲೋಕ ತುಂಬಾ ಮುಖ್ಯವಾಗಿರುವಂತ ಶ್ಲೋಕ. ಯಾರು ಹೇಳ್ತಾ ಇರೋದು? ಕೃಷ್ಣ ಹೇಳ್ತಾ ಇಲ್ಲ, ಅರ್ಜುನನು ಹೇಳ್ತಾ ಇಲ್ಲ, ಸಂಜಯನು ಹೇಳ್ತಾ ಇಲ್ಲ, ಎಲ್ಲರೂ ಭಗವಂತನ ಭಕ್ತರು ಹೇಳ್ತಾ ಇಲ್ಲ. ಆದ್ರೆ ಧೃತರಾಷ್ಟ್ರದಿಂದ ಪ್ರಾರಂಭ ಆಗ್ತಾ ಇದೆ. ಯಾವಾಗ್ಲಾದ್ರೂ ಯಾವ್ದಾದ್ರು ತುಂಬಾ ಮುಖ್ಯವಾಗಿರೋ ವಿಷಯ ಹೇಳಬೇಕು ಅಂತ ಹೇಳಿದ್ರೆ, ಸ್ವಲ್ಪ ತುಂಬಾ ಕಾಂಟ್ರಾಸ್ಟ್ ಪಾಯಿಂಟ್ ಹೇಳಿದ್ರೆ ಎಲ್ಲರೂ ಕಿವಿ ಕೊಟ್ಟು ಕೇಳ್ತಾರೆ. ಅದೇ ರೀತಿ ಇಲ್ಲಿ ಧೃತರಾಷ್ಟ್ರ ಪ್ರಾರಂಭ ಮಾಡ್ತಾ ಇದ್ದಾರೆ. ಪ್ರಾರಂಭ ಮಾಡಿರುವಂತ ರೀತಿ ಹೇಗಿದೆ ನೋಡಿದ ತಕ್ಷಣ ಪ್ರಶ್ನೆ ಕೇಳೋ ರೀತಿಯನ್ನ ನೋಡ್ಬಿಟ್ರು ಅವ್ರು ಹೇಳಿದ್ರು ನೀವು ಬಾಯಿ ಮುಚ್ಚಿ ಆಮೇಲೆ ಮತ್ತೆ ಮಾತಾಡಬೇಡಿ. ಅದಕ್ಕೋಸ್ಕರ ಧೃತರಾಷ್ಟ್ರ ಮೊದಲನೇ ಒಂದೇ ಶ್ಲೋಕ ಇದೆ, ಅದಾದ್ಮೇಲೆ ಅವ್ರು ಮತ್ತೊಂದ್ಸಲ ಭಗವದ್ಗೀತೆಯಲ್ಲಿ ಹೇಳೋದಕ್ಕೆ ಅವಕಾಶ ಇಲ್ಲ. ಅದಕ್ಕೋಸ್ಕರ ಯಾವಾಗ್ಲಾದ್ರೂ ನಾವು ಒಳ್ಳೆ ಸಭೆಯಲ್ಲಿ, ಭಗವಂತನ ಭಕ್ತರ ಸಭೆಯಲ್ಲಿ ಇಲ್ಲ ಒಳ್ಳೆ ಚರ್ಚೆ ಮಾಡ್ತಾ ಇರುವಾಗ ನಾವು ಏನ್ ಮಾತಾಡ್ತೀವಿ ಅನ್ನೋಂಥದ್ದು ಸ್ವಲ್ಪ ಧ್ಯಾನಪೂರ್ವಕವಾಗಿ ಮಾತಾಡ್ಬೇಕು. ಆಮೇಲೆ ಭಗವಂತನ ಚರ್ಚೆಯಲ್ಲಿ ಸಹಾಯವಾಗಿರುವಂಥದ್ದು ಮಾತಾಡ್ಬೇಕು. ಆದ್ರೆ ಇವರು ಧೃತರಾಷ್ಟ್ರ ಕೇಳುವಂತ ಧಾಟಿಯಿಂದ ಗೊತ್ತಾಗ್ಬಿಡುತ್ತೆ ಧೃತರಾಷ್ಟ್ರನ ಮೆಂಟಾಲಿಟಿ ಯಾವ ರೀತಿ ಇದೆ, ಅವರ ಆಟಿಟ್ಯೂಡ್ ಹೇಗಿದೆ ಅಂತ ಹೇಳಿ. ಪಾಲಿಟಿಕಲ್ ಮೈಂಡ್ ಸೆಟ್ ಇದೆ ನೋಡಿ. ಧರ್ಮ ಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಮಾಮಕಾಹ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಸಂಜಯನೇ ಕೇಳ್ತಾ ಇದ್ದಾರೆ, ಹೇ ಸಂಜಯ, ಏನ್ ನಡೀತಾ ಇದೆ ರಣರಂಗದಲ್ಲಿ? ನನ್ನ ಮಕ್ಕಳು ಸೇರಿದ್ದಾರೆ, ಪಾಂಡವರು ಸೇರಿದ್ದಾರೆ. ಎಲ್ಲಿ ಸೇರಿದ್ದಾರೆ? ಕುರುಕ್ಷೇತ್ರದಲ್ಲಿ. ಕುರುಕ್ಷೇತ್ರ ಯಾವ ರೀತಿ? ಅದು ಧರ್ಮಕ್ಷೇತ್ರವಾಗಿದೆ. ಯಾಕೆ ಸೇರಿದ್ದಾರೆ? ಯುದ್ಧ ಮಾಡೋದಕ್ಕೆ ಸೇರಿದ್ದಾರೆ. ಆದ್ರೆ ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದಾರೆ. ಯುದ್ಧ ಮಾಡೋದಕ್ಕೆ ಸೇರಿದ್ರೆ ಏನ್ ಮಾಡ್ತಾರೆ? ಊಟ ಮಾಡಿ ನಿದ್ದೆ ಮಾಡ್ತಾರೆ. ಆದ್ರೆ ಧೃತರಾಷ್ಟ್ರನ ಪ್ರಶ್ನೆ ಯಾವ ರೀತಿ ಇದೆ ಸ್ವಲ್ಪ ಆಲೋಚನೆ ಮಾಡಿ. ಅಂದ್ರೆ ಕುತಂತ್ರದ ಏನೋ ಒಂದು ಸಂಚು ಇದೆ. ಏನು ಅಂತ ಹೇಳಿದ್ರೆ ಇದರ ಹಿಂದೆ 4 ಭಾವನೆಗಳಿದೆ. ಒಂದು, ವಿಜಯ ನನ್ನ ಮಕ್ಕಳಿಗೆ ಸಿಗ್ಬೇಕು, ಅದಕ್ಕೋಸ್ಕರ ಇವನಿಗೆ ಕುತೂಹಲ, ಏನ್ ನಡೀತಾ ಇದೆ ಹೇಳು ಅಂತ ಹೇಳಿ. ಆಮೇಲೆ ಸಂಶಯ ಇದೆ, ಏನಾದ್ರೂ ಆಗ್ಬಿಟ್ಟು ನಮ್ಮ ಮಕ್ಕಳು ಸೋತೋಗ್ಬಿಟ್ರೆ ಅನ್ನೋಂಥ ಭಾವನೆ ಇದೆ. ಆ ಭಯ ಇದೆ. ಆಮೇಲೆ ಸಂಶಯ ಇದೆ, ಏನಾದ್ರೂ ಆ ಕುರುಕ್ಷೇತ್ರದ ಒಳ್ಳೆಯ ಧರ್ಮವಾಗಿರುವಂತಹ ಭಾವನೆ ನನ್ನ ಮಕ್ಕಳಲ್ಲೂ ಅಂದ್ಬಿಟ್ರೆ ಅವ್ರೇನ್ ಮಾಡ್ಬಿಡ್ತಾರೆ, ರಾಜ್ಯ ಆಯ್ತು ತಗೊಂಬಿಡಿ, ಪಾಂಡವರೇ ನೀವೆಲ್ಲರೂ ತಗೊಂಬಿಡಿ ರಾಜ್ಯ ಅಂತ ಹೇಳಿ ಕೊಟ್ಬಿಟ್ರೆ ಅಂತ ಹೇಳಿ ಈ ಭಯ ಸಂಶಯನೂ ಇದೆ. ಆಮೇಲೆ ಅದಷ್ಟೇ ಅಲ್ಲ, ಕೊನೆಯಲ್ಲಿ ಭರವಸೆ ಇದೆ. ಏನು ಭರವಸೆ ಅಂತ ಹೇಳಿದ್ರೆ, ಅಕಸ್ಮಾತ್ ಏನಾದ್ರೂ ಪಾಂಡವರ ಬುದ್ಧಿ, ಯಾಕೆಂದ್ರೆ ಧರ್ಮಕ್ಷೇತ್ರ ಅಲ್ಲ, ಪಾಂಡವರು ಇನ್ನೂ ವೈರಾಗಿಗಳಾಗ್ಬಿಡ್ಬೋದು. ಅರೆ ಯುದ್ಧನೇ ಯಾಕೆ ಮಾಡ್ಬೇಕು, ಬಿಟ್ಟೇ ಬಿಡೋಣ ಅಂತ ಹೇಳಿ ಬಿಟ್ಬಿಟ್ಟು ಹೋಗ್ಬಿಡ್ಬೋದು ಅಂತ ಹೇಳಿ ಸ್ವಲ್ಪ ಆದ್ರೂ ಅವನಿಗೆ ಅನ್ನಿಸ್ತಾ ಇದೆ, ಸ್ವಲ್ಪ ಹೋಪ್ ಇದೆ ಧೃತರಾಷ್ಟ್ರನಿಗೆ. ಈ ದೃಷ್ಟಿಕೋನದಿಂದ ಏನಾಯ್ತು ರಣರಂಗದಲ್ಲಿ ಅಂತ ಹೇಳಿ ಸಂಜಯನಿಗೆ ಕೇಳ್ತಾ ಇದ್ದಾರೆ. ಆದ್ರೆ ಈ ಕುತಂತ್ರದ ಭಾವನೆ ಇರೋದ್ರಿಂದ ಅದಕ್ಕೋಸ್ಕರ ಧೃತರಾಷ್ಟ್ರನ ಮೈಂಡ್ ಸೆಟ್ ಇತ್ತಲ್ಲ, ಅದು ಸ್ವಲ್ಪ ಪೊಲಿಟಿಕಲ್ ಮೈಂಡ್ ಸೆಟ್. ಅದಕ್ಕೋಸ್ಕರ ಹೇಳಿ ಮಾಮಕಃ, ನನ್ನ ಮಕ್ಕಳು ಮತ್ತು ಪಾಂಡವರು. ನೋಡಿ, ಪಾಂಡವರಿಗೆ ತಂದೆ ಇಲ್ಲ, ಅವರು ತಮ್ಮನ ಮಕ್ಕಳೇ. ಅವರೆಲ್ಲರೂ ತಮ್ಮನ ಮಕ್ಕಳು ಅವ್ರ ಮಕ್ಕಳಿದ್ದ ಹಾಗೆ,
ಆದರೆ ಧೃತರಾಷ್ಟ್ರನ ಬುದ್ಧಿ ಈ ರೀತಿ ಇಲ್ಲ. ಅವನು ನನ್ನ ಮಕ್ಕಳು ಬೇರೆಯವರು, ಪಾಂಡವರು ಬೇರೆಯವರು, ಈ ರೀತಿ ಆಲ್ರೆಡಿ ಡಿವೈಡೆಡ್ ಮೈಂಡ್ ಸೆಟ್ ಇದೆ. ಅದಕ್ಕೋಸ್ಕರ ಧೃತರಾಷ್ಟ್ರನ ಬುದ್ಧಿ ಆ ರೀತಿ ಇರೋದ್ರಿಂದ ಸ್ಫೂರ್ತಿ ಸಂಜಯ್ ಈಗ ಭಗವದ್ಗೀತೆಯನ್ನು ಹೇಳ್ತಾ ಹೋಗ್ತಾನೆ. ಈಗ ಮುಂದೆ 26ನೇ ಶ್ಲೋಕದ ತನಕ ನಾವು ಏನ್ ತಿಳ್ಕೊಳ್ಬೋದು ಅಂತ ಹೇಳಿದ್ರೆ, ದೇವರ ಪಕ್ಷದಲ್ಲಿ ನಾವು ಯಾವಾಗ ಇರ್ತೀವಿ, ಒಬ್ಬ ವ್ಯಕ್ತಿ ಎಷ್ಟೇ ಕುಶಲನಾಗಿರ್ಬೋದು, ಟ್ಯಾಲೆಂಟೆಡ್ ಇರ್ಬೋದು, ಪೊಲಿಟಿಕಲ್ ಪವರ್ ಇನ್ಫ್ಲೂಯೆನ್ಸ್ ಇಲ್ಲ ಅಂತ ಹೇಳಿದ್ರೆ ಎಷ್ಟೋ ಜಗತ್ತಿನಲ್ಲಿ ಅಂದರೆ ಸಂಪತ್ತಿರ್ಬೋದು, ಐಶ್ವರ್ಯ ಇರ್ಬೋದು, ಎಷ್ಟೇ ಸಂಬಂಧಿಕರಿರ್ಬೋದು, ಈ ಜಗತ್ತಿನ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿರ್ಬೋದು, ಎಷ್ಟೋ ಜನ ಬೆಂಬಲ ಇರ್ಬೋದು, ಇದೆಲ್ಲವೂ ಕೊನೆಯಲ್ಲಿ ನಾಶ ಆಗೋಗ್ಬಿಡುತ್ತೆ. ಯಾವಾಗ ಆ ವ್ಯಕ್ತಿ ಭಗವಂತನ ವಿರುದ್ಧ ಹೋಗ್ತಾರೆ, ಅಧರ್ಮದ ದಾರಿನಲ್ಲಿ ಹೋಗ್ತಾರೆ, ಭಕ್ತರ ವಿರುದ್ಧ ಹೋಗ್ತಾರೆ, ಅದು ಎಲ್ಲ ಕೆಲವು ದಿನ ನಡೆಯುವಂತಹ ಆಟ ಅಷ್ಟೇ, ಹೆಚ್ಚು ದಿನ ನಡೆಯೋದಿಲ್ಲ. ಅದಕ್ಕೋಸ್ಕರ ಕೆಲವರು ಪ್ರಶ್ನೆ ಕೇಳ್ತಾರೆ, ಯಾಕೆ ಪಾಂಡವರು ಇಷ್ಟೊಂದು ವನವಾಸವನ್ನು ಅನುಭವಿಸ್ಬೇಕಾಯ್ತು? ಅವ್ರು ಭಕ್ತರಾಗಿದ್ದಾರೆ, ಆದರೆ ಇವೆಲ್ಲವೂ ಸ್ವಲ್ಪ ಕಾಲ ನಡೆಯುವಂತಹ ಆಟ. ದುರ್ಯೋಧನ ಮೆರಿತಾ ಇದ್ದ ರಾಜ್ಯದ ವೈಭವದಲ್ಲಿ, ಅದು ಎಷ್ಟೊತ್ತು? ಕೆಲವು ವರ್ಷಗಳ ಕಾಲ. ಆಮೇಲೆ ಸಂಪೂರ್ಣ ಒಂದು ನಾಶ ಆಗೋಯ್ತು. ಅವಂದಷ್ಟೇ ಅಲ್ಲ, ಸಂಪೂರ್ಣ ಅವರೆಲ್ಲ ಮಕ್ಕಳು, ಅವರೆಲ್ಲ ಅಣ್ಣ ತಮ್ಮಂದ್ರು, ಧೃತರಾಷ್ಟ್ರನ ಮಕ್ಕಳು ಎಲ್ಲರೂ ಸತ್ತೋಗ್ಬಿಟ್ರು. ಅದಕ್ಕೋಸ್ಕರ ಇದು ಹೆಚ್ಚು ಕಾಲ ನಡೆಯೋದಿಲ್ಲ. ಅದು ನಮಗೆ 26 ಶ್ಲೋಕಗಳಲ್ಲಿ ಗೊತ್ತಾಗತ್ತೆ. ಈಗ 2ನೇ ಶ್ಲೋಕದಲ್ಲಿ, 2ನೇ ಶ್ಲೋಕ ಯಾರು? ಮಹಾನ್ ಸಂಜಯ ಹೇಳ್ತಿದ್ದಾರೆ. ಆದ್ರೆ ಸಂಜಯ ಹೇಳ್ತಾರೆ, ದುರ್ಯೋಧನ ಏನ್ ಹೇಳಿದ್ದು ಅಂತ ಹೇಳ್ತಿದ್ದಾರೆ. ದೃಷ್ಟ್ವಾ ತೋ ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದ ಆಚಾರ್ಯಂ ಉಪಸಂಗಮ್ಯ ರಾಜಾವಚನಮಬ್ರವೀತ್. ಈಗ ದುರ್ಯೋಧನ ಹೋಗ್ತಾನೆ ಯಾರತ್ರ? ಅವರ ಗುರು ದ್ರೋಣಾಚಾರ್ಯರ ಹತ್ರ ಹೋಗ್ತಾ ಇದ್ದಾನೆ. ಹೋಗಿ ಅಲ್ಲೂ ಕುತಂತ್ರ ಮಾಡ್ತಾ ಇದ್ದಾನೆ. ದುರ್ಯೋಧನನ ಪೂರ್ತಿ ಜೀವನ, ಮಾತುಕತೆ, ಅವನ ಎಲ್ಲವೂ ಕುತಂತ್ರನೇ ನಡೆದಿದೆ. ಅಲ್ಲೂ ರಾಜನೀತಿ ಮಾಡ್ತಾ ಇದ್ದಾನೆ. ಅಲ್ಲಿನ ಹೋಗ್ಬಿಟ್ಟು ಈ ರೀತಿ ಹೇಳ್ದ. ಏನ್ ಹೇಳ್ದ? ಪಶ್ಯೈತಾಂ ಪಾಂಡುಪುತ್ರಾಣಂ ಆಚಾರ್ಯಂ ಮಹತಿಂ ಚಮುಂ ವ್ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತ. ಹೇಳ್ತಾ ಇದಾರೆ, ಅವ್ರ ಗುರುಗಳಿಗೆ ಹೇಳ್ತಾ ಇದಾರೆ. ಅಲ್ಲೂ ಸ್ವಲ್ಪ ವ್ಯಂಗ್ಯವಾಗಿ ಹೇಳ್ತಾ ಇದಾರೆ. ನೋಡಿ, ಗುರು ಹಿರಿಯರ ಹತ್ರ ಹೇಗೆ ಮಾತಾಡ್ಬೇಕು ಅನ್ನೋಂಥ ಸ್ವಲ್ಪ ನಮ್ರತೆ ಅನ್ನುವಂಥದ್ದು ಇಲ್ಲ. ಹೇಳ್ತಾರೆ ಪಶ್ಯೈತಾಂ ಪಾಂಡುಪುತ್ರಾಣ. ಅಲ್ಲಿನ ಹೋಗಿ ಹೇಳ್ತಾರೆ, ನೋಡಿ ನಿಮ್ಮ ಶಿಷ್ಯ ಯಾರು? ದ್ರೋಣಾಚಾರ್ಯರ ಶಿಷ್ಯ ದ್ರುಪದ ಪುತ್ರ. ಯಾರು ದ್ರುಪದ ಪುತ್ರ? ದ್ರೌಪದಿಯ ಅಣ್ಣ. ಅದಕ್ಕೋಸ್ಕರ ಅವನು ನೋಡಿ ಎಷ್ಟು ಚೆನ್ನಾಗಿ ದೃಷ್ಟದ್ಯುಮ್ನ ಎಷ್ಟು ಚೆನ್ನಾಗಿ ಸೇನಾ ವ್ಯೂಹವನ್ನ ರಚನೆ ಮಾಡಿದ್ದಾನೆ. ಅವನು ನಿಮ್ಮ ಶಿಷ್ಯನೇ. ನೋಡಿ, ಹಿಂದೆ ನೀವು ಅವ್ರಿಗೆ ಜ್ಞಾನವನ್ನು ಕೊಟ್ಬಿಟ್ಟಿದ್ದೀರಿ, ಈಗ ಕನಿಕರ ಕೊಟ್ಟು ಜ್ಞಾನವನ್ನು ಕೊಟ್ಬಿಟ್ಟಿದ್ದೀರಿ. ಈಗಲೂ ಮತ್ತೆ ಅದೇ ತಪ್ಪು ಮಾಡ್ಬಿಡ್ಬೇಡಿ, ಅವನನ್ನು ಸೋಲಿಸ್ಬೇಕು ಯುದ್ಧದಲ್ಲಿ. ಆ ರೀತಿ ಗುರುಗಳಿಗೆ ಹೇಳ್ತಾ ಇದ್ದಾನೆ, ಗುರುಗಳಿಗೆ ಬುದ್ಧಿವಾದ ಹೇಳ್ತಾ ಇದ್ದಾನೆ ನಮ್ಮ ದುರ್ಯೋಧನ. ಹೇಳ್ತಾರೆ ಅದಷ್ಟೇ ಅಲ್ಲ, ಈಗ ಪಾಂಡುಪುತ್ರ, ಆಮೇಲೆ ಇವರ ಸೇನೆಯನ್ನ ನೋಡಿ, ರಚನೆಯನ್ನ ನೋಡಿ ಅಂತ ಹೇಳಿ ಗುರುಗಳಿಗೆ ತೋರಿಸ್ತಾ ಇದ್ದಾರೆ. ಇಂತಹ ಶಿಷ್ಯರಿದ್ದಾರೆ ದುರ್ಯೋಧನ. ಅದಾದ್ಮೇಲೆ 4ನೇ ಶ್ಲೋಕ ನೋಡಿ, 4ರಿಂದ 11ನೇ ಶ್ಲೋಕ ಪಾಂಡವರ ಪಕ್ಷದಲ್ಲಿರುವಂತಹ ವಿವಿಧ ಹೋರಾಟಗಾರರು, ಯುದ್ಧವನ್ನು ಮಾಡಿರುವಂತಹ ರಥಿಗಳು, ಮಹಾರಥಿಗಳು, ಅವರ ಹೆಸರು ಬರುತ್ತೆ. ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ. ಹೇಳ್ತಾ ಇದ್ದಾರೆ, ಯಾರೆಲ್ಲ ಇದ್ದಾರೆ ಪಾಂಡವರ ಸೇನೆಯಲ್ಲಿ? ಭೀಮಾರ್ಜುನ ಸಮಾಯುಧಿ. ನೋಡಿ, ಆ ದುರ್ಯೋಧನಿಗೆ ಯಾವಾಗಲೂ ಭೀಮನ ಮೇಲೇನೆ ಸಂಚಿದ್ದಿದ್ದು. ಸಂಪೂರ್ಣ ಪಾಂಡವರಲ್ಲಿ ಮೊದಲು ಅವನ ದ್ವೇಷ ಇದ್ದಿದ್ದು ಅಂದ್ರೆ ಭೀಮ. ಯಾಕಂದ್ರೆ ಹೆಂಗಾದ್ರೂ ಮಾಡಿ ಭೀಮನನ್ನ ಕೊಂದಾಕ್ಬೇಕು ಅಂತ ದ್ವೇಷಿಯಾಗಿದ್ದ ಅವನು. ಆಮೇಲೆ ಅರ್ಜುನ, ಅವನು ತುಂಬಾ ಮಹಾನ್ ಶೂರ ಮತ್ತು ಬಿಲ್ಲುಗಾರನಾಗಿದ್ದ. ಅದಕ್ಕೋಸ್ಕರ ಅಂತಹ ಸಮಾನ ಯೋಧಿಗಳು ಎಷ್ಟೋ ಜನ ಇದ್ದಾರೆ. ಯಾರೆಲ್ಲ? ಯುಯುಧಾನ ಯಾರು? ಸಾತ್ಯಕಿ, ಅವನು ಯಾದವನಾಗಿದ್ದ. ಆಮೇಲೆ ವಿರಾಟ, ದ್ರುಪದ, ಈ ರೀತಿ ಮಹಾರಥಿಗಳಿದ್ದಾರೆ. ಮಹಾರಥಿಗಳು ಅಂತಾರೆ ಎಷ್ಟೊಂದು ಸಾವಿರಾರು ಯೋಧರ ವಿರುದ್ಧ ಅವರು ಹೋರಾಟ ಮಾಡುವಂಥವ್ರು. ಆಮೇಲೆ ದೃಷ್ಟಕೇತುಶ್ಚೇಕಿತಾನ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿ ಭೋಜಶ್ಚ ಶೈಬ್ಯಶ್ಚ ನರಪುಂಗವಃ. ಇವರಷ್ಟೇ ಅಲ್ಲ, ಎಷ್ಟೋ ಜನ ಇದ್ದಾರೆ. ದೃಷ್ಟಕೇತು, ಚೇಕಿತಾನ, ಕಾಶಿರಾಜ, ಪುರುಜಿತ್, ಕುಂತಿಭೋಜ, ಶೈಬ್ಯ, ಇಂಥವ್ರು ಎಷ್ಟೋ ಜನ ಇದ್ದಾರೆ. ಆಮೇಲೆ ಅದಷ್ಟೇ ಅಲ್ಲ, ಅಸ್ಮಾಕಂತೋ ವಿಶಿಷ್ಟಾಯೇ. ಅದಾದ್ಮೇಲೆ ಯುಧಾಮನ್ಯುಶ್ಚ, ಇದು 6ನೇ ಶ್ಲೋಕ.
ಯುಧಾಮನ್ಯುಶ್ಚ ವಿಕ್ರಾಂತ ಉತ್ತಮೌಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವಯೇವ ಮಹಾರಥಃ. ಯುಧಾಮನ್ಯು ಇದ್ದಾರೆ, ಉತ್ತಮೌಜ ಇದ್ದಾರೆ, ಸುಭದ್ರ ಮಗ ಇದ್ದಾನೆ. ಸುಭದ್ರ ಮಗ ಯಾರು? ಅಭಿಮನ್ಯು. ಬರೀ 16 ವರ್ಷ ಅಷ್ಟೇ, ಆದ್ರೂ 16 ವರ್ಷ ಆ ಅಭಿಮನ್ಯು ಎಷ್ಟು ಶೂರನಾಗಿದ್ದ ಅಂತ ಹೇಳಿದ್ರೆ ಎಷ್ಟೋ ಜನರನ್ನ ಅವನು ಸಾಯಿಸ್ಬಿಟ್ಟಿದ್ದ ರಣರಂಗದಲ್ಲಿ. ಆಮೇಲೆ ದ್ರೌಪದಿಯ ಪುತ್ರರು ಇವರೆಲ್ಲರೂ ಇದ್ದಾರೆ, ಇವರೆಲ್ಲರೂ ಮಹಾರಥಿ ಅಂತ ಹೇಳ್ತಾರೆ. ಅಸ್ಮಾಕಂತು ವಿಶಿಷ್ಟಾಯೇ ತಾನ್ ನಿಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್ ಬ್ರವೀಮಿತೆ. ಈಗ ಇದಷ್ಟೇ ಅಲ್ಲ, ಇದೆಲ್ಲರೂ ಪಾಂಡವರು ಸೇನಾ. ಈಗ ನಮ್ಮೆಲ್ಲರ ಸೇನಾ ಇದೆಯಲ್ಲ, ಅದರ ಬಗ್ಗೆನೂ ನಾನು ಹೇಳ್ತೀನಿ, ಅವ್ರ ಬಗ್ಗೆನೂ ನೀನು ದಯವಿಟ್ಟು ಕೇಳಿಸ್ಕೊಳ್ಳಿ ಅಂತ ಹೇಳಿ ಯಾರು ಹೇಳ್ತಾರೆ? ದ್ರೋಣಾಚಾರ್ಯರು ಹೇಳ್ತಾರೆ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯ ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ಯಸ್ತಥೈವ ಚ. ಇದರಲ್ಲಿ ಹೇಳ್ತಾರೆ ಯಾರೆಲ್ಲ ಇದ್ದಾರೆ? ತಾವು ಅಂದ್ರೆ ಮೊದಲು ಸ್ವಲ್ಪ ಅವ್ರಿಗೂ ಮೇಲೆ ಕೂರಿಸ್ಬೇಕಲ್ಲ ದ್ರೋಣಾಚಾರ್ಯರಿಗೆ, ಇದೆಲ್ಲ ರಾಜನೀತಿ, ಅದಕ್ಕೋಸ್ಕರ ಹೇಳಿದ್ರೆ ತಾವಿದಿರಿ. ಆಕ್ಚುಲಿ ನೋಡೋಕಾದ್ರೆ ದ್ರೋಣರಿಗಿಂತ ಇನ್ನೂ ಪರಾಕ್ರಮಿಯಾಗಿದ್ರು ಭೀಷ್ಮ, ಆದ್ರೆ ಈಗ ದ್ರೋಣಾಚಾರ್ಯರ ಮುಂದೆ ಹೇಳ್ತಾರೆ ಅದಕ್ಕೋಸ್ಕರ ತಾವಿದಿರಿ ಅಂತ ಹೇಳ್ತಾರೆ. ಇದೆಲ್ಲ ಪಾಲಿಟಿಕ್ಸ್. ಆಮೇಲೆ ಭವಾನ್ ಭೀಷ್ಮಶ್ಚ ಕರ್ಣಶ್ಚ, ಆಮೇಲೆ ಸಮಿತಿಂಜಯ, ಇವರೆಲ್ಲರೂ ತುಂಬಾ ಜಯಶಾಲಿಗಳು. ಅಶ್ವತ್ಥಾಮ ಇದ್ದಾನೆ, ವಿಕರ್ಣ ಇದ್ದಾನೆ, ಸೌಮದತ್ತಿ, ಇದೆಲ್ಲರೂ ತುಂಬಾ ವಿಜಯಿಗಳು ಆಗಿರೋರಿದ್ದಾರೆ. ಅನ್ಯೇಚ ಬಹವಶೂರ ಮದರ್ಥೆ ತ್ಯಕ್ತ ಜೀವಿತಾ ನಾನಾ ಶಸ್ತ್ರ ಪ್ರಹರಣಾ ಸರ್ವೇ ಯುದ್ಧ ವಿಶಾರದಾ. ಇನ್ನು ಎಷ್ಟೊಂದು ಯುದ್ಧ ಪ್ರವೀಣರಾಗಿದ್ದಾರೆ, ವಿಶಾರದರಾಗಿದ್ದಾರೆ. ಇವರೆಲ್ಲರೂ ಎಲ್ಲಾ ರೀತಿಯ ಶಸ್ತ್ರಗಳನ್ನ, ಅವರು ವಿದ್ಯೆಗಳನ್ನ ತಿಳ್ಕೊಂಡಿದ್ದಾರೆ. ಇವರದಷ್ಟೇ ಅಲ್ಲ, ಇವರು ಶಸ್ತ್ರದಲ್ಲೂ ಇದೆ, ಅವರ ಹೃದಯವು ನನ್ನ ಜೊತೆ ಇದೆ. ಯಾವಾಗ ಹೃದಯ ಇದೆ, ಅವರ ಜೀವನು ನನ್ನ ಕೊಟ್ಬಿಟ್ಟಿದ್ದಾರೆ. ಅವರು ಅವರ ಜೀವವನ್ನ ನನಗೆ ಸಮರ್ಪಣೆ ಮಾಡಿಬಿಟ್ಟಿದ್ದಾರೆ. ತ್ಯಕ್ತ ಜೀವಿತಾಹ, ನನಗೋಸ್ಕರ ಅವರು ಪ್ರಾಣ ಬಿಡೋದಕ್ಕೂ ತಯಾರಿದ್ದಾರೆ ಅಂತ ದುರ್ಯೋಧನ ಹೇಳ್ತಾನೆ. ಈಗ ಈ ದೃಷ್ಟಿಕೋನದಿಂದ ಏನಾಗ್ತಾ ಇದೆ, ಅವರ ನಿಜವಾದ ಪ್ರಾಣವನ್ನು ಹೋಗ್ಬಿಡುತ್ತೆ ಅಂತ ದುರ್ಯೋಧನ ಆಲ್ರೆಡಿ ಡಿಕ್ಲೇರ್ ಮಾಡ್ತಾ ಇದ್ದಾನೆ. ಹೇಳ್ತಾ ಇದ್ದಾರೆ ಅವರೆಲ್ಲರೂ ನನಗೆ ಪ್ರಾಣ ಕೊಡೋದಕ್ಕೆ ತಯಾರಿದ್ದಾರೆ. ಆದ್ರೆ ದುರ್ಯೋಧನ ಹೇಳಿದ್ದಾರೆ ಅವರೆಲ್ಲರ ಪ್ರಾಣವನ್ನ ನಾನು ಹೀರ್ಬಿಡ್ತೀನಿ, ಕೊನೆಯಲ್ಲಿ ಯಾರನ್ನು ಉಳಿಸೋದಿಲ್ಲ, ಎಲ್ಲರನ್ನೂ ಸಾಯಿಸ್ಬಿಡ್ತೀನಿ ಯಾಕಂದ್ರೆ ನನಗೆ ಆ ದ್ವೇಷವನ್ನ ನಾನು ತೀರಿಸ್ಕೊಳ್ಬೇಕು ಅಂತ ಹೇಳಿ ಇವ್ರನ್ನೆಲ್ಲರನ್ನು ಸಾಯಿಸೋದಕ್ಕೋಸ್ಕರ ಆಹುತಿ ಇರಲಿ, ಯಜ್ಞದಲ್ಲಿ ಆಹುತಿ ಹಾಕೋದಕ್ಕೆ ದುರ್ಯೋಧನ ತಯಾರಿದ್ದಾನೆ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ನೋಡಿ, ನಮ್ಮ ಹತ್ರ ಭೀಷ್ಮರಿದ್ದಾರೆ, ತುಂಬಾ ಅಗಾಧವಾದಂತ ಬಲ ಇದೆ, ಆದ್ರೆ ಅವ್ರ ಕಡೆ ಆ ಸಣ್ಣ ಪುಟ್ಟ ಚಿಲ್ಲಪಿಲ್ಲಿ ಆ ಭೀಮ ಇದ್ದಾನೆ, ಅವನ್ ಬಲ ಅದೇನು ಲೆಕ್ಕಕ್ಕಿಲ್ಲ, ಆಟಕ್ಕಿದೆ ಆದ್ರೆ ಲೆಕ್ಕಕ್ಕಿಲ್ಲ, ಆ ರೀತಿ ಹೇಳ್ತಾ ಇದ್ದಾರೆ. ಈಗ 12ನೇಯಿಂದ 19ನೇ ಶ್ಲೋಕದ ತನಕ ಏನ್ ತಿಳ್ಕೊಳ್ಬಹುದು? ಎಲ್ಲಿ ಕೃಷ್ಣ ಇದ್ದಾನೆ ಅಲ್ಲಿ ವಿಜಯ ಅನ್ನುವಂಥದ್ದು ಶಾಶ್ವತ. ಭಗವಂತ ಎಲ್ಲಿರ್ತಾನೆ ಅಲ್ಲಿ ಸೋತು ಹೋಗುವಂಥದ್ದು ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಲಕ್ಷ್ಮಿ ಎಲ್ಲಿರ್ತಾಳೆ? ಎಲ್ಲಿ ಕೃಷ್ಣ ಇರ್ತಾನೆ, ಎಲ್ಲಿ ನಾರಾಯಣ ಇರ್ತಾನೆ. ಅದಕ್ಕೋಸ್ಕರ ವಿಜಯ ಅನ್ನುವಂಥದ್ದು ನಿಶ್ಚಿತ ಆಗಿತ್ತು. ಪಾಂಡವರು ಒಂದು ದೃಷ್ಟಿಕೋನದಲ್ಲಿ ಪಾಂಡವರು ಬರೀ 5 ಜನ ಇದ್ರು, ಆಮೇಲೆ ಕೌರವರು 100 ಜನ ಇದ್ರು. ಆಮೇಲೆ ಪಾಂಡವರ ಹತ್ರ ಬರೀ 7 ಅಕ್ಷೋಹಿಣಿ ಇತ್ತು, ಕೌರವರ ಹತ್ರ 11 ಅಕ್ಷೋಹಿಣಿ ಇತ್ತು. ಈ ಎಲ್ಲ ದೃಷ್ಟಿಕೋನದಿಂದ ನೋಡಿದ್ರು, ಭೌತಿಕ ದೃಷ್ಟಿಕೋನ, ಭೌತಿಕ ಲೆಕ್ಕಾಚಾರ ಮಾಡಿದ್ರೆ ಕೌರವರೇ ವಿನ್ ಆಗ್ಬೇಕಿತ್ತು, ವಿಜಯವನ್ನ ಸಾಧಿಸ್ಬೇಕಿತ್ತು. ಆದರೆ ಅವರು ವಿಜಯವನ್ನು ಸಾಧಿಸಿಲ್ಲ. ಎಷ್ಟೇ ಭೀಷ್ಮರಿದ್ದಾರೆ, ದ್ರೋಣ ಇದ್ದಾರೆ, ಎಲ್ಲ ರೀತಿಯ ಶಸ್ತ್ರಗಳಿದೆ, ಆಮೇಲೆ ಎಲ್ಲ ರೀತಿಯ ಸಂಪತ್ತಿದೆ, ಪರಾಕ್ರಮಶಾಲಿಗಳಿದ್ದಾರೆ, ಆದರೂ ಅವರು ವಿಜಯ ಆಗೋದಕ್ಕಾಗಿಲ್ಲ. ಯಾಕೆಂದರೆ ಅವ್ರ ಜೊತೆ ಕೃಷ್ಣ ಇದ್ರು. ಎಲ್ಲಿ ಕೃಷ್ಣ ಇರ್ತಾನೆ ಅಲ್ಲಿ ವಿಜಯ ಆಗಲೇಬೇಕಾಗತ್ತೆ. ಅದಕ್ಕೋಸ್ಕರ ನಮ್ಮ ಜೀವನದಲ್ಲೂ ಅಷ್ಟು ನಾವೇನು ಕಲಿಬೋದು ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ನಾವು ಕೆಲವು ಬಾರಿ ಇದನ್ನ ನಾನು ಇನ್ನು ಕೊನೆಯಲ್ಲಿ ಹೇಳ್ತೀನಿ, ಇದರ ಕಲಿಕೆ ಏನು ಅಂತ ಹೇಳಿ. ಇದನ್ನ ಸ್ವಲ್ಪ ನಾವು ಈ ಶ್ಲೋಕಗಳನ್ನ ತಿಳ್ಕೊಂಬಿಡೋಣ. ಈಗ 12ನೇ ಶ್ಲೋಕ ಮತ್ತು 13ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಈಗ ಭೀಷ್ಮರು ಶಂಖವನ್ನು ಊದ್ತಾರೆ. ಶಂಖವನ್ನು ಊದಿದ್ದಾಗ ದುರ್ಯೋಧನ ತುಂಬಾ ಖುಷಿ ಆಗುತ್ತೆ. ಎಸ್, ಭೀಷ್ಮ ನಮ್ಮ ಜೊತೆ ಇದ್ದಾರೆ. ಆಮೇಲೆ ಭೀಷ್ಮ ಅವರ ಶಂಖನಾದದಿಂದ ಹೇಳ್ತಾ ಇದ್ದಾರೆ ಎಲ್ಲರಿಗೂ, ಈಗ ನಾವು ಯುದ್ಧಕ್ಕೆ ತಯಾರಿದ್ದೀವಿ, ಯುದ್ಧವನ್ನು ಪ್ರಾರಂಭ ಮಾಡೋಣ ಅಂತ ಹೇಳಿ. ಅದೇ ಸಮಯದಲ್ಲಿ ಟಕ್
ಟುಕ್ ಟುಕ್ ಅಂತ ಹೇಳಿ ಅರ್ಜುನನ ರಥ ಬರುತ್ತೆ ಆ ರಣರಂಗದಲ್ಲಿ. ತುಂಬಾ ಇದೊಂದು ಮೂವಿ ಸೀನ್ ಇದ್ದ ಹಾಗೆ. ಎಲ್ಲರೂ ಇದ್ದಾರೆ, ಆದ್ರೆ ಅರ್ಜುನ ರಥ ಇನ್ನೂ ಬಂದಿರಲಿಲ್ಲ. ಅರ್ಜುನ ರಥ ತುಂಬಾ ವಿಶೇಷವಾಗಿ ಮಿಂಚ್ತಾ ಇದೆ. ಹೇಗೆ ಶ್ವೇತ ನೋಡಿ ಹೇಳ್ತಾರೆ, ತತ ಶ್ವೇತೈರ್ ಹಯೈರ್ಯುಕ್ತೆ, ಇದು 14ನೇ ಶ್ಲೋಕ. ಮಹತಿ ಸ್ಯಂದನೆ ಸ್ಥಿತೌ ಮಾಧವ ಪಾಂಡವಶ್ಚೈವ ದಿವ್ಯೌ ಶಂಖೌ ಪ್ರದದ್ಮತುಹು. ಹೇಳ್ತಾರೆ ಎಲ್ಲ ತುಂಬಾ ವಿಶೇಷವಾಗಿ ಅರ್ಜುನನ ರಥ ಬಿಳಿಯ ಕುದುರೆಗಳು, ಅದರಿಂದ ಶೋಭಾಲಂಕರವಾಗಿತ್ತು. ಆಮೇಲೆ ಸ್ವಯಂ ಮಾಧವ ಸಾರಥಿಯಾಗಿದ್ದಾರೆ. ಆಮೇಲೆ ಅರ್ಜುನ ಕೂತ್ಕೊಂಡಿದ್ದಾನೆ. ಆಮೇಲೆ ದಿವ್ಯವಾಗಿರುವಂಥ ಶಂಖವನ್ನ ಊದ್ತಾ ಇದ್ದಾರೆ. ಯಾವ ಶಂಖವನ್ನ ಕೃಷ್ಣ ಊದಿದ್ದು? ಪಾಂಚಜನ್ಯ. ಅರ್ಜುನ ದೇವದತ್ತ, ಯುಧಿಷ್ಠಿರ ಅನಂತ ವಿಜಯ, ಭೀಮ ಪೌಂಡ್ರ, ನಕುಲ ಸುಘೋಷ, ಸಹದೇವ ಮಣಿಪುಷ್ಪಕ, ಇವೆಲ್ಲವೂ ಶಂಖಗಳಿಗೂ ಹೆಸರಿತ್ತು. ನೋಡಿ ಹೆಸರುನು ಎಷ್ಟು ಅದ್ಭುತವಾಗಿದೆ, ಎಷ್ಟು ಸುಂದರವಾಗಿದೆ ಹೆಸರು. ಕೃಷ್ಣನ ಹೆಸರು ಪಾಂಚಜನ್ಯ. ಆಮೇಲೆ ಅರ್ಜುನನ ಶಂಖದ ಹೆಸರು ದೇವದತ್ತ. ದೇವದತ್ತ ಅಂತ ಹೇಳಿ ದೇವರು ಸಿಕ್ಕಿರುವಂತಹ ದೇವದತ್ತ ಶಂಖ. ಆಮೇಲೆ ಯುಧಿಷ್ಠಿರ ಅನಂತ ವಿಜಯ. ಕೃಷ್ಣನ ಶಂಖದ ಹೆಸರು ಪಾಂಚಜನ್ಯ ಅಂತ ಹೇಳಿ, ಪಂಚಜನ ಅಂತ ಒಬ್ಬ ರಾಕ್ಷಸ ಇದ್ದ, ಅವನಿಂದ ಬಂದಿರಂತಹ ಈ ಶಂಖಕ್ಕೆ ಪಾಂಚಜನ್ಯ ಅಂತ ಹೇಳ್ತಾರೆ. ಈ ರೀತಿ ನೋಡಿ ಹಿಂದಿನ ಕಾಲದಲ್ಲಿ ವಸ್ತುಗಳಿಗೂ ಎಷ್ಟು ಸುಂದರವಾಗಿರುವಂತಹ ಹೆಸರನ್ನ ಇಡ್ತಾ ಇದ್ರು, ತುಂಬಾ ಅರ್ಥಪೂರ್ಣವಾಗಿರುವಂತಹ ಹೆಸರನ್ನ ಇಡ್ತಾ ಇದ್ರು. ಈಗಿನ ಕಾಲದಲ್ಲಿ ಮನುಷ್ಯರಿಗೂ ಅರ್ಥಪೂರ್ಣವಾಗಿರುವಂಥ ಹೆಸರಿಲ್ಲ. ಟಾಮಿ, ಪಿಂಕಿ, ಚಿನ್ನಿ, ಮುನ್ನಿ ಏನೇನೋ ಹೆಸರುಗಳನ್ನ ಕರೀತಾರೆ. ಆದ್ರೆ ನೋಡಿ ಹಿಂದಿನ ಕಾಲದಲ್ಲಿ ವಸ್ತುಗಳಿಗೂ ಎಷ್ಟು ಅರ್ಥಪೂರ್ಣವಾಗಿರುವಂಥ ಹೆಸರಿತ್ತು. ಅದಕ್ಕೋಸ್ಕರ ನಾವು ಮಕ್ಕಳಿಗೆ ಹೆಸರು ಕೊಡುವಾಗ ನಾವು ಒಳ್ಳೆಯ ಶಾಸ್ತ್ರದಿಂದ ಬಂದಿರುವಂಥ ಭಗವಂತನ ಹೆಸರುಗಳನ್ನ ಕೊಡಬೇಕು. ಯಾಕೆಂದ್ರೆ ಆ ಹೆಸರನ್ನ ಕರಿತಾ ಕರಿತಾ ನಮ್ಮ ಜೀವನನೂ ಉದ್ಧಾರ ಆಗ್ಬಿಡುತ್ತೆ. ಆ ಹೆಸರನ್ನ ಕೇಳ್ತಾ ಕೇಳ್ತಾ ಆ ವ್ಯಕ್ತಿನೂ ಉದ್ಧಾರ ಆಗ್ಬಿಡ್ತಾನೆ. ಹಿಂದಿನ ಕಾಲದಲ್ಲಿ ನೋಡ್ತಾ ಇರ್ಬೋದು, ಎಲ್ಲರಿಗೂ ಭಗವಂತನ ಹೆಸರೇ ಇರ್ತಾ ಇತ್ತು. ಸ್ತ್ರೀಯರಿಗೆ ನದಿಗಳ ಹೆಸರು ಇರ್ತಾ ಇತ್ತು, ದೇವಿಗಳ ಹೆಸರು ಇರ್ತಾ ಇತ್ತು. ಅದಕ್ಕೋಸ್ಕರ ನಾವೆಲ್ಲರೂ ಭಗವಂತನಿಗೆ ಸಂಬಂಧಪಟ್ಟಿರುವಂತಹ ಹೆಸರನ್ನ ಮಕ್ಕಳಿಗೆ, ಆಮೇಲೆ ವಸ್ತುಗಳಿಗೂ ಅದೇ ರೀತಿ ಇಡಬೇಕು. ಈಗ ಕೆಲವರು ಕಾರ್ ತಗೊಳ್ತಾರೆ, ಕಾರ್ನ ಹೆಸರಿಗೆ ಇಡುವಾಗ ನಾವು ನಮ್ಮ ಕೇಂದ್ರದಲ್ಲೆಲ್ಲ ಇತ್ತು, ಒಂದು ಕಾರ್ಗೆ ಗೌರಾಂಗ ಅಂತ ಹೆಸರು ಕೊಟ್ಟಿದ್ವಿ. ಈ ರೀತಿ ನಾವೇನ್ ಮಾಡಬೇಕು, ಹೆಸರನ್ನು ಕೊಡುವಾಗ್ಲೂ ನಾವು ಭಗವಂತನಿಗೆ ಸಂಬಂಧಪಟ್ಟಿರುವಂತಹ ಹೆಸರನ್ನ ಕೊಡಬೇಕು. ಅದಷ್ಟೇ ಅಲ್ಲ, ಪಾಂಡವರೆಲ್ಲ ಇದ್ದಂತಹ ಈ ಶಂಖಗಳೆಲ್ಲವೂ ಯಾವಾಗಲೂ ಅವರು ಊದ್ತಾ ಇದ್ರು, ಅದರ ನಾದವನ್ನ ಮಾಡಿದ್ರು. ಆಗ ಕೌರವರ ಹೃದಯ ಬೀರ್ತಂತೆ, ಚೂರ್ ಚೂರಾಗೋಯ್ತು. ಅವರ ಹೃದಯದಲ್ಲಿ ತುಂಬಾ ಭೂಕಂಪ ಆದ ಹೇಗೆ ನಡುಗುತ್ತೆ, ಆ ರೀತಿ ಅವರ ಹೃದಯ ನಡುತ್ತಾ ಇತ್ತು. ಅದಷ್ಟೇ ಅಲ್ಲ, ನೋಡಿ ಹೇಳ್ತಾರೆ, ಪಾಂಚಜನ್ಯಂ ಹೃಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದದ್ಮೌ ಮಹಾಶಂಕಂ ಭೀಮಕರ್ಮ ವೃಕೋದರ. ಅದಾದ್ಮೇಲೆ ಸಘೋಷೋ ಧಾರ್ತ ರಾಷ್ಟ್ರಾಣಾಂ ಹೃದಯಾನಿ ವಿದಾರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋ ಅಭ್ಯನುನಾದಯನ್. ಈ ಶಂಕನ ನಾದಗಳಿಂದ ಏನಾಯ್ತು, ತುಮುಲ ಉಂಟಾಯಿತು, ಭೂಮಿ ಮತ್ತು ಆಕಾಶದಲ್ಲಿ ಪ್ರತಿಧ್ವನಿ. ಆಮೇಲೆ ಕೌರವರ ಹೃದಯ ಚೂರು ಚೂರು ಆಗೋಯ್ತು. ನೋಡಿ ಪಾಂಡವರದು ಅಷ್ಟೇ ಇರಲಿಲ್ಲ, ಆ ಅರ್ಜುನನ ರಥ ಇತ್ತಲ್ಲ, ಅದು ಸ್ವಯಂ ಅಗ್ನಿದೇವರು ಕೊಟ್ಟಿದ್ರು. ಆಮೇಲೆ ಅರ್ಜುನನ ರಥದ ಧ್ವಜ ಅಲ್ಲಿ ಸ್ವಯಂ ಹನುಮಂತ ಇದ್ರು, ಕಪಿಧ್ವಜ ಇತ್ತು. ಆಮೇಲೆ ಸ್ವಯಂ ಭಗವಂತ ಇದ್ದಾನೆ. ಆಮೇಲೆ ಅವರ ದಿವ್ಯ ಶಂಖದ ನಾದದಿಂದ ಏನಾಯ್ತು, ಎಲ್ಲರ ಹೃದಯ ಚೂರ್ ಚೂರ್ ಆಗೋಯ್ತು. ಆಮೇಲೆ ಅರ್ಜುನನ ಕುದುರೆಗಳು ಬಿಳಿಯದಾಗಿತ್ತು, ದುರ್ಯೋಧನ ಕುದುರೆಗಳು ಕರಿ ಬಣ್ಣದಾಗಿತ್ತು. ಅದಕ್ಕೋಸ್ಕರ ವಿಜಯ ಇವ್ರದೇ ಆಗತ್ತೆ ಅಂತ ಹೇಳಿ ಯುದ್ಧ ಪ್ರಾರಂಭ ಮಾಡೋಕ್ಕಿಂತ ಮುಂಚೆನೆ ಅದು ಡಿಕ್ಲೇರ್ ಆಗೋಗ್ಬಿಟ್ಟಿತ್ತು. ವಿಜಯದ ಸಂಕೇತ ಯಾವಾಗಲೂ ಮೊದಲು ಗೊತ್ತಾಗ್ಬಿಡುತ್ತೆ. ಯಾವಾಗ ನಾವು ಸರಿ ದಾರಿನಲ್ಲಿ ಹೋಗ್ತಾ ಇದ್ವಿ, ನಾವು ಧರ್ಮದ ದಾರಿನಲ್ಲಿ ನಡೀತಾ ಇರ್ತೀವಿ, ನಾವು ನಿರ್ಭಯರಾಗಿರ್ಬೇಕು. ನಾವು ಭಯ ಪಡುವಂಥದ್ದು ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಭಗವಂತ ನಮ್ಮ ಜೊತೆಯಲ್ಲಿದ್ದಾರೆ, ನಾವು ಭಗವಂತನ ಆಜ್ಞೆಯ ಮೇರೆ ನಡೀತಾ ಇದ್ದೀವಿ. ಯಾಕೆ ಭಯ ಇರಬೇಕು? ಏನೇ ನಮ್ಮಿಂದ ತಪ್ಪಾದ್ರು, ಇಲ್ಲ ನಮ್ಮಿಂದ ಏನಾದ್ರೂ ಕೊರತೆ ಬಂದ್ರು ಭಗವಂತ ಅದನ್ನ ನೋಡ್ಕೊಳ್ತಾರೆ. ಅದಕ್ಕೋಸ್ಕರ ವಿಜಯ ಯಾವಾಗಲೂ ನಿಶ್ಚಿತ. ಅದು ಯಾರಿಗೆ ಎಲ್ಲಿ ಧರ್ಮ ಇರುತ್ತೆ, ಎಲ್ಲಿ ಭಗವಂತನ ಭಕ್ತರು ಇರ್ತಾರೆ, ಮತ್ತು ನಾವು ಯಾವಾಗ ಭಗವಂತನ ಆಜ್ಞೆಯ ಮೇರೆಗೆ ಭಗವಂತನಿಗೆ ಸಂತೋಷ ಪಡಿಸೋದಕ್ಕೋಸ್ಕರ ನಾವು ಯಾವಾಗ ಕೆಲಸ ಮಾಡ್ತಾ ಇರ್ತೀವಿ, ಆಗ ನಾವು ನಿಶ್ಚಿಂತೆಯಾಗಿರ್ಬೋದು, ಮತ್ತು ನಿಶ್ಶೋಕವಾಗಿರ್ಬೋದು, ಮತ್ತು ನಿರ್ಭಯರಾಗಿರ್ಬಹುದು. ನಿರ್ಭಯತೆ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ನಾವು ಯಾವಾಗ ಭಕ್ತರಾಗಿರ್ತೀವಿ,
ಯಾವಾಗ ಭಕ್ತರಾಗೋದಿಲ್ಲ ಆಗ ಭಯ ಪ್ರಾರಂಭ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಪಾಂಡವರ ವಿಜಯದ ಸಂಕೇತ ನಿಶ್ಚಿತವಾಗಿತ್ತು. ಇದಾದ್ಮೇಲೆ ಅಥ ವ್ಯವಸ್ಥಿತಾನ್ ದೃಷ್ಟ ಧಾರ್ತರಾಷ್ಟ್ರಾನ್ ಕಪಿಧ್ವಜ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವ ಋಷಿಕೇಶಂ ತದಾ ವಾಕ್ಯಂ ಇದಂ ಆಹ ಮಹೀಪತೆ. ಇದೆಲ್ಲವನ್ನು ನೋಡಿದ ತಕ್ಷಣ ಕೃಷ್ಣನಿಗೆ ಅರ್ಜುನ ಈ ರೀತಿ ಮಾತಾಡ್ತಾನೆ. ಈಗ 4ನೆಯ ಪಾಠ ನಾವೇನ್ ಕಲಿಬಹುದು, ಮಹಾನಾಯಕ ಮತ್ತು ಕೃಷ್ಣನ ಭಕ್ತನಾಗಿರುವಂತಹ ಅರ್ಜುನ ಬಿಲ್ಲನ್ನ ಬದಿಗಿಟ್ಟು ಯುದ್ಧವನ್ನ ಮಾಡೋದಕ್ಕೆ ನಿರಾಕಾರ ಮಾಡ್ತಾನೆ. ಅವನು ಹತಾಶನಾಗೋಗ್ಬಿಡ್ತಾನೆ. ಅವನಿಗೆ ಯುದ್ಧ ಮಾಡೋದಕ್ಕೆ ರುಚಿನೇ ಇಲ್ಲ. ಈಗ ಉತ್ಸಾಹವನ್ನ ಕಳ್ಕೊಂಡ್ಬಿಡ್ತಾನೆ. ಈಗ ಯಾಕೆ ಉತ್ಸಾಹವನ್ನ ಕಳ್ಕೊಳ್ತಾನೆ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಎಲ್ಲಾನು ವಿಜಯದ ಸಂಕೇತ ಸಿಕ್ಕಿದೆ ಆಲ್ರೆಡಿ, ಯಾಕೆ ನಿರುತ್ಸಾಹನ ಆಗ್ಬಿಡ್ತಾನೆ? ಯಾಕೆಂದ್ರೆ ಇದಕ್ಕೆ ತುಂಬಾ ಉದಾತ್ತವಾಗಿರುವಂತ ಕಾರಣ ಇದೆ, ನಿಸ್ವಾರ್ಥವಾಗಿರುವಂತ ಕಾರಣ ಇದೆ. ಏನು ಆ ಕಾರಣ ಅದನ್ನು ನಾವು ತಿಳ್ಕೊಳ್ಳೋಣ. ಈಗ 21ನೇ ಶ್ಲೋಕದಲ್ಲಿ ಹೇಳ್ತಾರೆ, ಸೇನಯೋರುಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇ ಅಚ್ಯುತ ಯಾವದೇತಾನ್ ನಿರೀಕ್ಷೇಹಂ ಯೋಧು ಕಾಮಾನವಸ್ಥಿತಾನ್ ಕೈರ್ಮಯಾ ಸಹ ಯೋದ್ಧವ್ಯಂ ಅಸ್ಮಿನ್ ರಣ ಸಮುದ್ಯಮೆ. ಹೇಳ್ತಾ ಇದ್ದಾರೆ, ಅರ್ಜುನ ಹೇಳ್ತಾ ಇದ್ದಾನೆ, ಕೃಷ್ಣ ಅಚ್ಯುತ ದಯವಿಟ್ಟು ನನ್ನ ರಥವನ್ನ ನೀನು 2 ಸೇನೆಗಳ ಮಧ್ಯೆ ಕರ್ಕೊಂಡು ಹೋಗು. ಯಾಕೆಂದ್ರೆ ನಾನು 2 ಪಕ್ಷದಲ್ಲಿ ಯಾರಿದ್ದಾರೆ ಅಂತ ನೋಡಬೇಕು. ನಾನು ಯಾರ ವಿರುದ್ಧ ಹೋರಾಡ್ತಾ ಇದ್ದೀನಿ ಅವರ ಮುಖವನ್ನ ಒಂದ್ಸಲಾದ್ರೂ ನಾನು ನೋಡಬೇಕು ಅಂತ ಹೇಳಿ ಅಚ್ಯುತ ಇದನ್ನ ನೋಡಿದ ತಕ್ಷಣ ನಗ್ತಾನೆ. ಯಾಕೆಂದರೆ ಕೃಷ್ಣನ ಗೊತ್ತಾಗತ್ತೆ ಈಗ ಏನಾಗತ್ತೆ, ಈಗ ಮುಂದೆ ಅರ್ಜುನನ ಭಾವನೆಗಳು ಹೇಗೆ ಬದಲಾವಣೆ ಆಗತ್ತೆ ಅಂತ ಹೇಳಿ ಕೃಷ್ಣನಿಗೆ ಮೊದಲೇ ಗೊತ್ತಾಗ್ಬಿಡುತ್ತೆ. ಅದಕ್ಕೋಸ್ಕರ ಕೃಷ್ಣ ಹೇಳ್ತಾನೆ, ಯುದ್ಧವನ್ನ ಮಾಡ್ಬೇಕು ಅಂತಾರೆ ಅವ್ರ ಮುಖ ಯಾಕೆ ನೋಡ್ಬೇಕು? ಯಾರಾದ್ರೂ ಪೊಲೀಸರು ಮುಖ ನೋಡ್ಕೊಂಡು ಅವ್ರಿಗೆ ಶಿಕ್ಷೆ ಕೊಡ್ತಾರೆ, ಇಲ್ಲ ಅವ್ರ ಜೊತೆ ಅವ್ರಿಗೆ ಬಿಗಿಬೇಕು, ಲಾಠಿ ಚಾರ್ಜ್ ಮಾಡ್ಬೇಕು, ಅವ್ರ ಮುಖ ನೋಡ್ಕೊಂಡು ಕೊಡ್ತಾರೆ, ಅವ್ರು ಮಾಡಿರೋ ಕಾರ್ಯವನ್ನ ನೋಡ್ಕೊಂಡು ಕೊಡ್ತಾರೆ. ಅದಕ್ಕೋಸ್ಕರ ಕೃಷ್ಣ ನಗ್ತಾ ಇದ್ದಾನೆ, ಯಾಕೆ ಅವ್ರ ಮುಖ ನೋಡ್ಬೇಕು ನೀನು ಈಗ? ಅದಕ್ಕೋಸ್ಕರ ಈ ರೀತಿ ಅರ್ಜುನ ಹೇಳ್ತಾನೆ, ಆಯ್ತು ಅಂತ ಹೇಳಿ. ಯಾಕಂದ್ರೆ ಈಗ ಕೃಷ್ಣ ಅವನ ಭಕ್ತನ ಮಾತುಗಳನ್ನ ಕೇಳ್ತಾ ಸಾರಥಿಯಾಗಿ ಅರ್ಜುನ ಹೇಗೆ ಹೇಳ್ತಾನೆ ಆ ರೀತಿ ಸಾರಥಿಯನ್ನ ಮಾಡ್ತಾ ಅವನ ಕೆಲಸ ಮಾಡ್ತಾ ಇದ್ದಾನೆ. ಈಗ ಅದಷ್ಟೇ ಅಲ್ಲ, ಯೋತ್ಸ್ಯಮಾನಾನ್ ಅವೇಕ್ಷೇಹಂ ಯಯೇತೇತ್ರ ಸಮಾಗತಾಃ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇರ್ ಯುದ್ಧೇ ಪ್ರಿಯ ಚಿಕೀರ್ಷವಃ. ಅದಾದ್ಮೇಲೆ ಕೃಷ್ಣ ಏನ್ ಮಾಡ್ತಾನೆ, ರಥವನ್ನ ತಂದು ನಿಲ್ಲಿಸ್ತಾನೆ. ಅದಾದ್ಮೇಲೆ ನೋಡಿ ಅರ್ಜುನಿಗೆ ಹೇಳ್ತಾರೆ ಗುಡಾಕೇಶ ಅಂದರೆ ಅವನು ಎಷ್ಟು ಪರಾಕ್ರಮಿಯಾಗಿದ್ದ ಅಂತ ಹೇಳಿ ಅವನು ರಾತ್ರಿ ನಿದ್ದೆಯನ್ನು ಕಡಿಮೆ ಮಾಡಿ ಅವನು ಯುದ್ಧದಲ್ಲಿ ಅವನು ಬಿಲ್ಲು ವಿದ್ಯೆಯಲ್ಲಿ ಅವನು ಪ್ರವೀಣನಾಗಿದ್ದ. ಆಮೇಲೆ ಅವನೆಲ್ಲ ಸಂಬಂಧಿಕರನ್ನ ನೋಡ್ಬೇಕು ಅಂತಿದ್ದ. ಆದ್ರೆ ಕೃಷ್ಣನ ಹೆಸರು ಅಚ್ಯುತ ಅಂತ ಹೇಳಿ ಅರ್ಜುನ ಉಪಯೋಗ ಮಾಡ್ತಾನೆ. ಯಾಕೆ ಅಂತ ಹೇಳಿದ್ರೆ 3 ಕಾರಣದಿಂದ. ನೋಡಿ, ಅಚ್ಯುತ ಅಂತ ಹೇಳಿದ್ರೆ ಯಾವಾಗ್ಲೂ ತನ್ನ ಭಕ್ತರಲ್ಲಿ ಎಂದೂ ಅವನ ಪ್ರೀತಿಯನ್ನು ತೋರದಿರುವುದಿಲ್ಲ. ಆದ್ದರಿಂದ ಇಲ್ಲಿ ಕೃಷ್ಣನ ಅಚ್ಯುತ ಎಂದು ಸಂಬೋಧಿಸಿದ್ದಾರೆ. ಅಂತ ಹೇಳಿದ್ರೆ ಕೃಷ್ಣ ಯಾವಾಗ್ಲೂ ಭಕ್ತವತ್ಸಲನಾಗಿದ್ದಾನೆ, ಭಕ್ತರ ಇಚ್ಛೆಗಳನ್ನ ಭಗವಂತ ಪೂರ್ತಿ ಮಾಡ್ತಾನೆ. ಅದಕ್ಕೋಸ್ಕರ ಅವನು ಯಾವಾಗಲೂ ಅದರಲ್ಲಿ ಚ್ಯುತನಾಗೋದಿಲ್ಲ. 2ನೇದು, ಅರ್ಜುನನ ಸಾರಥಿಯಾಗಿ ಆತನ ಅಪ್ಪಣೆಯಂತೆ ನಡೆಯಲು ಹಿಂದೆಗೆಯುವುದಿಲ್ಲ. ಈಗ ಕೃಷ್ಣ ಯಾವ ರೋಲ್ ಮಾಡ್ತಾ ಇದ್ದಾನೆ? ಸಾರಥಿಯ ರೋಲ್. ಭಗವಂತ ಯಾವ್ದಾರ ರೋಲ್ ಮಾಡ್ಬೇಕು ಅಂದ್ರೆ ಪರ್ಫೆಕ್ಟ್ ಆಗಿ ಮಾಡ್ತಾರೆ. ಸಣ್ಣ ಮಗುವಿನ ರೋಲ್ ಮಾಡ್ಬೇಕು ಅಂದ್ರೆ ಹೇಗೆ, ನಾವು ಒಂದು ಚಿತ್ರ ನೋಡಿದ್ವಿ ಹಿಂದೆ, ಹೇಗೆ ಕೃಷ್ಣ ಅವನ ಕಾಲಿನ ಹೆಬ್ಬೆರಳನ್ನ ಚೀಪ್ತಾ ಇದ್ದ. ಸಣ್ಣ ಪುಟ್ಟ ಮಕ್ಕಳು ಯಾವ ರೀತಿ ಮಾಡ್ತಾರೆ ಅದೇ ರೀತಿ. ಆಮೇಲೆ ಸಣ್ಣ ಬಾಲಕರು ಮಕ್ಕಳಿದ್ದಾಗ ತುಂಬಾ ತುಂಟರಾಗಿರ್ತಾರೆ. ಅದೇ ರೀತಿ ಕೃಷ್ಣನು ಸಣ್ಣ ಬಾಲಕನಾಗಿರುವಾಗ ಅದೇ ರೀತಿ ಮಾಡ್ದ. ಯಾವ್ದಾದ್ರು ಭಗವಂತ ಯಾವ್ದಾದ್ರು ರೋಲ್ ಮಾಡಿದ್ರೆ ಅವ್ರು ಪರ್ಫೆಕ್ಟ್ ಆಗಿ ಮಾಡ್ತಾರೆ. ಅದಕ್ಕೋಸ್ಕರ ಈಗ ಸಾರಥಿ ಆಗಿದ್ದಾರೆ. ಈಗ ಅವನೇನ್ ಹೇಳ್ತಾ ಇದ್ದಾನೆ, ರಥಿ ಹೇಳ್ತಾ ಇದ್ದಾನೆ, ಆ ರೀತಿ ಸಾರಥಿ ಅವನು ಓಡಿಸ್ತಾ ಇದ್ದಾರೆ. ಆಮೇಲೆ ಅರ್ಜುನನ ಸಾರಥಿ ಆಗಿದ್ದರು. ಕೃಷ್ಣನ ಸರ್ವೋಚ್ಚ ಸ್ಥಾನವು ಪ್ರಶ್ನಿಸಲ್ಪಟ್ಟಿಲ್ಲ. ಆದ್ರೂ ಅಚ್ಯುತ ಅಂತ ಹೇಳಿದ್ರೆ ಯಾವಾಗಲೂ ಭಗವಂತ ಅವರ ಸ್ಥಾನದಲ್ಲಿರ್ತಾರೆ. ಅವನು ಸಾರಥಿ ಆಗಿದ್ದಾರೆ, ಆದ್ರೆ ಅವರು ಭಗವಂತನ ಸ್ಥಾನವನ್ನ, ಅವರು ಸಾರಥಿ ಆಗಿದ್ರು ಸ್ಥಾನವನ್ನ ಬಿಟ್ಕೊಡೋದಿಲ್ಲ. ಅವರು ಯಾವಾಗ್ಲೂ ಭಗವಂತನಾಗಿ ಅವರ ದಿವ್ಯ ಸ್ಥಾನದಲ್ಲೇ ಇರ್ತಾರೆ ಅಂತ ಹೇಳಿದ್ರೆ ನೋಡಿ, ಆ ಭಗವಂತ ಎಷ್ಟೇ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡ್ತಾ ಇದ್ರು, ಎಲ್ಲರ ಹೃದಯದಲ್ಲಿದ್ರು, ಎಲ್ಲ ಜ್ಞಾನವನ್ನ ಹೊಂದಿದ್ರು, ಆದ್ರೆ ಎಷ್ಟು ನಮ್ರರಾಗಿ ಅರ್ಜುನನ ಸೇವೆಯನ್ನು ಮಾಡ್ತಿದ್ದಾರೆ. ಇದು ಭಗವಂತನ ತುಂಬಾ ಅಗಾಧವಾಗಿರುವಂತಹ ಗುಣಗಳು.
ಅದಕ್ಕೋಸ್ಕರ ಇಂತಹ ಭಗವನನ್ನ ಯಾಕೆ ಭಕ್ತಿ ಮಾಡಬಾರ್ದು? ಜನ ಕೇಳ್ತಾರೆ ಯಾಕೆ ಕೃಷ್ಣನ್ ಭಕ್ತಿ ಮಾಡಬೇಕು ಅಂತ. ಇಂತಹ ಭಗವಂತ ಭಕ್ತಿ ಮಾಡದೆ ಮತ್ತಾರು ಭಕ್ತಿ ಮಾಡಬೇಕು? ಕ್ರಿಕೆಟ್ ಸ್ಟಾರ್ಸ್ ಭಕ್ತಿ ಮಾಡಬೇಕು, ಸಿನಿಮಾ ಹೀರೋಸ್ ಭಕ್ತಿ ಮಾಡಬೇಕು. ಅವರ ಜೀವನದ ಚರಿತ್ರೆ ನಮ್ಗೆ ಗೊತ್ತಿದೆ, ಅವರ ಜೀವನದಲ್ಲಿ ಏನು ಒಳ್ಳೆ ಗುಣಗಳಿದೆ. ಅವರು ಎಲ್ಲ ಲೋಭಕ್ಕಾಗಿ, ಮೋಹಕ್ಕಾಗಿ ಎಷ್ಟೊಂದು ದುಶ್ಚಟಗಳಲ್ಲಿ ತೊಡಗ್ಬಿಡ್ತಾರೆ. ಅಂತಹವರ ಮಂದಿರ ಕಟ್ಟಿಸ್ತಾರೆ, ಅಂತವ್ರನ್ನ ಆರಾಧನೆ ಮಾಡ್ತಾರೆ, ಅಂತವ್ರನ್ನ ಫಾಲೋ ಮಾಡ್ತಾರೆ, ಅವ್ರು ಹೇಳಿರೋ ವೇದವಾಕ್ಯಗಳಂತ ಹೇಳಿ ಅವ್ರ ಜೀವನ ಪೂರ್ತಿ ಪಾಲನೆ ಮಾಡ್ತಾ ಇರ್ತಾರೆ. ಅವರ ದೊಡ್ಡ ದೊಡ್ಡ ಚಿತ್ರಗಳನ್ನು ಮನೆಯಲ್ಲಿ ದೊಡ್ಡರು ಹಾಕ್ಬಿಡ್ತಾರೆ, ಹಾರ ಹಾಕ್ತಾರೆ, ಪೂಜೆ ಮಾಡ್ತಾರೆ, ಎಲ್ಲ ಮಾಡಿ ಕೊನೆಗೆ ಎಲ್ಲಿಗೆ ಹೋಗ್ತಾರೆ? ಅವ್ರು ಎಲ್ಲಿಗೆ ಹೋಗ್ತಾರೆ? ಇವ್ರು ಅಲ್ಲಿಗೆ ಹೋಗ್ತಾರೆ. ಯಾಕೆಂದ್ರೆ ಅವರು ದುಶ್ಚಟಗಳು ಮಾಡ್ತಾ ಅವ್ರು ನರ್ಕೋಕ್ ಹೋಗ್ತಾನೆ, ಆಮೇಲೆ ನಾವು ಅವ್ರದ್ದೇ ದಾರಿ ಹಿಂದೆ ಹೋಗ್ತೀವಿ. ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ನಮ್ಮ ಎಲ್ಲಿ ಏನು ತುಂಬಾ ಪ್ರಬಲವಾಗಿ ಮತ್ತು ಕೇಂದ್ರದಲ್ಲಿ ಯಾರಿರ್ಬೇಕು ಅಂದ್ರೆ ಭಗವಂತ ಇರಬೇಕು, ಭಗವಂತನ ಆರಾಧನೆ ಇರಬೇಕು. ಆಮೇಲೆ ನಮ್ಮ ಜೀವನದಲ್ಲಿನೂ ಅಷ್ಟೇ ನಾವು ಯಾರನ್ನ ಪಾಲನೆ ಮಾಡ್ಬೇಕು ಅಂತ ಹೇಳಿ ಆ ರೀತಿ ಭಗವಂತನನ್ನ ಪಾಲನೆ ಮಾಡ್ಬೇಕು ನೋಡಿ. ಅದಕ್ಕೋಸ್ಕರ ಹೇಳ್ತಾ ಇದಾರೆ. ಆಮೇಲೆ ಭಗವಂತನ ಮತ್ತು ಭಕ್ತರ ನಡುವಿನ ಸಂಬಂಧ ಇದೆಯಲ್ಲ, ಎಷ್ಟು ಪ್ರೀತಿಯ ಸಂಬಂಧ ಇದೆ ನೋಡಿ. ಆ ಭಗವಂತ, ನಾನು ಭಗವಂತ ಅಂತ ತೋರಿಸ್ಕೊಡ್ತಾ ಇಲ್ಲ, ಆಮೇಲೆ ಭಕ್ತರದ್ದು ಮತ್ತು ಭಗವಂತನ ಎಷ್ಟು ಪ್ರೀತಿಯ ಸಂಬಂಧ ಇದೆ. ಈ ಸಂಬಂಧ ಎಲ್ಲ ಜೀವಿಗಳದ್ದು ಇದೆ ಶಾಶ್ವತವಾಗಿ ಆಧ್ಯಾತ್ಮಿಕ ಜಗತ್ತಿನಲ್ಲಿ. ಆದ್ರೆ ನಾವು ಆ ಸಂಬಂಧವನ್ನು ಬಿಟ್ಟು ಈ ಜಗತ್ತಿನಲ್ಲಿ ಭೋಗ ಮಾಡೋದಕ್ಕೆ ಬಂದಿದ್ದೀವಿ. ಈ ಭೋಗದಿಂದ ನಾವು ನರಳ್ತಾ ಇದ್ದೀವಿ, ದುಃಖದಲ್ಲಿ ನಾವು ಒದ್ದಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಭಗವಂತ ಮತ್ತೆ ಬಂದು ಈ ರೀತಿಯ ಲೀಲೆಗಳನ್ನ ಮಾಡಿ ತೋರಿಸ್ತಾರೆ. ನೀವು ಯಾಕೆ ಇಲ್ಲಿ ನರಳ್ತಾ ಇದ್ದೀರಿ, ಬನ್ನಿ ಮನೆಗೆ ಹೋಗೋಣ. ಅದಕ್ಕೋಸ್ಕರ ಪುರಂದರದಾಸರು ಹೇಳ್ತಾ ಇದಾರೆ, ಅಲ್ಲಿದೆ ನಮ್ಮ ಮನೆ, ಇಲ್ಲಿಗೆ ಬಂದೆ ಸುಮ್ಮನೆ. ಸುಮ್ಮನೆ ಯಾಕೆ ಇಲ್ಲಿ ಒದ್ದಾಡ್ಬೇಕು, ಬನ್ನಿ ಅಲ್ಲಿ ನಾವು ನಮ್ಮ ಮನೆಗೆ ಹೋಗೋಣ ಅಂತ ಹೇಳಿ ಪುರಂದರದಾಸರು ಎಷ್ಟೊಂದು ಆಚಾರ್ಯರು ಹೇಳ್ತಾರೆ. ಅವರೆಲ್ಲರೂ ಬಂದು ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ಈ ಸಂಪೂರ್ಣ ಸಂಸಾರದ ಜಗತ್ತಿನಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟಿದೀವಿ, ಕರ್ಮ ಬಂಧನದಲ್ಲಿ ಸಿಕ್ಕಾಕೊಂಡಿದ್ದೀವಿ. ಅದಕ್ಕೋಸ್ಕರ ಭಗವಂತ ಬಂದು ಇಷ್ಟೊಂದು ಲೀಲೆಗಳನ್ನ ಮಾಡಿ ತೋರಿಸ್ತಾರೆ ನಮ್ಮನ್ನ ಮತ್ತೆ ವಾಪಸ್ ಕರ್ಕೊಂಡು ಹೋಗೋದಕ್ಕೆ. ಈ ರೀತಿ ಅರ್ಜುನ ಈಗ ಭಾವಪರವಶನ ಆಗೋವಂತಲ್ಲೇ ಇದ್ದಾನೆ. ಯಾಕೆ ಅಂತ ಹೇಳಿದ್ರೆ ಅವರ ಅಣ್ಣನನ್ನ ನೋಡ್ತಾರೆ, ಅವರ ಸಂಬಂಧಿಕರನ್ನ ನೋಡ್ತಾರೆ, ಗುರುಗಳನ್ನ ನೋಡ್ತಾರೆ, ಅವರ ಭೀಷ್ಮ ತಂದೆಯ ಸ್ಥಾನದಲ್ಲಿದ್ದಾರೆ. ಆಮೇಲೆ ಎಷ್ಟೊಂದು ಸಂಬಂಧಿಕರನ್ನೆಲ್ಲ ನೋಡಿದ ತಕ್ಷಣ ಅರ್ಜುನನ್ಗೆ ಅನ್ಸುತ್ತೆ, ಇವ್ರನ್ನೆಲ್ಲ ನಾನು ಕೊಂದಾಕ್ಬೇಕು, ನನ್ನ ಜೀವನ ಇರೋದಕ್ಕೆ ಯಾವುದಕ್ಕೋಸ್ಕರ? ನಾ ಈ ಬಿಲ್ಲುವಿದ್ಯೆ ನಾನು ಕಲಿತು ಏನ್ ಮಾಡ್ಬೇಕಾಗಿದೆ? ಕೊನೆಯಲ್ಲಿ ಯಾರಿಗಾರು ಹೇಳ್ಕೊಳ್ಬೇಕು ಅಂತ ಹೇಳಿ ಬಿಲ್ಲುವಿದ್ಯೆ ಯಾರ ಮೇಲೆ ಪ್ರಯೋಗ ಮಾಡಿದ್ರೆ, ನನ್ನ ಸಂಬಂಧಿಕರ ಮೇಲೆ, ನನ್ನ ಗುರುಗಳ ಮೇಲೆ ಪ್ರಯೋಗ ಮಾಡಿದೆ. ಈ ರೀತಿ ನಾ ಹೇಳ್ಕೊಳ್ಬೇಕು ಬೇಡ. ನಾ ಅದು ಬರೀ ರಾಜ್ಯಕ್ಕೋಸ್ಕರ ಈ ರೀತಿ ಮಾಡ್ಬೇಕು ಬೇಡ. ನನಗೆ ನಾನು ಈ ರಾಜ್ಯವೂ ಬೇಡ, ನಾನು ಬೇಕಾದ್ರೆ ಭಿಕ್ಷುಕನಾಗೋಗ್ಬಿಡ್ತೀನಿ. ಈ ರೀತಿ ಎಲ್ಲ ಮುಂದೆ ಹೇಳ್ತಾನೆ. ಆದ್ರೆ ಅವನು ಭಾವಪರವಶನಾಗ್ಬಿಡ್ತಾನೆ. ಅವನು ಕರುಣೆ ಅನ್ನುವಂಥದ್ದು ಭಕ್ತರ ಹೃದಯದಲ್ಲಿರುತ್ತೆ. ಈ ಕರುಣೆಯ ಭಾವನೆಯಿಂದ ಅವನು ಬೇಡವೇ ಬೇಡ, ನನಗೆ ಸಂಪತ್ತು ಬೇಡ, ರಾಜ್ಯವೂ ಬೇಡ, ನಾನು ಹೋಗ್ಬಿಡ್ತೀನಿ. ಈ ರೀತಿಯ ಕೃಷ್ಣನ ಕೇಳ್ತಾನೆ. ಈಗ ಅರ್ಜುನ ಎಷ್ಟೊಂದು ಕಾರಣಗಳನ್ನ ಕೊಡ್ತಾನೆ ಯಾಕೆ ಯುದ್ಧ ಬೇಡ ಅಂತ ಹೇಳಿ. ಈ ಇದರಲ್ಲಿ 5 ಕಾರಣಗಳಿದೆ. ಸ್ವಲ್ಪ ನಾವು ಈ ಒಂದು ಸ್ಲೈಡ್ ಅನ್ನ ನೀವು ಸ್ವಲ್ಪ ಧ್ಯಾನಪೂರ್ವಕವಾಗಿ ನೀವು ಗಮನಿಸ್ಬೇಕು, ಆಗ್ಲೇ ನಿಮ್ಗೆ ಅರ್ಥ ಆಗುತ್ತೆ, ಇಲ್ಲ ಅಂತ ಹೇಳಿ ಅರ್ಥ ಆಗೋದಿಲ್ಲ. 5 ಕಾರಣಗಳನ್ನ ಪ್ರಮುಖವಾಗಿ ಅರ್ಜುನ ಕೊಡ್ತಾನೆ ಯಾಕೆ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿ. ಈ 5 ಕಾರಣಗಳಿಗೆ ಉತ್ತರ ಕೃಷ್ಣ ಸಂಪೂರ್ಣ ಭಗವದ್ಗೀತೆಯಲ್ಲಿ ಕೊಡ್ತಾರೆ. ಮುಖ್ಯವಾಗಿ 2ನೇ ಅಧ್ಯಾಯದಲ್ಲಿ ಉತ್ತರ ಕೊಟ್ಬಿಟ್ಟಿರ್ತಾರೆ ಎಷ್ಟೊಂದು ಕಾರಣಗಳಿಗೆ. ನೋಡಿ, ಮೊದಲನೇ ಕಾರಣ ನಾವು ಚರ್ಚೆಯನ್ನು ಮಾಡ್ತೀವಿ, ಒಂದೊಂದು ಕಾರಣ. ಮೊದಲನೇ ಕಾರಣ ಏನು ಅಂತಾರೆ, ಕರುಣೆ. ತುಂಬಾ ಕರುಣೆಯ ಭಾವನೆ. ಆದ್ರೆ ಇದು ಕರುಣೆ ಯಾವುದರಿಂದ ಜಾಗೃತಿ ಆಗಿದೆ? ಆಧ್ಯಾತ್ಮಿಕ ಆತ್ಮದ ಸ್ತರದಲ್ಲಿಲ್ಲ, ಭೌತಿಕ ಸ್ತರದಲ್ಲಿದೆ ಕರುಣೆ. ಕರುಣೆ ಒಳ್ಳೆ ಗುಣ, ಆದ್ರೆ ಯಾವಾಗ ಇದು ಭೌತಿಕ ಸ್ತರದಲ್ಲಿರುತ್ತೆ ಅದು ಒಳ್ಳೇದು ಮಾಡೋದಿಲ್ಲ, ಅದು ಕೆಟ್ಟದ್ದೇ ಮಾಡುತ್ತೆ. ಅದಕ್ಕೋಸ್ಕರ ಈ ಕರುಣೆ, ಅದಕ್ಕೋಸ್ಕರ ಭಗವಂತ ಖಂಡನೆ ಮಾಡ್ತಾರೆ. ಆಮೇಲೆ 2ನೇದು, ಎಷ್ಟೇ ರಾಜ್ಯವನ್ನು ಗೆದ್ದರೂ ನನಗೆ ಅದರಲ್ಲಿ ಸುಖ ಇಲ್ಲ ಅಂತ ಹೇಳಿ 2ನೇ ಕಾರಣ ಕೊಡ್ತಾನೆ. 3ನೇ ಕಾರಣ ಕೊಡ್ತಾನೆ, ನಾನು ಇಷ್ಟೊಂದು ಬೇರೆ ಬೇರೆ ನನ್ನ ಗುರುಗಳನ್ನ, ಹಿರಿಯರನ್ನ, ಸಂಬಂಧಿಕರನ್ನ ಕೊಂದ್ರೆ ಎಷ್ಟೊಂದು ಪಾಪ ತಟ್ಟತ್ತೆ ನನಗೆ ಅಂತ ಹೇಳಿ ಇದು 3ನೇ ಕಾರಣ ಕೊಡ್ತಾನೆ. ಆಮೇಲೆ ಎಲ್ಲ ಸಂಪೂರ್ಣ ಕುಲ ಧರ್ಮ ಎಲ್ಲ ನಾಶ ಆಗೋಗ್ಬಿಡುತ್ತೆ. ಆಮೇಲೆ 5ನೇ ಕಾರಣ ಕೊಡ್ತಾನೆ, ಅವನು ನಿರ್ಣಯ ಮಾಡುವಂಥ ಸಾಮರ್ಥ್ಯನ ಕಳ್ಕೊಂಡ್ಬಿಟ್ಟಿದ್ದಾನೆ ಈಗ, ಇನ್ ಡಿಸಿಷನ್ ಪವರ್. ಅದಕ್ಕೋಸ್ಕರ ಈಗ ಅವನಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈ 5 ಕಾರಣಗಳಿಂದ ಯುದ್ಧನೇ ಬೇಡ ಅಂತ ಹೇಳಿ ಅವನು ಕುಸಿದೋಗ್ಬಿಡ್ತಾನೆ, ಅವನು ಹತಾಶನಾಗೋಗ್ಬಿಡ್ತಾನೆ, ನಿರುತ್ಸಾಹಿ ಆಗೋಗ್ಬಿಡ್ತಾನೆ. ಈಗ ಏನೆಲ್ಲ ಅವನ ಲಕ್ಷಣಗಳು ನೋಡಿ,
ಆ ಕರುಣಾಜನಕನಾಗಿ ಅರ್ಜುನನ ಶರೀರದಲ್ಲಿ ಮತ್ತು ಮಾನಸಿಕವಾಗಿ ಏನೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ ನೋಡಿ. ಹೇಳ್ತಾರೆ, ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯುಯುತ್ಸಂ ಸಮುಪಸ್ಥಿತಂ ಸೀದಂತೆ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ ವೇಪುತಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ ಗಾಂಡೀವಂ ಶಂಸತೆ ಹಸ್ತಾತ್ ತ್ವಕ್ಚೈವ ಪರಿದಹ್ಯತೆ ನ ಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾನಿ ವಿಪರೀತಾನಿ ಕೇಶವ. ಈಗ ಅರ್ಜುನ ಹತಾಶನಾಗೋಗ್ಬಿಟ್ಟಿದ್ದಾನೆ. ಏನ್ ಹೇಳ್ತಾನೆ? ದೃಷ್ಟ್ವೇಮಂ ಸ್ವಜನಂ. ಸ್ವಜನ ಅಂತ ಹೇಳಿ ನನ್ನ ರಕ್ತ ಸಂಬಂಧಿಗಳು. ನನ್ನ ರಕ್ತ ಸಂಬಂಧಿ ಅಂತ ಹೇಳೇನು? ಭೌತಿಕ ಶರೀರದ ಸಂಬಂಧಿಗಳು ಅಂತ ಹೇಳ್ತಾನೆ. ನನ್ನ ಶರೀರದ ಸಂಬಂಧಿಗಳನ್ನ ನೋಡಿದ್ರೆ ಏನಾಗ್ತಾ ಇದೆ? ಅವರೆಲ್ಲರೂ ನಿಂತಿರೋದನ್ನ ನೋಡಿದ್ರೆ ಸೀದಂತಿ ಮಮ ಗಾತ್ರಾಣಿ, ನನ್ನ ದೇಹದ ಅಂಗಗಳೆಲ್ಲ ನಡುಕ್ತಾ ಇದೆ, ನನ್ನ ಬಾಯಿ ಒಣಗೋಗ್ಬಿಡ್ತಾ ಇದೆ, ಆಮೇಲೆ ಕೂದಲು ಕೊನೆಯಲ್ಲಿ ನಿಂತೋಗ್ತಾ ಇದೆ, ದೇಹ ನಡುಕ್ತಾ ಇದೆ, ಆಮೇಲೆ ಗಾಂಡಿವ ಬಿಲ್ಲು ನನ್ನ ಕೈಯಿಂದ ಜಾರೋಗ್ತಾ ಇದೆ, ಚರ್ಮ ಉರಿತಾ ಇದೆ, ಆಮೇಲೆ ನನಗೆ ನಿಂತ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ, ನಾನು ಎಲ್ಲವನ್ನು ಮರ್ತೋಗ್ಬಿಡ್ತಾ ಇದ್ದೀನಿ, ಆಮೇಲೆ ನನ್ನ ಮನಸ್ಸು ತಿರುಗಾಡ್ತಾ ಇದೆ. ಎಷ್ಟೊಂದು ಅಶುಭ ಚಿಹ್ನೆಗಳನ್ನು ನಾನು ನೋಡ್ತಾ ಇದ್ದೀನಿ. ಈ ರೀತಿ ಅವನು ಎಷ್ಟು ಶೋಕಗ್ರಸ್ತ ಆಗೋಗ್ಬಿಟ್ಟಿನ ಎಲ್ಲ ಲಕ್ಷಣಗಳು ಕಾಣಿಸ್ತು. ನಾವು ಶೋಕ ಪಡ್ತೀವಿ, ಆದರೆ ಇಷ್ಟೊಂದು ಕಾಣಿಸೋದಿಲ್ಲ ಅನ್ಸುತ್ತಲ್ಲ. ಜಾಸ್ತಿ ಕಣ್ಣೀರು ಬರುತ್ತೆ, ಆಮೇಲೆ ನಾವು ಸ್ವಲ್ಪ ಅಳ್ತೀವಿ, ಆಮೇಲೆ ಬೇರೆಯವ್ರಿಗೆ ಸ್ವಲ್ಪ ಅಳೋದು ನಾವು ತೋರಿಸ್ತೀವಿ, ಆಮೇಲೆ ಬೇರೆಯವ್ರ ಅಟೆನ್ಷನ್ ನಾವು ಗ್ಯಾದರ್ ಮಾಡ್ತೀವಿ. ಆದರೆ ಅರ್ಜುನ ಎಷ್ಟೊಂದು ಶೋಕಗ್ರಸ್ತ ಆಗ್ಬಿಟ್ಟಿದ್ರೆ ಇಷ್ಟೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಅವನು ಕೊನೆಗೆ ನಿರಾಶನಾಗ್ಬಿಟ್ಟು ಅವನು ಬಿದ್ದುಬಿಡ್ತಾನೆ. ಆದ್ರೆ ಆಗ್ಲೂ ಅವ್ನು ಸೂಸೈಡ್ ಥಾಟ್ ಬಂದಿಲ್ಲ ನೋಡಿ. ಈಗಿನ ಕಾಲದಲ್ಲಿ ಸಣ್ಣ ಸಣ್ಣ ವಿಷಯಕ್ಕೂ ಯಾರೋ ನಾನು ಎಕ್ಸಾಮಲ್ಲಿ ಫೇಲ್ ಆಗ್ಬಿಟ್ಟೆ, ಸೂಸೈಡ್. ಯಾರೋ ಹೆಂಡತಿ ಬಿಟ್ಟು ಹೋಗ್ಬಿಟ್ಲು, ಸೂಸೈಡ್. ಇಲ್ಲ ಮತ್ತೇನೋ ಬಿಸ್ನೆಸ್ ಲಾಸ್ ಆಗೋಯ್ತು, ಸೂಸೈಡ್. ಸೂಸೈಡ್ ಯಾವುದಕ್ಕೂ ಸಣ್ಣ ಪುಟ್ಟ ವಿಷಯಗಳಿಗೂ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಆದ್ರೆ ನೋಡಿ, ಇಷ್ಟೊಂದು ಲಕ್ಷಣಗಳು ಕಾಣಿಸ್ತಾ ಇದ್ರು, ಅರ್ಜುನ ಸೂಸೈಡ್ ಥಾಟ್ಸ್ ಬಂದಿಲ್ಲ. ನಿರಾಶನಾದ, ಆದ್ರೆ ಅವನ ಜೊತೆ ಕೃಷ್ಣ ಇದ್ರ. ಅದಕ್ಕೋಸ್ಕರ ಅವನು ಆ ನಿರುತ್ಸಾಹ, ಅಜ್ಞಾನ, ಶೋಕ ಹೆಚ್ಚು ಕಾಲ ಅವನಲ್ಲಿ ಇರಲಿಲ್ಲ. ಅದೇ ರೀತಿ ನಮಗೂ ಯಾವಾಗ ಶೋಕ ಬರುತ್ತೆ, ಭಯ ಬರುತ್ತೆ, ಇಲ್ಲ ಅಂತ ಹೇಳಿದ್ರೆ ನಿರಾಶರಾಗೋಗ್ಬಿಡ್ತೀವಿ, ಡಿಪ್ರೆಷನ್ ಬಂದ್ಬಿಡುತ್ತೆ, ನೆಗೆಟಿವಿಟಿ ಬಂದ್ಬಿಡುತ್ತೆ, ನಿರುತ್ಸಾಹರಾಗೋಗ್ಬಿಡ್ತೀವಿ. ಆಗ ನಾವೇನ್ ಮಾಡ್ಬೇಕು? ಅರ್ಜುನನ ರೀತಿ ನಾವು ಶರಣಾಗ್ಬೇಕು. ಯಾರ ಹತ್ರ? ಕೃಷ್ಣನ ಹತ್ರ. ಕೃಷ್ಣ ಅವರ ಭಕ್ತರ ಹತ್ರ ನಾವು ಯಾವಾಗ ಶರಣಾಗ್ತೀವಿ, ಎಲ್ಲ ತೊಂದರೆಗಳು ಹೋಗ್ಬಿಡತ್ತೆ. ಅದಕ್ಕೋಸ್ಕರ ನಾವು ಇಲ್ಲಿ ಇದನ್ನ ನಾವು ಕಲಿಬಹುದು. ಈಗ ಈ ಕಾರಣಗಳೆಲ್ಲ ಏನು ಸ್ವಲ್ಪ ನಾವು ಚರ್ಚೆ ಮಾಡೋಣ. ನಾವು ಮೊದಲನೇದು ಗೊತ್ತಾಯ್ತೀಗ, ಕರುಣೆ. ರಕ್ತ ಸಂಬಂಧಿಗಳು, ಶಾರೀರಿಕ ಸಂಬಂಧಿಗಳು ಇರೋದ್ರಿಂದ ಕರುಣೆ ತುಂಬಾ ಉಕ್ಕಿ ಹರಿತಾ ಇದೆ. ಯಾವಾಗ ಕೆಲವು ಬಾರಿ ಸಂಬಂಧಿಕರು ತಪ್ಪು ಅನ್ನೋದು ಗೊತ್ತಿದ್ರು ಆವಾಗ ನಾವು ಕೆಲವು ಬಾರಿ ಅದನ್ನು ಬಿಡೋದಕ್ಕಾಗೋದಿಲ್ಲ, ಅವರನ್ನ ಸರಿಪಡಿಸೋದಕ್ಕಾಗೋದಿಲ್ಲ. ಯಾಕೆಂತ ಹೇಳಿದ್ರೆ ಮೋಹದ ಕಾರಣದಿಂದ. ಧೃತರಾಷ್ಟ್ರನ ತೊಂದರೆ ಅಂದ್ರೆ ಇದೆ. ಅವನು ನನ್ನ ಮಗ ದುರ್ಯೋಧನ ಎಷ್ಟೇ ದುಷ್ಕಾರ್ಯಗಳನ್ನ ಮಾಡ್ತಾ ಇದ್ರು. ಆಕ್ಚುಲಿ ದುರ್ಯೋಧನ ಹೆಸರು ಮೊದಲಿತ್ತು ಸುಯೋಧನ ಅಂತ. ಅವನು ಎಷ್ಟು ದುಶ್ಚಟಗಳನ್ನ, ದುರ್ಕಾರ್ಯಗಳನ್ನ ಮಾಡಿ 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 ಅವನ ಹೆಸರನ್ನೇ ಅವನು ಹೊಸ ಬಿರುದನ್ನ ತಗೊಂಡ. ಏನು ಅಂದ್ರೆ ದುರ್ಯೋಧನ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಸುಯೋಧನ ಅಂತ ಹೆಸರಿತ್ತು, ಆದ್ರೆ ಎಲ್ಲರೂ ಅನ್ಕೊಳ್ತು ಇವನಿಗೆ ಹೆಸರು ಲಾಯಕ್ಕಿಲ್ಲ, ಇವನಿಗೆ ಹೆಸರು ಚೇಂಜ್ ಮಾಡ್ಬೇಕು ಅಂತ ಹೇಳಿ ಎಲ್ಲ ಪೇಪರಲ್ಲಿ ಪಬ್ಲಿಷ್ ಮಾಡಿಬಿಟ್ಟು ಹೆಸರು ಚೇಂಜ್ ಮಾಡಿಸ್ಬಿಟ್ರು ಅವನಿಗೆ. ಈ ರೀತಿ ದುರ್ಯೋಧನನ ಅವನು ಮೊದಲೇ ವಿದುರ ಹೇಳಿದ್ದ, ಈ ದುರ್ಯೋಧನನ ನೀನು ಅರಣ್ಯಕ್ಕೆ ಬಿಟ್ಬಿಟ್ಟು ಬಂದ್ಬಿಡು ಅಂತ. ಆದ್ರೆ ಧೃತರಾಷ್ಟ್ರ ಹೇಳ್ದ, ಇಲ್ಲ ನನ್ನ ಪುಟ್ಟ ಮಗು ಎಷ್ಟು ಸುಂದರವಾಗಿದೆ, ಎಷ್ಟು ಚೆನ್ನಾಗಿ ಅಳ್ತಾ ಇದೆ ಅಂತ ಹೇಳಿ ಧೃತರಾಷ್ಟ್ರ ಇಟ್ಕೊಂಡಿದ್ದ. ಆದ್ರೆ ಆ ವಿದುರ ಮೊದಲೇ ಹೇಳಿದ್ದ, ಈ ಮಗು ಏನ್ ಮಾಡುತ್ತೆ, ನಿನ್ನೆಲ್ಲಾ ಮಕ್ಕಳನ್ನು ಸಾಯಿಸ್ಬಿಡುತ್ತೆ ಅಂತ. ಆಕ್ಚುಲಿ ಅದೇ ಆಯ್ತು. ಕೊನೆಯಲ್ಲಿ ಈ ದುರ್ಯೋಧನನ ಈ ಸ್ಟಬ್ಬನ್ ನೇಚರ್, ಆ ಸ್ಟಬ್ಬನ್ ನೇಚರ್ ಇಂದ ಅಂತ ಹೇಳಿದ್ರೆ ಮೊಂಡುತನ, ಎಲ್ಲಾರು ಬಂದು ಹೇಳ್ತಾ ಇದಾರೆ, ಇಲ್ಲಿ ಋಷಿಮುನಿಗಳು ಬಂದು ಹೇಳ್ತಾ ಇದಾರೆ, ಆಮೇಲೆ ತಂದೆ ಹೇಳ್ತಾ ಇದಾರೆ, ಮಂತ್ರಿಗಳು ಹೇಳ್ತಾ ಇದಾರೆ, ಎಲ್ಲ ಕಣ್ಣಗೂ ಕಾಣಿಸ್ತಾ ಇದೆ. ಆದ್ರೂ ಮೊಂಡುತನ ಬಿಡೋದಕ್ಕೆ ತಯಾರಿರ್ಲಿಲ್ಲ. ಅಧರ್ಮದನ್ನ ಹಿಡ್ಕೊಂಡು ಮೊಂಡುತನ ಬಿಡೋದಕ್ಕೆ ತಯಾರಿರ್ಲಿಲ್ಲ. ಅದಕ್ಕೋಸ್ಕರ ಕೊನೆಗೆ ಏನಾಯ್ತು, ಎಲ್ಲಾ ತಮ್ಮಂದ್ರು ಅಣ್ಣಂದ್ರು ಎಲ್ಲರೂ ಸತ್ತೋಗ್ಬಿಟ್ರು. ಅದಕ್ಕೋಸ್ಕರ ಈ ಶಾರೀರಿಕ ಮೋಹ ಅನ್ನುವಂಥದ್ದು ಒಳ್ಳೇದಲ್ಲ. ಅದು ಮೊದಲನೇ ಕಾರಣ. ಎರಡನೇ ಕಾರಣ ಏನು? ವಿಜಯದಲ್ಲಿ ಆನಂದ ಇಲ್ಲ ಅಂತ ಹೇಳ್ತಾನೆ. ನಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನ ಮಾಹವಿ ನ ಕಾಂಕ್ಷೆಯಂ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖಾನಿಚ. ನನಗೆ ಖುಷಿ ಕೊಡ್ತಾ ಇಲ್ಲ ಇದು. ಕೆಲವರು ಹೇಳ್ತಾರೆ, ಯಾಕೆ ಈ ಕೆಲಸ ಮಾಡೋದಿಲ್ಲ, ನನಗೆ ಖುಷಿ ಬರ್ತಾ ಇಲ್ಲ. ಆದರೆ ಇಲ್ಲಿ ಇದು ಒಂದು
ಕೃಷ್ಣ ಇದನ್ನು ಖಂಡನೆ ಮಾಡ್ತಾನೆ. ಯಾಕೆ ಖಂಡನೆ ಮಾಡ್ತಾನೆ ಅಂತ ಹೇಳಿದ್ರೆ, ನೀನು ಧರ್ಮ ಮಾಡ್ಬೇಕಾಗಿರೋದು ನಿನ್ನ ಖುಷಿ ಇಲ್ಲ ದುಃಖಕ್ಕಲ್ಲ. ನಿನ್ನ ಖುಷಿ ಯಾವ್ದಿಂದ ಬರಬೇಕು ಅಂತ ಹೇಳಿದ್ರೆ, ಯಾವ್ದು ಧರ್ಮ ಇರುತ್ತೆ ಅದರಿಂದ ಬರಬೇಕು. ಆದ್ರೆ ಈಗ ನೀನು ಸ್ವಾರ್ಥವಾಗಿ ಯೋಚನೆ ಮಾಡ್ತಾ ಇದೀಯ. ನೀನು ಖುಷಿ ಬರ್ತಿಲ್ಲ, ಅದಕ್ಕೋಸ್ಕರ ನಾನು ಧರ್ಮದ ಕಾರ್ಯ ಮಾಡೋದಿಲ್ಲ ಅಂತ. ಅದಕ್ಕೋಸ್ಕರ ಕೃಷ್ಣ ಇದನ್ನ ಖಂಡನೆ ಮಾಡ್ತಾನೆ. ಜಡ್ಜ್ ಹೇಳ್ತಾರೆ, ಈಗ ಒಳ್ಳೆ ಇಂಪಾರ್ಟೆಂಟ್ ಡಿಸಿಷನ್ ಕೊಡ್ಬೇಕು, ಆದ್ರೆ ನನಗೆ ಈ ಕೇಸನ್ನ ತಗೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತ. ಆದ್ರೆ ನಿಮ್ಗೆ ಇಷ್ಟ ಇದೆಯೋ ಇಲ್ವೋ, ಈಗ ಡಿಸಿಷನ್ ಕೊಡ್ಬೇಕು. ಅದೇ ರೀತಿ ಅರ್ಜುನನ್ ಹೇಳ್ತಾ ಇದಾರೆ, ಇದು ಸ್ವಾರ್ಥ ಬುದ್ಧಿ. ಅದಕ್ಕೋಸ್ಕರ 2ನೇ ಕಾರಣನು ಒಳ್ಳೇದಲ್ಲ. 3ನೇ ಕಾರಣ ಪಾಪ ಮಾಡುವಂತ ಭಯ. ನಾನು ಇವ್ರನ್ನೆಲ್ಲ ಕೊಂದಾಕ್ಬಿಟ್ರೆ ನನಗೆ ಪಾಪ ಬರುತ್ತೆ, ನಾನು ನರ್ಕಕ್ಕೆ ಹೋಗ್ತೇನೆ. ಆಕ್ಚುಲಿ ನೋಡೋಕೆ ಕೃಷ್ಣನು ಇದನ್ನ ಖಂಡನೆ ಮಾಡ್ತಾನೆ. ನಿಜವಾದ ಧರ್ಮವನ್ನ ಯಾವಾಗ ಪಾಲನೆ ಮಾಡ್ತೀವಿ ಆಗ ಪಾಪ ಬರೋದಿಲ್ಲ. ಯಾವಾಗ ಧರ್ಮದಿಂದ ದೂರ ಓಡ್ತೀವಿ ಆಗಲೇ ಪಾಪ ಬರುತ್ತೆ. ಅರ್ಜುನ ಹೇಳ್ತಾ ಇದ್ದಾನೆ, ನಾನು ಯುದ್ಧದಲ್ಲಿ ಕೊಂದಾಕಿದ್ರೆ ಪಾಪ ಬರುತ್ತೆ ಅಂತ. ಆದ್ರೆ ಕೃಷ್ಣ ಹೇಳ್ತಾನೆ, ನೀನು ಇವ್ರನ್ನ ಕೊಂದಾಕಿಲ್ಲ ಅಂದ್ರೆ ನಿನಗೆ ಪಾಪ ಬರುತ್ತೆ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಇಲ್ಲಿ ಅರ್ಜುನನ ಬುದ್ಧಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಆಮೇಲೆ ಕುಲನಾಶದ ಧರ್ಮ ಅದೆಲ್ಲವೂ ನಷ್ಟ ಆಗೋಗ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಅರ್ಜುನ ಕಾರಣವನ್ನು ಕೊಡ್ತಾನೆ. ಒಂದು ದೃಷ್ಟಿಕೋನದಿಂದ, ಧಾರ್ಮಿಕ ದೃಷ್ಟಿಯಿಂದ ಅರ್ಜುನ ಹೇಳ್ತಾ ಇರೋದೆಲ್ಲ ಸತ್ಯ ಇದೆ. ಆದ್ರೆ ಭಕ್ತಿಯ ದೃಷ್ಟಿಕೋನದಿಂದ ಅದು ಸರಿ ಇಲ್ಲ. ನೋಡಿ ಹೇಳಿದ್ ಕುಲಕ್ಷಯೆ, ಈ ರಾಜರೆಲ್ಲರೂ ನಾಶ ಆಗೋಗ್ಬಿಟ್ರೆ ಏನಾಗ್ಬಿಡುತ್ತೆ, ಕುಲಧರ್ಮ ಪ್ರಣಶ್ಯಂತಿ, ಸಂಪ್ರದಾಯಗಳೆಲ್ಲ ನಾಶ ಆಗೋಗ್ಬಿಡುತ್ತೆ. ಆಗ ಏನಾಗುತ್ತೆ, ಸಂಪ್ರದಾಯ ಹೋಗ್ಬಿಟ್ರೆ ಧರ್ಮ ಹೇಳ್ಕೊಡೋರು ಇರೋದಿಲ್ಲ, ಅಧರ್ಮ ಹೆಚ್ಚಾಗೋಗ್ಬಿಡುತ್ತೆ. ಅಧರ್ಮ ಹೆಚ್ಚಾಗುತ್ತೆ ಏನಾಗುತ್ತೆ, ಸ್ತ್ರೀಯರೆಲ್ಲರೂ ಕಲುಷಿತರಾಗೋಗ್ಬಿಡ್ತಾರೆ. ಈಗ ನೋಡ್ತಾ ಇರ್ಬೋದಲ್ಲ, ಧರ್ಮ ಅನ್ನೋಂಥದ್ದಿಲ್ಲ, ಸ್ತ್ರೀಯ ಎಷ್ಟೊಂದು ಶೋಷಣೆ ನಡೀತಾ ಇದೆ. ಸ್ತ್ರೀಯ ಶೋಷಣೆ ಇಬ್ಬರಿಂದನೂ ಆಗ್ತಾ ಇದೆ. ಒಂದು ಪುರುಷರಿಂದನೂ ಶೋಷಣೆ ಆಗ್ತಾ ಇದೆ, ಸ್ತ್ರೀಯರು ಅವರನ್ನೇ ಶೋಷಣೆ ಮಾಡ್ಕೊಳ್ತಾ ಇದ್ದಾರೆ. ಹೇಗೆ? ಅವ್ರು ಮಾಡ್ತಾರೋ ಡ್ರೆಸ್ಸಿಂಗ್ ಸ್ಟೈಲಿಂದ, ಆಗ ಎಷ್ಟೊಂದು ಅಡ್ವರ್ಟೈಸ್ಮೆಂಟ್ಸ್ ಇದೆ, ಅವ್ರು ಮಾಡ್ಕೊಳ್ತಾ ಇರೋಂತಹ ಶೋ ಆಫ್ ನೇಚರಿಂದ. ಹಿಂದಿನ ಕಾಲದಲ್ಲಿ ಹೇಳ್ತಾರೆ, ಯಾವಾಗ ಸ್ತ್ರೀಯರು ಅವ್ರು ಬಟ್ಟೆ ಹಾಕೊಳ್ತಾ ಇದ್ರು, ಅವ್ರು ಯಾವಾಗಲೂ ಅವ್ರ ಸೆರಗನ್ನ ಹಾಕಿ ಅವ್ರ ಮುಖವನ್ನು ಯಾವಾಗಲೂ ಮುಚ್ಕೊಂಡಿದ್ರು ಅಂತ ಹೇಳ್ತಾರೆ. ಸೂರ್ಯನು ಅವ್ರ ಮುಖವನ್ನು ನೋಡಿರ್ಲಿಲ್ಲ ಅಂತ. ಈಗಿನ ಕಾಲದಲ್ಲಿ ಬರೀ ಸೂರ್ಯ ಅಲ್ಲ, ಎಲ್ಲರೂ ಮುಖ ನೋಡ್ತಾ ಇದಾರೆ, ಅವ್ರು ಪೂರ್ತಿ ಶರೀರ ನೋಡ್ತಾ ಇದ್ದಾರೆ. ಶರೀರ ಅವ್ರು ಬರೀ ನೋಡೋದಲ್ಲ, ಅವರು ಎಲ್ಲರಿಗೂ ತೋರಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಈಗಿನ ಕಾಲದಲ್ಲಿ ಏನಾಗ್ತದೆ, ಸ್ತ್ರೀಯರು ಕಲುಷಿತರಾಗ್ತಾರೆ. ಯಾವಾಗ ಸ್ತ್ರೀಯರು ಕಲುಷಿತರಾಗ್ತಾರೆ ಆಗೇನಾಗುತ್ತೆ, ವರ್ಣ ಸಂಕರ ಹುಟ್ಟುತ್ತಾರೆ ಅಂತ ಹೇಳಿದ್ರೆ, ಅನಗತ್ಯವಾಗಿರುವಂತಹ ಮಕ್ಕಳು ಹುಟ್ಟುತ್ತಾರೆ. ಅಂದ್ರೆ ಅವರಿಗೆ ಸರಿಯಾದಂತಹ ಸಂಸ್ಕಾರ ಆಗಿರೋದಿಲ್ಲ. ಅಂತಹ ಯಾವಾಗ ಸಂತಾನ ಆಗತ್ತೆ, ಅದರಿಂದ ಏನಾಗುತ್ತೆ, ಎಲ್ಲ ಪೂರ್ತಿ ಸಂಪೂರ್ಣ ಸೊಸೈಟಿನೇ, ಸಂಪೂರ್ಣ ಸಮಾಜವೇ ಹಾಳಾಗ್ಬಿಡುತ್ತೆ. ಈಗಿನ ಕಾಲದಲ್ಲಿ ನೋಡ್ತಾ ಇರ್ಬೋದು, ಆ ರೀತಿ ಹುಟ್ಟಿರೋ ಮಕ್ಕಳಲ್ಲಿ ಅವ್ರ ಮನಸ್ಸು ಸರಿಯಾಗಿ ದೃಢವಾಗಿಲ್ಲ. ಆಮೇಲೆ ಎಷ್ಟೊಂದು ಅವರು ಎಷ್ಟು ಕೆಟ್ಟ ದುಶ್ಚಟಗಳಲ್ಲಿ ಬಿದ್ದುಬಿಡ್ತಾರೆ. ಆಮೇಲೆ ಅದಷ್ಟೇ ಅಲ್ಲ, ಅದು ಎಷ್ಟು ಕ್ರೈಮ್ಸ್, ಎಷ್ಟೊಂದು ದೊಡ್ಡ ದೊಡ್ಡ ಅಪಘಾತಗಳಲ್ಲಿ ಒಳಗಾಗ್ತಾರೆ. ಅದಷ್ಟೇ ಅಲ್ಲ, ಅವರೆಷ್ಟು ಅಧರ್ಮದ ಕಾರ್ಯಗಳಲ್ಲಿ ಒಳಗಾಗ್ತಾರೆ, ಟೆರರಿಸ್ಟ್ ಗ್ರೂಪ್ನಲ್ಲಿ ಹೋಗ್ಬಿಡ್ತಾರೆ. ಯಾಕೆ ಇದೆಲ್ಲ ಅಂತ ಹೇಳಿದ್ರೆ, ಈ ರೀತಿಯ ಕುಲಧರ್ಮದ ನಾಶದಿಂದಾನೆ. ಅರ್ಜುನ ಹೇಳ್ತಾನೆ ಈ ರೀತಿಯೆಲ್ಲ ಆಗೋಗ್ಬಿಡುತ್ತೆ ಅಂತ. ಒಂದು ದೃಷ್ಟಿಕೋನದಿಂದ ಸರಿ, ಆದ್ರೆ ಕೃಷ್ಣ ಹೇಳ್ತಾ ಇದ್ದಾನೆ, ಧರ್ಮದ ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ರೆ ಅಧರ್ಮಗಳ ನಾಶ ಮಾಡಬೇಕು, ಆಗ್ಲೇ ಧರ್ಮದ ಸ್ಥಾಪನೆ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಯಾವಾಗಲೂ ರಾಜರೇ ಆಗಿರ್ತಾರೆ, ಯಾರು ಅಡ್ಮಿನಿಸ್ಟ್ರೇಟಿವ್ ಪೋಸ್ಟ್ ಅಲ್ಲಿ ಇರ್ತಾರೆ, ಅವರು ಯಾವಾಗಲೂ ಧರ್ಮವನ್ನ ಸರಿಯಾಗಿ ಸ್ಥಾಪನೆ ಮಾಡಬೇಕು. ಆಮೇಲೆ ನಿರ್ಣಯವನ್ನ, ನ್ಯಾಯವನ್ನ ಕರುಣೆ ಇಲ್ಲದೆ ಕೊಡಬೇಕು. ಪಾಪಿಗಳಿಗೆ ಯಾವಾಗಲೂ ಕರುಣೆ ಇಲ್ಲದೆ ಅವ್ರಿಗೆ ದಂಡನೆಯನ್ನ ಕೊಡಲೇಬೇಕು. ಯಾವಾಗ ಅವ್ರ ಮೇಲೆ ಕರುಣೆ ತೋರಿಸ್ತಾರೆ ಆಗ ಪೂರ್ತಿ ಧರ್ಮವೇ ನಾಶ ಆಗೋಗ್ಬಿಡುತ್ತೆ. ಇದನ್ನೆಲ್ಲ ಕೊನೆಯಲ್ಲಿ ಕೇಳಿ ಏನಾಗ್ಬಿಟ್ಟ, ಅರ್ಜುನ ಈ 5 ಕಾರಣಗಳನ್ನ ಹೇಳಿ ಕೊನೆಗೆ ಅವನು ಹೇಳ್ತಾನೆ, ಏವ ಮುಕ್ತ್ವಾ ಅರ್ಜುನ ಸಂಖ್ಯೆ ರಥೋಪಸ್ಥ ಉಪಾವಿಶತ್ ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಘ್ನ ಮಾನಸ. ಈಗ ಕೊನೆಯಲ್ಲಿ ಅರ್ಜುನನಿಗೆ ಏನ್ ಮಾಡ್ಬೇಕು ಅಂತ ತಿಳಿತಾ ಇಲ್ಲ. ಈ ಎಲ್ಲಾ ಕಾರಣಗಳನ್ನ ಕೃಷ್ಣನ ಮುಂದೆ ಹೇಳ್ಬಿಟ್ಟು ಅವನು ದುಸ್ಸಹಾಯಕನಾಗಿ, ಆಮೇಲೆ ಎಲ್ಲಾ ರೀತಿಯ ಹೋಪ್ ಕಳ್ಕೊಂಡ್ಬಿಟ್ಟಿದ್ದಾನೆ, ಎಲ್ಲ ರೀತಿಯ ಉತ್ಸಾಹವನ್ನು ಕಳ್ಕೊಂಡ್ಬಿಟ್ಟಿದ್ದಾನೆ. ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿ ಅವನು ಬಿಟ್ಬಿಟ್ಟಿದ್ದಾನೆ. ಅವನ ಸಶರ ಅಂತ ಹೇಳಿದ್ರೆ ಅವನ ಗಾಂಡೀವವನ್ನು ಬಿಟ್ಬಿಟ್ಟಿದ್ದಾನೆ, ರಥದಲ್ಲಿ ಅವನು ಕುಸಿದು ಹೋಗ್ಬಿಟ್ಟಿದ್ದಾನೆ. ಇದೆಲ್ಲವೂ ಆದಮೇಲೆ ಕೃಷ್ಣನ ಉಪದೇಶ ಪ್ರಾರಂಭ ಆಗುತ್ತೆ ಮುಂದಿನ ಅಧ್ಯಾಯದಿಂದ. ಮುಂದಿನ ಅಧ್ಯಾಯಕ್ಕೆ ತಮ್ಮೆಲ್ಲರಿಗೂ ನಾವು ಸ್ವಾಗತವನ್ನ ಮಾಡ್ತೀವಿ. ಮುಂದಿನ ವಾರ. ಹರೇ ಕೃಷ್ಣ. ಶಿಲ ಪ್ರಭುಪಾದ ಕಿ ಜೈ. ಗ್ರಂಥರಾಜ್ ಶ್ರೀಮದ್ ಭಗವದ್ಗೀತಾ ಕಿ ಜೈ.